ಗುರುಭ್ಯೋ ನಮಃ. ಯಾವುದಾದ್ರೂ ಒಂದು ಸಭೆಗೆ ಎಷ್ಟು ಜನ ಬಂದರು ಅನ್ನೋದು ಮುಖ್ಯ ಅಲ್ಲ, ಎಂಥ ಜನ ಬಂದರು ಅನ್ನೋದು ಭಾಳ ಮುಖ್ಯ. ಬಂದಿರತಕ್ಕಂಥ ತಾವುಗಳೆಲ್ಲ ಸಂಭಾವಿತ ಸಜ್ಜನರು, ಸಹೃದಯರು ಎಂಬುದನ್ನು ನಾನು ಬೇರೆ ಹೇಳಬೇಕಾಗಿಲ್ಲ. ಯಾಕೆಂದರೆ ಕೆಲವೊಂದು ಸಭೆಗಳಿಗೆ ಎಷ್ಟು ಜನ ಬಂದರು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ಲಾರಿಯೆಲ್ಲ ಜನ ತುಂಬಿಕೊಂಡು ಬರ್ತಾರೆ, ಕಷ್ಟಪಟ್ಟು ಹಿಡ್ಕೊಂಡು ಬರ್ತಾರೆ. ತಾವೆಲ್ಲ ಕಷ್ಟಪಟ್ಟು ಹಿಡ್ಕೊಂಡು ಬಂದವರಲ್ಲ, ಇಷ್ಟಪಟ್ಟು ಹುಡ್ಕೊಂಡು ಬಂದವರು. ಅದಕ್ಕೋಸ್ಕರ ಮೊದಲನೇ ನಮಸ್ಕಾರ ನಿಮಗೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಜೀವನದಲ್ಲಿ ನಾವು ಆಗಾಗ ಯಾರಿಗಾದರೂ ಒಂದು ಉಪಕಾರ ಮಾಡ್ತಲೇ ಇರ್ತೇವೆ, ಉಪಕಾರವನ್ನು ಪಡೆಯುತ್ತಲೇ ಇರ್ತೇವೆ. ಇದು ಪ್ರಕೃತಿ ಸಹಜವಾದಂಥ ಒಂದು ಪ್ರಾಕೃತಿಕ ಕ್ರಿಯೆ. ಆದರೆ ಮಾಡಿದ ಉಪಕಾರವನ್ನು ಮರೆಯದೇ ಇರುವುದು ಅದು ಒಂದು ಸಂಸ್ಕೃತಿ, ಮರೆಯುವುದು ವಿಕೃತಿ. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಕನ್ನಡದಲ್ಲೊಂದು ಒಳ್ಳೆಯ ಮಾತಿದೆ, ಬರದವರಿಗಾಗಿ ಕಾಯಬೇಡಿ, ಬಂದವರನ್ನು ಕಾಯಿಸಬೇಡಿ. ಸಿಗದವರಿಗಾಗಿ ಹುಡುಕಬೇಡಿ, ಸಿಕ್ಕಿದವರನ್ನು ಬಿಡಬೇಡಿ. ಕೊಡದವರನ್ನು ಕೇಳಬೇಡಿ, ಕೊಟ್ಟವರನ್ನು ಮರಿಬೇಡಿ. ಈ ಮಾತನ್ನು ಹೇಳಲಿಕ್ಕೆ ಉದ್ದೇಶ ಇಷ್ಟೇ. ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನಾರಾಯಣರಾವ್ ಕುಟುಂಬದವರಿಗೆ ಹಾಗೂ ಈ ಗೋಕುಲ ಸಂಸ್ಥೆಯ ಅಧಿಕಾರಿಗಳಾದ ರಾಮು ಅವರಿಗೆ, ತಮಗೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಇನ್ನು ಸ್ನೇಹಿತರೆ, ನಾವೆಲ್ಲ ಇಷ್ಟಪಡೋದು ತಂಪಾದ ತಂಗಾಳಿಯನ್ನು, ಬಿರುಸಿನ ಬಿರುಗಾಳಿಯನ್ನಲ್ಲ. ನಮಗೆ ಬೇಕು ಬೆಳಕು ನೀಡುವ ಜ್ಯೋತಿ, ಸುಟ್ಟು ಹಾಕುವ ಜ್ವಾಲೆಯಲ್ಲ. ನೋಡಿ, ಒಂದು ಜ್ಯೋತಿ ಕೂಡ ಜ್ವಾಲೆ ಆಗಬಲ್ಲದು, ಅತಿಯಾಗಿಬಿಟ್ರೆ ಹೇಗಾಗುತ್ತೆ ಅಂತ. ನಾವೆಲ್ಲ ಇಷ್ಟಪಡುವುದು ತೃಷ ತಡಿಸುವ ತಣ್ಣೀರನ್ನೇ ಹೊರತು ಕೊಚ್ಚಿಕೊಂಡು ಹೋಗುವ ನೆರೆಯನ್ನಲ್ಲ. ನೀರು ಬೇಕು, ನೆರೆ ಬೇಕಿಲ್ಲ. ಅಂತೆಯೇ ನಾವೆಲ್ಲ ಇಷ್ಟಪಡೋದು ಸುಂದರ ಸರಳ ಮಾತುಗಳನ್ನೇ ಹೊರತು ಭಾರೀ ಭಯಂಕರ ಭಾಷಣಗಳನ್ನಲ್ಲ. ಆ ಕಾರಣಕ್ಕಾಗಿ ಇನ್ನೂ ಒಂದು ಒಳ್ಳೆಯ ಮಾತಿದೆ ಕನ್ನಡದಲ್ಲಿ, ಗೀಚಿದ್ದೆಲ್ಲ ಸಾಹಿತ್ಯವಾಗುವುದಿಲ್ಲ, ಕಿರುಚಿದ್ದೆಲ್ಲ ಸಂಗೀತವಾಗುವುದಿಲ್ಲ, ಕುಣಿದದ್ದೆಲ್ಲ ನರ್ತನವಾಗುವುದಿಲ್ಲ, ಹಾಗೆ ಒದರಿದ್ದೆಲ್ಲ ಭಾಷಣವೂ ಆಗುವುದಿಲ್ಲ ಅಂತ ಒಂದು ಮಾತಿದೆ. ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಉದ್ದನೆಯ ಉಪನ್ಯಾಸವನ್ನು ಊದುವ, ಇಲ್ಲವೇ ಭಾರೀ ಭಯಂಕರ ಭಾಷಣವನ್ನು ಬಿಗಿಯುವ ಸಂಕಲ್ಪ ನನಗಿಲ್ಲ. ಉಪನ್ಯಾಸವೆಂದರೆ ಸಭಿಕರು ಕುಂತಲ್ಲೇ ಮಾಡುವ ಸವಿನಿದ್ದೆಗೆ ಭಂಗ ಬಾರದಂತೆ ಮಾಡುವ ಭಾಷಣವೇ ಉಪನ್ಯಾಸ. ಎಷ್ಟೋ ಜನ ಉಪನ್ಯಾಸಕ್ಕೆ ಬರ್ತಾರೆ, ಬಂದುಬಿಟ್ಟು ಪಾಪ ಆರಾಮ ಮನೇಲಿ ತೊಂದರೆ ಇದೆ ಅಂತ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಆರಾಮವಾಗಿ ಸಣ್ಣ ನಿದ್ದೆ ಮಾಡಿ ಹೋಗ್ತಾರೆ. ಅವರ ಸಭೆ ನಿದ್ದೆಗೆ ಭಂಗ ಬಾರದೆ ಮಾಡುವಂಥ ಭಾಷಣವೇ ಉಪನ್ಯಾಸ. ಭಾರೀ ಭಯಂಕರ ಭಾಷಣವೆಂದರೆ ತನಗೂ ತಿಳಿದ ವಿಷಯವನ್ನು, ನಿಮಗೂ ತಿಳಿದ ವಿಷಯವನ್ನು ಯಾರಿಗೂ ಯಾವತ್ತೂ ತಿಳಿದಾಗ ಹೇಳುವುದೇ ಭಾರೀ ಭಯಂಕರ ಭಾಷಣ. ಆ ಉದ್ದೇಶ ಕೂಡ ನನಗಿಲ್ಲ. ಏನಿದ್ದರೂ ಒಬ್ಬ ಭಾಷಣಗಾರನಿರಬೇಕಾದಂತಹ ಸಮಯ ಪ್ರಜ್ಞೆ, ಸಂದರ್ಭ ಪ್ರಜ್ಞೆ, ಸಭಾ ಪ್ರಜ್ಞೆ, ಮೈಕ್ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ, ಈ ಎಲ್ಲ ಪ್ರಜ್ಞೆಗಳಿಗೆ ಸೇರಿಸಿಕೊಂಡು ಒಂದು ಉಪನ್ಯಾಸವನ್ನು ನೀಡಲು ಬಂದಿದ್ದೇನೆ. ನಾನು ಇವತ್ತು ಆರಿಸಿಕೊಂಡಿರುವಂಥ ವಿಷಯ ವಿಭಿನ್ನವಾದ, ವಿಶೇಷವಾದ, ವಿಶಿಷ್ಟವಾದ ವಿಷಯ ಪ್ರಕೃತಿ, ವಿಕೃತಿ, ಸಂಸ್ಕೃತಿ. ಇದು ನನ್ನದೇ ಕಲ್ಪನೆ. ಒಂದು ಈ ಮೂರು ಶಬ್ದಗಳು ಕೂಡ ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಭಿನ್ನ ಭಿನ್ನವಾದ ಅರ್ಥವುಳ್ಳುವಂಥ ಶಬ್ದಗಳು. ಪ್ರಕೃತಿ ಬೇರೆ, ವಿಕೃತಿ ಬೇರೆ, ಸಂಸ್ಕೃತಿ ಬೇರೆ. ಪ್ರಕೃತಿ ತಾವೆಲ್ಲರೂ ಕೂಡ ನಂದು ಸಾಮಾನ್ಯವಾಗಿ ಗಂಭೀರ ಚಿಂತನೆಗೆ ತಿಳಿ ಹಾಸ್ಯವನ್ನು ಬೆರೆಸಿ ಹೇಳುವಂತಹ ಒಂದು ಕಾರ್ಯಕ್ರಮ. ಪಾಪ ರಾಮು ಅವರು ತುಂಬ ಚೆನ್ನಾಗಿ ನನ್ನನ್ನು ಪರಿಚಯ ಮಾಡಿದರು. ಎಲ್ಲ ಕಡೆ ಈಗ ಆಗೋಲ್ಲ. ಮೊನ್ನೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ನಮ್ಮ ಪುತ್ತೂರು ಯಾರು ಸೊಗಸಾಗಿ ಮಾತಾಡ್ತಾರೆ, ಗಂಭೀರ ಚಿಂತನೆಗೆ ತಿಳಿ ಹಾಸ್ಯ ಬೆರೆಸಿ ಮಾತಾಡ್ತಾರೆ. ನಮ್ಮ ಬೀಚಿ ಥರ, ಪಾಪ ಬೀಚಿ ಸತ್ತೋಗ್ಬಿಟ್ರು, ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ ಅಂತ ಪರಿಚಯ ಮಾಡಿದರು. ಅದು ಒಂದು ದೊಡ್ಡ ಸಮಸ್ಯೆ. ಸಮಸ್ಯೆ ಅಂದರೆ ಮಾತು ಬೇರೆ, ಮಾತುಗಾರಿಕೆ ಬೇರೆ. ಪಾಪ ಕೆಲವರು ಏನೋ ಹೇಳಬೇಕು ತಿರ್ತಾರೆ, ಇನ್ನೇನೋ ಹೇಳಿಬಿಡ್ತಾರೆ. ಇರಲಿ ಬಿಡಿ. ನಾನು ಹೇಳುವಂಥ ವಿಷಯಗಳನ್ನು ತಾವು ಗಮನವಿಟ್ಟು ನನ್ನ ಜೊತೆ, ಯಾಕಂದರೆ ಹೇಳುವವರಿಗೆ ಕೇಳುವ ಕಿವಿಗಳು ಬೇಕು, ಕೇಳುವವರಿಗೆ ಹೇಳುವ ಬಾಯಿ ಬೇಕು. ನಾವಿವತ್ತು ಒಟ್ಟಾಗಿದ್ದೇವೆ. ಆ ಕಾರಣಕ್ಕಾಗಿ ಒಂದೊಂದು ವಿಷಯನೂ ಕೂಡ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಅದನ್ನು ಗಮನವಿಟ್ಟು ಕೇಳ್ತಾರೆ, ಜೊತೆಯಲ್ಲಿ ನಾವು ಮುಂದೆ ಹೋಗೋಣ. ಪ್ರಕೃತಿ ಅಂದರೆ ನೇಚರ್. ಒಂದು ಶಬ್ದದಲ್ಲಿ ನೇಚರ್. ಪ್ರಕೃತಿ ಅಂದರೆ ನೇಚರ್ ಅಥವಾ ಪ್ರಾಕೃತಿಕ ಅಂದರೆ ನ್ಯಾಚುರಲ್. ಪ್ರಕೃತಿ ಅಂದರೆ ನ್ಯಾಚುರಲ್,
ಪ್ರಕೃತಿ ದತ್ತವಾದ, ಅವರು ಹೇಳಿದಲ್ಲ, ಪ್ರಕೃತಿ ದತ್ತವಾದ, ಪ್ರಕೃತಿ ಸಹಜವಾದ ಕಾಮನೆಗಳಿಗೆ, ಭಾವನೆಗಳಿಗೆ, ಪ್ರಕೃತಿ ಸಹಜವಾದ ಗುಣ ಸ್ವಭಾವಗಳಿಗೆ ನಾವು ಪ್ರಕೃತಿ ಅವ್ರ ನ್ಯಾಚುರಲ್ ಅಂತ ಅಂತೇವೆ. ಅದು ನ್ಯಾಚುರಲ್. ಈಗ ಒಂದು ಮಗು ನಗ್ತಾ ಇದ್ದರೆ, ಎಳೆ ಪುಟ್ಟ ಕಂದ ನಗು ನೋಡಿಬಿಟ್ಟು ಆ ಮಗು ನೋಡಿ ಎಷ್ಟು ನ್ಯಾಚುರಲಾಗಿ ನಗ್ತಾ ಇದೆಯಲ್ಲ ಅಂತೇವೆ. ಯಾರಾದರೂ ಒಬ್ಬ ಒಂದು ನಟ ಯಾವುದೋ ಒಂದು ನಾಟಕದಲ್ಲಿ ಅಥವಾ ಕಿರುತೆರೆಯಲ್ಲಿ ಅಥವಾ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ಏನು ರೀ ಅವನ ಆ್ಯಕ್ಟಿಂಗ್ ತುಂಬ ನ್ಯಾಚುರಲ್ ಆಗಿತ್ತಲ್ಲ ಅಂತೇವೆ. ಅಂದರೆ ನ್ಯಾಚುರಲ್ ಅಂದರೆ ಪ್ರಕೃತಿ ಸಹಜವಾದುದು, ಪ್ರಕೃತಿ ದತ್ತವಾದುದು, ಅದು ಪ್ರಾಕೃತಿಕವಾದುದು, ನ್ಯಾಚುರಲ್ ಆಗಿರೋದಕ್ಕೆ ಪ್ರಕೃತಿ ಅಂತೇವೆ. ಅದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಒಂದು ಮಗು ಒಳ್ಳೆ ಮಗು ಆಟ ಇರ್ತದೆ, ಒಂದು ಮಗು ತುಂಟವಾಗಿರ್ತದೆ, ಅದು ನ್ಯಾಚುರಲ್ ಅಂತೇವೆ. ಮಗು ತುಂಟ ಆಗಿರೋದು ನ್ಯಾಚುರಲ್ ರೀ. ಯುವಕರು ಯಾವುದೋ ಒಂದು ಹಾರಾಟದಲ್ಲಿ ಇರ್ತಾರೆ, ಅದು ನ್ಯಾಚುರಲ್ಲೇ. ವಯಸ್ಸಾದವರು ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೊಂದಿರ್ತಾರೆ, ಅದು ನ್ಯಾಚುರಲ್. ದಟ್ ಈಸ್ ಪ್ರಕೃತಿ, ನ್ಯಾಚುರಲ್. ವಿಕೃತಿ ಅಂದರೆ ವಿಕಾರವಾದುದು, ವಿಚಿತ್ರವಾದುದು, ವಿಪರೀತವಾದುದು, ಅನೈಸರ್ಗಿಕವಾದುದು, ಅನೈತಿಕವಾದುದು, ಅಶ್ಲೀಲವಾದುದು, ಅಸಹಜವಾದುದು, ಇದು ವಿಕೃತಿ. ಸಣ್ಣ ಮಗು ಅನ್ಯಾಚುರಲ್, ದಟ್ ಈಸ್ ವಿಕೃತಿ. ನ್ಯಾಚುರಲ್, ಅನ್ಯಾಚುರಲ್, ವಿಕೃತಿ. ಆ ಸಣ್ಣ ಮಗು ಅದು ಇನ್ನೂ 5-10 ವರ್ಷ ಆಗಲೇ ಅದಕ್ಕೆ ಈಗಲೇ ಧ್ಯಾನ, ಮೌನ, ಯೋಗ, ಆಧ್ಯಾತ್ಮ ಚಿಂತೆ ಅಂದರೆ ಅದು ಅನ್ಯಾಚುರಲ್, ಅದು ನ್ಯಾಚುರಲ್ ಅಲ್ವೇ ಅಲ್ಲ. ವಯಸ್ಸಾದ ಹುಡುಗರ ಯುವಕಿಯತಿರು ಅವರಿಗೆ ಯಾವುದರಲ್ಲಿ ಆಸಕ್ತಿ ಇಲ್ಲ ಅಂದರೆ ಅದು ಅನ್ಯಾಚುರಲ್. ಯಾಕೆಂದರೆ ಪ್ರಾಯ ಬಂದೊಡನೆ ಹುಟ್ಟುವುದು ಹುಡುಗರಿಗೆ ಚಿಗುರು ಮೀಸೆ, ಒಂದೊಂದು ಕೂದಲಿಗೆ ಒಂದೊಂದು ಆಸೆ. ಪ್ರಾಯ ಬಂದೊಡನೆ ತಟ್ಟುವುದು ಹುಡುಗಿಯರಿಗೆ ವಯ್ಯಾರದ ರೋಗ, ಒಂದೊಂದು ಮಾತಿಗೆ ಒಂದೊಂದು ರಾಗ. ಏನಾದರೂ ಒಳ್ಳೆಯ ವಯಸ್ಸಿಗೆ ಬಂದ ಹುಡುಗ ಬಂದುಬಿಟ್ಟು, ಸರ್ ನನಗೆ ಹುಡುಗಿಯರನ್ನು ಕಂಡ್ರೆ ಆಗೋಲ್ಲ, ನಾನು ಅವರ ಮುಖ ನೋಡೋಲ್ಲ ಅಂತ ಅವನಂದರೆ, ಅಥವಾ ಹುಡುಗಿ ಬಂದುಬಿಟ್ಟು, ಸರ್ ನನಗೆ ಹುಡುಗರಂದರೆ ಆಗೋದೇ ಇಲ್ಲ, ಅವರ ಮುಖ ನಾನು ನೋಡೋದಿಲ್ಲ, ಅವ್ರ ದೃಷ್ಟಿ ಕೂಡ ಆಗೋದಿಲ್ಲ ಅಂದರೆ, ಬೋತ್ ಆಫ್ ದಮ್ ನೀಡ್ ಎ ಮೆಡಿಕಲ್ ಚೆಕಪ್. ಯಾಕೆಂದರೆ ಅದು ಅನ್ಯಾಚುರಲ್. ಅದರ ಬದಲಿಗೆ ಹುಡುಗ ಬಂದುಬಿಟ್ಟು ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ, ಹುಡುಗರ ಇಷ್ಟ, ಹುಡುಗಿ ಬಂದು ನನಗೆ ಹುಡುಗಿ ಇಷ್ಟ ಅಂದರೆ ದೇ ನೀಡ್ ಎ ಸೆಕೆಂಡ್ ಮೆಡಿಕಲ್ ಚೆಕಪ್. ನಿಮ್ಗೆ ಗೊತ್ತಲ್ಲ, ಈಗ ಆ ಒಂದು ಸಂಖ್ಯೆ ಕೂಡ ಬೆಳೀತಾ ಇದೆ. ಅದು ಅನ್ಯಾಚುರಲ್, ಅದು ಅನ್ಯಾಚುರಲ್. ಅಂದರೆ ಪ್ರಕೃತಿ, ಇದು ವಿಕೃತಿ. ಅದೇ ಸಂಸ್ಕೃತಿ ಅಂದರೆ ಇದಕ್ಕೆರಡು ಭಿನ್ನವಾಗಿತ್ತು. ಸಂಸ್ಕೃತಿ ಅಂದರೆ ಸುಸಂಸ್ಕೃತವಾದುದು, ಸಭ್ಯವಾದುದು, ಸರ್ವಜನ ಹಿತಾಯಚ, ಬಹುಜನ ಹಿತಾಯಚ, ಬಹುಜನ ಸುಖಾಯಚ, ಎಲ್ಲರಿಗೂ ಒಳ್ಳೆ ಮಾಡ್ತಕ್ಕಂಥ ಅದು ಸಂಸ್ಕೃತಿ. ಅದು ಸಂಸ್ಕೃತಿ. ಉದಾಹರಣೆಗೆ ಒಂದೇ ಶಬ್ದದಲ್ಲಿ ಹೇಳಬೇಕಿದ್ರೆ, ನಾನು ದುಡಿದು ತಿನ್ನುತ್ತೇನೆ, ಅದು ಪ್ರಕೃತಿ. ಇನ್ನೊಬ್ಬ ದುಡಿದದನ್ನು ನಾನು ತಿಂತಾ ಇದ್ದೇನೆ, ಅದು ವಿಕೃತಿ. ನಾನು ದುಡಿದದನ್ನು ಇನ್ನೊಬ್ಬರಿಗೆ ನಾನು ತಿನ್ನಿಸ್ತಾ ಇದ್ದೇನೆ, ಅದು ಸಂಸ್ಕೃತಿ. ನೋಡಿ, ಒಂದೇ ಮಾತಲ್ಲಿ ಎಷ್ಟು ವಿಶ್ಲೇಷಣೆ ಇದೆ. ಈ ಕಾರಣಕ್ಕಾಗಿ ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅನ್ನೋದಕ್ಕೆ ಈ ಉದಾಹರಣೆ ಕೊಟ್ಟು, ನಾವು ಸಾಮಾನ್ಯವಾಗಿ ಪ್ರಕೃತಿ ದತ್ತವಾದ ಕೊಡುಗೆಗಳಿಗೆ, ಪ್ರಕೃತಿ ದತ್ತವಾದಂತಹ, ಪ್ರಕೃತಿ ಸಹಜವಾದಂತಹ ಗುಣ ಸ್ವಭಾವಗಳಿಗೆ, ಕಾಮನೆಗಳಿಗೆ, ಭಾವನೆಗಳಿಗೆ ನಾವು ದುರ್ಗುಣ, ದುರಾಲೋಚನೆ, ದುರ್ಬುದ್ಧಿ, ದುರಾಸೆಗಳನ್ನು ಬೆರೆಸಿದರೆ ಅದು ವಿಕೃತಿ ಆಗುತ್ತದೆ. ತುಂಬ ಸಿಂಪಲ್ ಸೆಂಟೆನ್ಸ್. ಅದಕ್ಕೆ ನಾವು ಸದ್ಗುಣಗಳನ್ನು, ಸಂಸ್ಕಾರವನ್ನು, ನಾವು ಸದ್ಚಿಂತನೆಯನ್ನು, ಸಂಪ್ರದಾಯಗಳನ್ನು ನಾವು ಬೆರೆಸಿಕೊಂಡರೆ ಅದು ಸಂಸ್ಕೃತಿ ಆಗುತ್ತದೆ. ದಿಸ್ ಇಸ್ ದ ಟೈಟಲ್ ಸರ್. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ. ಪ್ರಕೃತಿ ದತ್ತವಾದಂಥ ಕೊಡುಗೆಗಳಿಗೆ, ನಾನು ಆಮೇಲೆ ನಿಮಗೆ ವಿಶ್ಲೇಷಣೆ ಹೋಗ್ತಾ ಇದ್ದೇನೆ. ಪ್ರಕೃತಿ ದತ್ತವಾದ ಕೊಡುಗೆಗಳಿಗೆ, ಪ್ರಕೃತಿ ಸಹಜವಾದಂಥ ಗುಣ ಸ್ವಭಾವಗಳಿಗೆ, ಕಾಮನೆಗಳಿಗೆ, ಭಾವನೆಗಳಿಗೆ ನಾವು ದುರ್ಗುಣ, ದುರ್ಬುದ್ಧಿ, ದುರಾಲೋಚನೆ, ದುರಾಸೆಗಳನ್ನು ಬೆರೆಸಿಕೊಂಡರೆ ಅದು ವಿಕೃತಿ ಆಗುತ್ತೆ. ಅದರ ಬದಲಾಗಿ ಅದಕ್ಕೆ ಸಂಸ್ಕಾರಗಳನ್ನು ಅಥವಾ ಸಭ್ಯತೆಯನ್ನು, ಸಚ್ಚಿಂತನೆಯನ್ನು, ಸದ್ಭಾವನೆಗಳನ್ನು, ಸಚ್ಚಾರಿತ್ರವನ್ನು, ಸಂಪ್ರದಾಯಗಳನ್ನು ಬೆರೆಸಿಕೊಂಡ್ರೆ ಅದು ಸಂಸ್ಕೃತಿ ಆಗುತ್ತದೆ ಅನ್ನೋದು ತಾತ್ಪರ್ಯ. ನಾವು ಒಂದೊಂದೇ ನೋಡ, ನೀವು ಶಾರೀರಿಕವಾಗಿ ನೋಡಿದರೆ ಪ್ರಕೃತಿ ತತ್ವವಾದಂಥ ಅಂಗಗಳು ನಮ್ಮಲ್ಲಿ ಬೇಕಾದಷ್ಟಿವೆ. ಉದಾಹರಣೆಗೆ ತಲೆ, ಭಗವಂತ ಕೊಟ್ಟಂಥ ಕೊಡುಗೆ, ಅದು ಪ್ರಕೃತಿ. ತಲೆ ಬೇಕಲ್ಲ, ಎಲ್ರಿಗೂ ತಲೆ ಬೇಕಲ್ಲ. ನಾನು ಒಂದು ಕಡೆ ಹೇಳಿದೆ, ಜೇಡನಿಗೆ ಒಂದು ಬಲೆ, ಸಾಗರಕ್ಕೊಂದು ಅಲೆ, ಇರ್ಲಿಕ್ಕೊಂದು ನೆಲೆ. ಸರ್ ಕೂತ್ಕೊಳ್ಳಿ. ಇರ್ಲಿಕ್ಕೊಂದು ನೆಲೆ, ಊಟಕ್ಕೊಂದು ಎಲೆ, ಬಾತಿಗೊಂದು ಬೆಲೆ ಹೇಗೆ ಮುಖ್ಯವೋ ಶರೀರಕ್ಕೆ ತಲೆ ಮುಖ್ಯ ಅಂತ ಹೇಳೋದು ಬೇರೆ ಹೇಳಬೇಕಾಗಿಲ್ಲ. ತಲೆ ಪ್ರಕೃತಿ. ಆ ತಲೆಯೊಳಗಿರ್ತಕ್ಕಂಥ ಒಳ್ಳೆಯ ಬುದ್ಧಿ ಇದೆಯಲ್ಲ, ಸದ್ಬುದ್ಧಿ, ಅದು ಸಂಸ್ಕೃತಿ. ಕೆಟ್ಟ ಬುದ್ಧಿ ವಿಕೃತಿ. ಅದಕ್ಕೆ ತಲೆ ಇರಬೇಕು, ತಲೆಯೊಳಗೆ ಬುದ್ಧಿ ಇರಬೇಕು, ಆ ಬುದ್ಧಿ ಮಾತ್ರ ನೆಟ್ಟಗಿರಬೇಕು. ಇದು ಬಹಳ ಮುಖ್ಯವಾಗಿತ್ತು.
ತಲೆ ಪ್ರಕೃತಿ ಒಪ್ಕೊಂಡೆ. ನಮ್ಮ ತಲೆಯಲ್ಲಿರ್ತಕ್ಕಂತಹ ತಲೆ ಮೇಲೆ ಒಂದು ಪೇಟ, ಇಲ್ಲ ಒಂದು ಟೋಪಿ, ಇಲ್ಲ ಒಂದು ಮುಂಡಾಸು, ಅದು ಒಂದು ಸಂಸ್ಕೃತಿಯ ಸಂಕೇತ. ಮೈಸೂರು ಕಡೆ ಹೋದರೆ ಮೈಸೂರು ಪೇಟ ಧರಿಸ್ತಾರೆ, ಅದು ಸಂಸ್ಕೃತಿ, ಅದು ನಮ್ಮ ನಾಡಿನ ಸಂಸ್ಕೃತಿ. ಅದು ನೀವು ಮಂಗಳೂರು ಕಡೆ ಬಂದರೆ ಮುಂಡಾಸು ಬಿಗಿಸ್ತಾರೆ, ಅದೊಂದು ಆ ಊರಿನ ಸಂಸ್ಕೃತಿ. ಅದು ಅದಕ್ಕೆ ಹೇಳಿದೆ ನಾನು, ತಲೆ ಪ್ರಕೃತಿ, ಅದರ ತಲೆ ಮೇಲಿರ್ತಕ್ಕಂಥ ಮುಂಡಾಸು ಇಲ್ಲ ಪೇಟ ಇಲ್ಲ ಒಂದು ಟೋಪಿ ಇಲ್ಲ ಒಂದು ಹ್ಯಾಟು, ಒಂದೊಂದು ಊರಿನ ಸಂಸ್ಕೃತಿ. ನೀವು ನೇಪಾಳ ಕಡೆ ಹೋದರೆ ಬೇರೆ ಟೋಪಿ ಹಾಕ್ತಾರೆ, ಇಂಗ್ಲೆಂಡ್ ಕಡೆ ಹೋದರೆ ದೊಡ್ಡ ಹ್ಯಾಟ್ ಹಾಕ್ತಾರೆ. ಅದು ಸಂಸ್ಕೃತಿ, ಆ ದೇಶದ ಸಂಸ್ಕೃತಿ. ತಲೆ ಪ್ರಕೃತಿ, ಇವೆಲ್ಲ ಸಂಸ್ಕೃತಿ. ಅದೇ ರೀತಿ ತಲೆ ಕೂದಲು ಅದು ಪ್ರಕೃತಿ. ಆ ತಲೆ ಕೂದಲನ್ನ ಒಂದು ಜುಟ್ಟು ಮಾಡಿಕೊಂಡ್ರೆ ಅದೊಂದು ಸಂಸ್ಕೃತಿ. ಜುಟ್ಟಿದ್ರೆ ನಮಗೊಂದು ಸಂಸ್ಕೃತಿ ಗೊತ್ತಾಗುತ್ತೆ. ಇದರ ಹಿಂದೆ, ಈ ಮನುಷ್ಯನ ಹಿಂದೆ ಒಂದು ಸಂಸ್ಕೃತಿ ಇದೆ. ಹೆಂಗಸರಾದರೆ ಒಂದು ಜಡೆ ಮಾಡಿಕೊಳ್ಳಿ, ಒಂದು ಸಂಸ್ಕೃತಿ ಇದೆ. ಮಾರುದ್ದ ಜಡೆ. ಆದರೆ ಈಗಿನ ಹುಡುಗಿಯರಿಗೆ ಜಡೆನೇ ಇಲ್ಲ. ದೇವಸ್ಥಾನಕ್ಕೆ ಬಂದರೆ ಕೊಟ್ಟರೆ ಮಲ್ಲಿಗೆ, ಕೇಳುವರು ಇಟ್ಟುಕೊಳ್ಳಲು ಎಲ್ಲಿಗೆ? ಯಾಕಂದರೆ ಜಡನೇ ಇಲ್ಲಲ್ಲ. ಅದೆಲ್ಲ ಹಳೆ ಕಾಲದ ಮಾತು. ಈಗಿನ ಹುಡುಗಿಯರಿಗೆ ಜಡೆ ಎಲ್ಲ ಇದೆ. ಅದು ಸಂಸ್ಕೃತಿಯ ರೂಪಗಳು. ಜುಟ್ಟು ಅಥವಾ ಜಡೆ ಒಂದು ಸಂಸ್ಕೃತಿ ರೂಪಗಳು. ಅದೇ ರೀತಿ ನಮ್ಮ ಹಣೆ, ಅದು ಪ್ರಕೃತಿ, ದೇವರು ಕೊಟ್ಟಂಥ ಕೊಡುಗೆ. ಪ್ರಕೃತಿ ಹಣೆ ಪ್ರಕೃತಿ. ಹಣೆ ಮೇಲೆ ಒಂದು ವಿಭೂತಿ ಇಲ್ಲ ಒಂದು ನಾಮ, ಅದು ಅಡ್ಡನಾಮ, ಅದು ಉದ್ದನಾಮ, ಯಾವುದೇ ನಾಮ ಇರಲಿ, ಅಥವಾ ಒಂದು ಬಿಂದಿಗೆ, ಒಂದು ಕುಂಕುಮ, ಅದು ಸಂಸ್ಕೃತಿಯ ಸೂಚಕ ಅಲ್ವೇ? ಅದೊಂದು ಕಂಡುಕೊಳ್ಳೋದು ಅರ್ಥ, ಇವರು ಯಾವ ಅಯ್ಯಂಗಾರೇ ಇರಬೇಕು, ಇಲ್ಲ ಇವರು ಮುದ್ರೆಯವರು ಇರಬೇಕು, ಇಲ್ಲ ಏನಾದರೂ ಕೂಡ ಲೆಕ್ಕ ಹಾಕಿಬಿಡ್ತೇವೆ ನಾವು. ಹಣೆ ಪ್ರಕೃತಿ, ಅದರ ಮೇಲಿರ್ತಕ್ಕಂಥ ಒಂದು ಸಂಖ್ಯೆ, ಅದು ಸಂಸ್ಕೃತಿಯ ಸಂಕೇತ. ಅಷ್ಟೇ ಹೇಳಿದ್ದು ನಾನು. ಕಣ್ಣು ಪ್ರಕೃತಿ, ಭಗವಂತ ಕೊಟ್ಟ ಕಣ್ಣು ಪ್ರಕೃತಿ. ಆದರೆ ದ್ವೇಷ ತುಂಬಿದ ಕಣ್ಣು, ರೋಷ ತುಂಬಿದ ಕಣ್ಣು, ಕೋಪದ ಕಣ್ಣು, ಹಾಗೆ ಕ್ರೋಧದ ಕಣ್ಣು, ಕೆಂಗಣ್ಣು, ಅದು ವಿಕೃತಿ. ದಟ್ಸ್ ನಾಟ್ ನಾರ್ಮಲ್. ನೋಡ್ಲಿಕ್ಕೂ ಅಸಹ್ಯ, ನೋಡ್ಲಿಕ್ಕೆ ಆಗೋದಿಲ್ಲ. ಅದೇ ಕರುಣೆಯ ಕಣ್ಣು, ಕನಿಕರದ ಕಣ್ಣು, ಕಾಳಜಿಯ ಕಣ್ಣು, ಪ್ರೀತಿ ವಾತ್ಸಲ್ಯದ ಕಣ್ಣು, ಅದು ಸಂಸ್ಕೃತಿಯ ಸಂಕೇತ. ನೋಡಿ, ನಾನು ಶಾರೀರಿಕವಾಗಿ ಒಂದೊಂದೇ ಅಂಗವನ್ನು ಹೇಳ್ತಾ ಬರ್ತೇನೆ, ಕಣ್ಣುಗಳು ಹಾಗೆ. ಅದೇ ರೀತಿ ಕಿವಿ ಪ್ರಕೃತಿ, ಆಲಿಸುವುದು ಪ್ರಕೃತಿ, ಕೇಳಿಸ್ಕೊಳ್ಳೋದು. ಆದರೆ ಕದ್ದಾಲಿಸುವುದು ಅದು ವಿಕೃತಿ. ದೀನ ದಲಿತರ ದನಿಯನ್ನು ಆಲಿಸಿಕೊಳ್ಳುವುದು ಅದು ಸಂಸ್ಕೃತಿ. ಕಷ್ಟದಲ್ಲಿರುವವರ ದನಿಯನ್ನು, ಬಡವರ ದನಿಯನ್ನು ಆಲಿಸಿಕೊಳ್ಳುವುದು ಅದು ಸಂಸ್ಕೃತಿ. ಕದ್ದಾಲಿಸುವುದು ಅದು ವಿಕೃತಿ. ಹಾಗೆ ಮೂಗು ಪ್ರಕೃತಿ, ಮೂಗಿಗೊಂದು ಮೂಗುತಿ ಸಂಸ್ಕೃತಿ. ಆದರೆ ಇನ್ನೊಬ್ಬರ ವಿಷಯದಲ್ಲಿ ಮೂಗು ತೂರಿಸುವುದು ವಿಕೃತಿ. ಹಲ್ಲು ಸಂಸ್ಕೃತಿ, ಪ್ರಕೃತಿ, ಎಲ್ರಿಗೂ ಹಲ್ಲಿದೆ. ಆದರೆ ಹಲ್ಲು ಕಿಸಿಯುವುದು, ಹಲ್ಲು ಮಸೆಯುವುದು ಅದು ವಿಕೃತಿ. ಜಗಿಯುವುದು ಸಂಸ್ಕೃತಿ, ಪ್ರಕೃತಿ. ಹಲ್ಲಿಂದ ಜಗಿಬೇಕು ನಾವು, ಹಲ್ಲು ಮಸೆದು ಕಿಸಿಯುವುದಲ್ಲ, ಅದು ವಿಕೃತಿ. ಅದೇ ರೀತಿ ಮುಖ ಪ್ರಕೃತಿ, ಸೊಟ್ಟೆ ಮುಖ, ಸಿಡುಕು ಮುಖ, ಕೋಪದ ಮುಖ, ಅದು ವಿಕೃತಿ. ನಗು ಮುಖ ಸಂಸ್ಕೃತಿ. ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತೇನೆ, ಸ್ಮಿತವಿರಲಿ ವದನದಲ್ಲಿ, ಮಿತವಿರಲಿ ಮಾತಿನಲ್ಲಿ, ಹಿತವಿರಲಿ ಊಟದಲ್ಲಿ, ಗತಿ ಇರಲಿ ಕೆಲಸ ಕಾರ್ಯಗಳಲ್ಲಿ, ಅತಿಯಂತೂ ಎಂದೆಂದೂ ಇಲ್ಲದಿರಲಿ ಅಂತ. ಮುಖಕ್ಕೊಂದು ಮಂದಹಾಸ ಬೆರೆಸ್ಕೊಳ್ಬೇಕು. ಸ್ನೇಹಿತರೆ, ಇಟ್ ಇಸ್ ಎ ಮೆಡಿಕಲ್ ಟ್ರೂತ್. ಈವನ್ ಎ ಅಗ್ಲಿ ಪರ್ಸನ್ ಲುಕ್ಸ್ ಬ್ಯೂಟಿಫುಲ್ ಆರ್ ಹ್ಯಾಂಡ್ಸಮ್ ವೆನ್ ಹಿ ಆರ್ ಶಿ ಸ್ಮೈಲ್ಸ್. ಆ್ಯಂಡ್ ಇವನ್ ಎ ಹ್ಯಾಂಡ್ಸಮ್ ಗೈ ಲುಕ್ಸ್ ವೆರಿ ಅಗ್ಲಿ ವೆನ್ ಹಿ ಆರ್ ಈಸ್ ಆ್ಯಂಗ್ರಿ. ಇದು ವಿಚಿತ್ರವಾದ ಕಲ್ಪನೆ. ನೀವು ನೋಡಿ, ಒಬ್ಬ ನಗ್ನಗ್ತಾ ಇದ್ದರೆ ಸುಂದರವಾಗಿ ಕಾಣ್ತಾನೆ. ಅದಕ್ಕೆ ಗಾಂಧೀಜಿ ಹೇಳಿದರು, ಯು ಆರ್ ನಾಟ್ ಫುಲ್ಲಿ ಡ್ರೆಸ್ಡ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಬಿಫೋರ್ ಯು ಲೀವ್ ದ ಹೌಸ್. ವಿಶೇಷ ಬಂದರೆ ಮುಖ ನನ್ನ ಆಯ್ಕೆ ಅಲ್ಲ, ಆದರೆ ಮುಖದ ಭಾವನೆ ನನ್ನ ಆಯ್ಕೆ. ಫೇಸ್ ಇಸ್ ನಾಟ್ ಮೈ ಚಾಯ್ಸ್, ಬಟ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇಸ್ ಮೈ ಚಾಯ್ಸ್. ಎಂಥ ಮಾತು! ನನಗೊತ್ತು ನನ್ನ ಮುಖ ಚೆನ್ನಾಗಿಲ್ಲ. ನನಗೆ ಯಾರೋ ಮೊನ್ನೆ ಒಬ್ಬ ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೆ ಮಾತು ಬರೋದು, ನಾನು ಆಗ ಹೇಳಿದ್ದಲ್ಲ, ಮಾತು ಬೇರೆ ಮಾತುಗಾರಿಕೆ ಬೇರೆ ಅಂತ. ನನ್ನ ಫ್ರೆಂಡ್ ಒಬ್ಬ ಸಿಕ್ಕಿದ್ದ, ಅಮೆರಿಕಲ್ಲಿದ್ದವನು. ಅವನು ಹೇಳಿದ್ರೆ, ಪುತ್ತೂರೇ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತಂದ. ಆಗಲಪ್ಪ, ಯಾರು ಹುಡುಗ? ಅಯ್ಯೋ, ಅಮೆರಿಕದ ಹುಡುಗ, $10,000 ಸಂಬಳ ಇದೆ, ಚೆನ್ನಾಗಿದೆ, ಆದರೆ ಒಂದು ಡಾಕ್ಟ್ರೆ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತಂದ. ನಾನು ತಪ್ಪಿಬಿಟ್ಟು ಕೇಳಿಬಿಟ್ಟೆ, ನೋಡ್ಲಿಕ್ಕೆ ಹೇಗಿದ್ದಾನಪ್ಪ ಅಂತ. ಅವನು ಹೀಗೆ ಮೇಲೆಗೆಲ್ಲ ಅವ್ರು ನೋಡಿಬಿಟ್ಟು, ನೋಡ್ಲಿಕ್ಕೆ ನಾನು ಹೇಗೆ ಹೇಳಿದ್ರು, ನಿಮ್ಮ ಹಾಗೆ ಸ್ವಲ್ಪ ಕುಳ್ಳಗೆ ಕಪ್ಪಗಿದ್ದಾನೆ. ಅಲ್ಲಿ ಬಡಿವಾಗ ನಿಮ್ಮಾಗೆ ಯಾಕೆ ಸೇರಿಸ್ಬೇಕಲ್ಲಿ ಕಳ್ಳ? ಎಷ್ಟು ಬೇಜಾರಾಗುತ್ತೆ ಅಲ್ವಾ? ಕಪ್ಪಗಿದ್ರೆ ಹೇಳಿದ್ರೆ ಸಾಕಿತ್ತು. ಅಷ್ಟೊತ್ತಿಗೆ ಅವನ ಶ್ರೀಮತಿಯವರು ಬಂದರು, ಡಾಕ್ಟ್ರೆ ಒಂದು ಸ್ವಲ್ಪ ಸಮಾಧಾನ. ಏನು? ನಿಮ್ಗಿಂತ ಸ್ವಲ್ಪ ಬೆಳ್ಳಗಿದ್ದಾನೆ, ಒಂದು ಒಗ್ಗರಣೆ ಬೇರೆ. ಹಾಗಿರುವಾಗ ಮುಖ ನಮ್ಮ ಆಯ್ಕೆ ಅಲ್ಲ, ಆದರೆ ಮುಖದ ಮೇಲೆ ಭಾವನೆಗಳು ನಮ್ಮ ಆಯ್ಕೆ ಅಲ್ವಾ? ಮುಖದಲ್ಲಿ ಮಂದಹಾಸ ಇರಬೇಕು.
ಅದಕ್ಕೆ ನಾನು ತುಂಬ ಕಡೆ ಹೇಳ್ತೇನೆ, ಬೆರೆಸಬೇಕು. ಮುಖಕ್ಕೆ ಮಂದಹಾಸ, ಮಾತಿಗೆ ಮಮತೆ, ಮಾಮತೆಗೆ ಕ್ಷಮತೆ, ಘನತೆ, ಹಾಗೆ ಹಣಕ್ಕೆ ಗುಣ, ಹಾಗೆ ಶಾರೀರಿಕ ಸೌಂದರ್ಯಕ್ಕೆ ಆಂತರಿಕ ಸೌಂದರ್ಯ, ಹಾಗೆ ಸಂಬಂಧಗಳಿಗೆ ಅನುಬಂಧ, ಹಾಗೆ ವಿದ್ಯೆಗೆ ವಿಜ್ಞಾನ, ವಿಜ್ಞಾನಕ್ಕೆ ಸುಜ್ಞಾನ, ವಿದ್ಯೆಗೆ ಸರಳತೆ, ವಿನಯ, ಇದೆಲ್ಲ ಶಿಕ್ಷಣಕ್ಕೆ ಸಂಸ್ಕಾರ, ಇದೆಲ್ಲ ಬೆರೆಸ್ಕೊಳ್ಬೇಕು ಅಂತ ಹೇಳ್ತಿರ್ತೇನೆ ನಾನು. ಅದು ಮುಖಕ್ಕೆ ಒಂದು ನಗು, ಅದು ಸಂಸ್ಕೃತಿ. ಸಿಡುಕು ಮುಖ, ಸಿಟ್ಟು ಮುಖ, ಸೋಟೆ ಮುಖ, ಅದೆಲ್ಲ ವಿಕೃತಿ. ಅದೇ ರೀತಿಯಲ್ಲಿ ಕೊರಳು ಪ್ರಕೃತಿ, ನನ್ನ ಕತ್ತು ಪ್ರಕೃತಿ. ಆ ಕತ್ತಿನ ಸುತ್ತ ಒಂದು ಕರಿಮಣಿ, ಇಲ್ಲ ಒಂದು ತುಳಸಿ ಮಾಲೆ, ಇಲ್ಲ ಒಂದು ಮಾಲೆ ಏನಿರಲಿ, ಅದು ಸಂಸ್ಕೃತಿ ಅಲ್ಲ. ಈಗಿನ ಹೆಂಗಸರಿಗೆ ಹೆಚ್ಚಿನವರಿಗೆ ಕರಿಮಣಿ ಹಾಕಿರ್ತಾರೆ ಮದುವೆ ದಿವಸ, ಆಮೇಲೆ ಇರುವುದಿಲ್ಲ. ಯಾಕೆಂದರೆ ಅದು ಲಾಕರ್ಗೆ ಹೋಗಿರ್ತದೆ. ಕಾರಣ ಯಾಕೆಂದರೆ ಅದು ಮ್ಯಾಚಿಗೆ ಆಗೋದಿಲ್ಲಂತೆ. ಈಗಿನ ಮ್ಯಾಚಿಂಗ್ ಕಾನ್ಸೆಪ್ಟ್ ಇದೆ ನೋಡಿ. ಈಗ ಒಂದು ಮ್ಯಾಚಿಂಗ್ ಎಲ್ಲಿವರೆಗೆ ಆಗಿಬಿಟ್ಟಿದೆ ಅಂದರೆ, ಪಾಪ ಯಾರೆಲ್ಲ ಹೆಂಗಸರು ಸ್ವಲ್ಪ ಅಲ್ಲಿ ನಾನು ತಿಳಿ ಆಸೆ ಕೂಡ ಹೇಳ್ತಾ ಇರ್ತೇನಲ್ಲ, ಸ್ವಲ್ಪ ಹೆಂಗಸರೆಲ್ಲ ಸೇರಿಕೊಂಡು ಯಾವುದೋ ಒಂದು ಲೇಡೀಸ್ ಕ್ಲಬ್ಗೆ ಹೋಗಬೇಕಾಯಿತು. ಆಗ ಅವರೆಲ್ಲ ತೀರ್ಮಾನ ಮಾಡಿದರು, ನಾವು ಇವತ್ತು ನಮ್ಮ ಗಂಡನ ತಲೆ ಕೂದಲು ಯಾವ ಬಣ್ಣ ಇದೆಯೋ ಆ ಬಣ್ಣದ ಸೀರೆಯನ್ನು ಉಟ್ಕೊಂಡು ಹೋಗೋಣ ಅಂತ ಒಂದು ತೀರ್ಮಾನ ಮಾಡಿದರು ಲೇಡೀಸ್ ಕ್ಲಬ್ನವರು. ಒಪ್ಕೊಂಡ್ರು. ಹಾಗೆ ಯಾವ ಗಂಡನ ತಲೆ ಕೂದಲು ಕಪ್ಪು ಇತ್ತೋ ಆಕೆ ಕಪ್ಪು ಸೀರೆಯಲ್ಲೇ ಬಂದಳು, ಯಾವನ ಗಂಡನ ಕೂದಲು ಬಿಳಿ ಇತ್ತೋ ಆಕೆ ಬಿಳಿ ಸೀರೆಯಲ್ಲಿ ಬಂದಳು, ಯಾವನ ಗಂಡನ ಕೂದಲು ಕಂದು ಇತ್ತೋ ಆಕೆ ಕಂದು ಸೀರೆಯಲ್ಲಿ ಬಂದಳು. ಒಬ್ಬಳು ಮಾತ್ರ ಫೋನ್ ಮಾಡಿ ಹೇಳ್ತಾರೆ ನನಗೆ ಬರೋಕ್ಕಾಗೋಲ್ಲ ಅಂತ. ಇಲ್ಲ, ಖಂಡಿತ ಬರೋಕ್ಕಾಗೋಲ್ಲ. ಯಾಕೆ ಅವ್ರಿಗೆ ತಲೆ ಕೂದಲೇ ಇಲ್ಲ, ಗಂಡನಿಗಿಲ್ಲ. ಆಯಿತು, ನಾವು ಏನಿದ್ರು ನಮ್ಮ ಪಾರ್ಟಿಯನ್ನು ಪ್ರೈವೇಟ್ ಪಾರ್ಟಿ ಮನೆಯಲ್ಲೇ ಮಾಡ್ಕೊಳ್ತೇವೆ, ನಾನು ಬರೋಕ್ಕಾಗಲ್ಲ ಅಂತ ಆಕೆ ಅಂದ್ಲಂತೆ. ಈಗ ಏನು ಮಾಡಿದರೆ ಈಗೊಂದು ಮ್ಯಾಚಿಂಗ್ ಕಾನ್ಸೆಪ್ಟ್ ಬಂದುಬಿಟ್ಟು, ಈಗ ನೋಡಿ ಇಂಡಿಪೆಂಡೆನ್ಸ್ ಡೇ ಆಗಿಬಿಟ್ಟು, ನನಗೆ ಯಾರೋ ಮೊನ್ನೆ ಕ್ಲಾತ್ ಮರ್ಚಿದ್ರು, ಯಾರೋ ಒಬ್ಬ ಲೇಡೀಸ್ ಬಂದುಬಿಟ್ಟು ಅವರಿಗೆ ಇದು ಫ್ಲ್ಯಾಗ್ ಬೇಕಿತ್ತಂತೆ, ಯಾವುದು ನಮ್ಮ ರಾಷ್ಟ್ರ ಧ್ವಜ. ಅದನ್ನೊಟ್ಟು ಇದು ಯಾಕೋ ಮ್ಯಾಚಿಂಗ್ ಇಲ್ಲರಿ ಅಂತಾರಂತೆ. ಅದಕ್ಕೆ ಕೂಡ ಈಗ ಏನಾಗಿದೆ ಮ್ಯಾಚಿಂಗ್ ಅಂದರೆ ಎವ್ರಿಥಿಂಗ್ ಈಸ್ ಮ್ಯಾಚಿಂಗ್ ಇನ್ ದ ಹೌಸ್ ಎಕ್ಸೆಪ್ಟ್, ಎಲ್ಲ ಬಣ್ಣ ಕೂಡ ಮ್ಯಾಚಿಂಗ್, ಸೋಫಾ ಮ್ಯಾಚಿಂಗ್, ಎಲ್ಲ ಮ್ಯಾಚಿಂಗ್. ಎಷ್ಟೋ ಮನೆಗಳಲ್ಲಿ ಸೋಫಾ ಎಲ್ಲ ಸೆಟ್ ಮ್ಯಾಚಿಂಗ್, ಎಕ್ಸೆಪ್ಟ್ ಹಸ್ಬೆಂಡ್ ಆ್ಯಂಡ್ ವೈಫ್, ಬಾಕಿದೆಲ್ಲ ಮ್ಯಾಚಿಂಗ್. ಹಾಗೆ ನಾನು ಹೇಳಿದ್ದಲ್ಲ, ಆ ಕೊರಳು ಪ್ರಕೃತಿ, ಕೊರಳ ಸುತ್ತ ಒಂದು ಕರಿಮಣಿ ಅಥವಾ ಯಾವುದೋ ಒಂದು ಸಂಸ್ಕೃತಿ. ಹಾಗೆ ಮೈ, ನನ್ನ ಶರೀರ, ಅದು ಪ್ರಕೃತಿ. ಮೈಯ ಸುತ್ತ ಒಂದು ಬಟ್ಟೆ ಬೇಕಲ್ಲ, ಅದು ಸಂಸ್ಕೃತಿ. ನನ್ನನ್ನು ಯಾರ ಮೊನ್ನೆ ಕೇಳಿದರು, ಪುತ್ರರೇ ಈ ಪಾಶ್ಚಾತ್ಯ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಏನು ವ್ಯತ್ಯಾಸ, ಒಂದೇ ಮಾತಲ್ಲಿ ಹೇಳಿ ಅಂತಂದರು. ನಾನು ಹೇಳಿದೆ, ನೋಡಿ, ನಮ್ಮ ದೇಶದಲ್ಲಿ ಬಡತನ, ಅಲ್ಲಿ ಸಿರಿತನ. ನಮ್ಮ ದೇಶದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಅವರ ಹೊಟ್ಟೆಗೆ ರೆಸ್ಟ್ ಇಲ್ಲ. ನಾನು ಈಗ ತಾನೇ ಬಂದೆ ಅಮೇರಿಕದ, 2 ತಿಂಗಳು ಅಲ್ಲಿದ್ದೆ. ಅಯ್ಯೋ ಅಂತ ತಿನ್ನೋದು ನೋಡಿದ ನೀವು, ತಿಂತಾನೇ ಇರೋದು, ಆಮೇಲೆ ಎಕ್ಸಸೈಸ್ ಮಾಡೋದು. ಅಷ್ಟು ಯಾಕೆ ತಿನ್ನಬೇಕು, ಅಷ್ಟು ಯಾಕೆ ಎಕ್ಸಸೈಸ್ ಮಾಡಬೇಕು. ಅವರ ಕತೆ ಕೇಳಿದರೆ ನೀವು, ಅವರಿಗೊಂದು ನಾಯಿಯ ಮೇಲೆ ಬಹಳ ಪ್ರೇಮ. ನಾಯಿಯಾಗಿ ಹುಟ್ಟಿದರೆ ಸರ್, ನಿಮಗೆ ಒಂದು ಹೇಳ್ತೇನೆ, ದಯವಿಟ್ಟು ಹೇಳ್ತೇನೆ, ಅಮೇರಿಕದಲ್ಲಿ ಹುಟ್ಟಬೇಕು. ಇನ್ನು ಎಲ್ಲಿ ಕೂಡ ಹುಟ್ಟಬಾರ್ದು. ಯಾಕೆ ನೀವು ಅಲ್ಲಿ ಹೋದವರು ಕೆಲವರಿಗೆ ಬಂದಿರ್ಬೋದು, ಆಯ್ತಲ್ಲ. ಆ ನಾಯಿ ಅಂದರೆ ಅವರಿಗೆ ದೇವರಿಗೆ ಸಮಾನ. ಅವರ ತಂದೆ ತಾಯಿಗಳ ಸೇವೆ ಕೂಡ ಅವ್ರು ಅಷ್ಟು ಮಾಡೋಲ್ಲ, ನಾಯಿ ಸೇವೆ ಅಷ್ಟು ಮಾಡ್ತಾರೆ. ಬೆಳಿಗ್ಗೆ ಎದ್ದ ಕೂಡ ನಾನು ವಾಕಿಂಗ್ ಹೋದಾಗ ಬರ್ತಾರೆ ಈ ಅಮೇರಿಕನ್, ನಾನು ಹೋಗ್ತಿರ್ತೀನಲ್ಲ, ಕೈಲೊಂದು ಅವರ ಜೋಬಲ್ಲಿ ಒಂದು ಪ್ಲಾಸ್ಟಿಕ್ ಚೀಲ ಇರುತ್ತೆ. ನಮ್ಮಲ್ಲಿ ಯಾಕಿರ್ತದೆ, ತರಕಾರಿ ತರಲಿಕ್ಕೆ ನಾವು ಇಟ್ಕೊಂಡಿರ್ತೇವೆ. ಅದು ತರಕಾರಿಗಲ್ಲ, ಅದು ನಾಯಿ ಮುಂದೆ ಹೋದ ಇದ್ದಾಗೆ ಇವನು ಅದರ ಹಿಂದೆ ಹೋಗಿ ಅದರ ಹಿಂದೆ ನೀವು ನೋಡ್ತಾ ಇದ್ದು, ಅದು ಯಾವಾಗ ಮಾಡುತ್ತೆ ಅಂತ ಕಾಯ್ತಾ ಇದ್ದು, ಅದು ಮಾಡಿದ ತಕ್ಷಣ ಅದು ಪ್ರಾಮಾಣಿಕವಾಗಿ ಎತ್ಕೊಂಡು ಅದನ್ನು ಚೀಲದಲ್ಲಿ ತುಂಬಿಸ್ಕೊಂಡು, ನನ್ನ ಜೀವನ ಕೃತಾರ್ಥವಾಯಿತು, ನನ್ನ ಜೀವನ ಪಾವನವಾಯಿತು ಅಂತ ಸಂತೋಷದಲ್ಲಿ ಮಂದಹಾಸದಿಂದ ಮನೆಗೆ ಬರ್ತಾನೆ. ಇದು ಇವರ ಹಣೆ ಬರ ಪಾಪ. ಅದಕ್ಕೋಸ್ಕರ ಯಾರೋ ಮೇಸ್ಟ್ರು ಹೇಳಿದ್ರಂತೆ, ಇಲ್ಲ ಒಂದು ಹುಡುಗರಿಗೆ ಭಾಳ ಕಷ್ಟ ಕೊಟ್ಟ, ನೀನು ನಾಯಿಯಾಗಿ ಹುಟ್ಟಪ್ಪ ಅಂತ. ಅದಕ್ಕೆ ಅವ್ರು, ಇಲ್ಲ ಸರ್, ನೀವು ನಾಯಿ ಹುಟ್ಟಲೇಬೇಕು. ಹೌದು, ನೀನು ನಾಯಿಯಾಗಿ ಹುಟ್ಟು ಭಾಳ ಕಷ್ಟ ಕೊಟ್ಟಿದ್ಯಾ, ಹಾಗಿದ್ರೆ ನನಗೆ ಅಮೆರಿಕದಲ್ಲಿ ಹುಟ್ಟುವಾಗೆ ಮಾಡಿ. ಇಲ್ಲ, ನೀನು ಚಾಮರಾಜಪೇಟೆಯಲ್ಲೇ ಹುಟ್ಟಬೇಕು, ಬ್ರಾಹ್ಮಣರ ಅಗ್ರಹಾರದಲ್ಲೇ ಹುಟ್ಟಬೇಕು. ಯಾಕೆಂದರೆ ನಿನಗೆ ಸಿಗೋದು 50 ml ಸಾರು, ಬಿಳಿ ಸಾರು, ಒಂದು 30 ಗ್ರಾಮ್ ಅನ್ನ, ಅದಕ್ಕಿಂತ ಹೆಚ್ಚು ನೀನು ಸಿಗಲಿಕ್ಕಿಲ್ಲ, ನೀನು ಇಲ್ಲೇ ಹುಟ್ಟು, ಕಂತ್ರಿ ನಾಯಿಗೆ ಇಲ್ಲೇ ಹುಟ್ಟೋದು ಶಾಪ ಕೊಡ್ತಾರಂತೆ. ಇರಲಿ ಬಿಡಿ. ಸೊ ನಾನು ಹೇಳ್ತಾ ಇದ್ದೆ, ಮೈ ನನ್ನನ್ನು ಕೇಳಿದ್ರು, ಅದು ಏನು ವ್ಯತ್ಯಾಸ, ಪಾಶ್ಚಾತ್ಯ ಸಂಸ್ಕೃತಿ ಭಾಷೆ ಏನು ವ್ಯತ್ಯಾಸ. ನಾನು ಹೇಳಿದೆ, ನಮ್ಮಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಅವರಿಗೆ ಹೊಟ್ಟೆಗೆ ರೆಸ್ಟ್ ಇಲ್ಲ. ನಮ್ಮಲ್ಲಿ ಹೊಟ್ಟೆ ಹೊರೆವ ಚಿಂತೆ, ಅಲ್ಲಿ ಹೊಟ್ಟೆ ಹೊರುವ ಚಿಂತೆ. ಎಂಥ ದಾಂಡಿಗಿರ್ತಾರೆ ಗೊತ್ತಾ ನಿಮಗೆ, ಹೇಳಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಕಡೆ ಹೋಗಬೇಕು, ಸಿಯಾಟ್ಲ್, ಆಸ್ಟ್ರೇಲಿಯಾ ಕಡೆ. ಈಗ ಆಸ್ಟ್ರೇಲಿಯವರು ಮಾಡಿಬಿಟ್ಟಿದ್ದಾರೆ ಏನಂತ ಹೇಳಿದರೆ, ಇನ್ನು ಮುಂದೆ ಆ ತೂಕ ನೀವು ಅದು ಇಷ್ಟು ವೆಯ್ಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ವೆಯ್ಟ್ ನೀವು ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ಟಿಕೆಟ್. ಈಗ ಮಾಡಿಬಿಟ್ಟಿದ್ದಾರೆ ಅದನ್ನು. ಸಾಧ್ಯವಿಲ್ಲ, ಇಷ್ಟು ಜನ ಕೂತಿರ್ತಾರೆ, ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಅವರ ಟಾಯ್ಲೆಟಲ್ಲಿ ಹೇಗೆ ಕೂತ್ಕೊಳ್ತಾರೋ, ಅಲ್ಲಿ ಏನು ಮಾಡ್ತಾರೋ ಭಗವಂತ, ಅದೆಲ್ಲ ಭಾಳ ಒಂದು ಸಂಶೋಧನೆ ಮಾಡಬೇಕಾದಂಥ ವಿಷಯ ಇದು. ಖಂಡಿತ ಹೇಳ್ತಾರೆ, ಇರಲಿ, ಹೊಟ್ಟೆಗೆ ಇಟ್ಟಿಲ್ಲ ಪಾಪ. ಅಲ್ಲಿ ಏನೇ ಗೊತ್ತಾ ನಿಮಗೆ, ಅವರಿಗೆ ಶ್ರೀಮಂತರದವ್ರು, ಎಷ್ಟು ಶ್ರೀಮಂತರು ಅಂದರೆ,
ಅಲ್ಲಿ ಪಾಪ ನಮಗೆ ಇಲ್ಲಿ ನಿದ್ರೆ ಮಲಗಿದ ಕೂಡಲೇ ನಿದ್ರೆ ಬರಲು ಸಾಕು ಒಂದು ಗಳಿಗೆ. ಪಾಪ ದಣಿದ ದೇಹ ಹಾಗೂ ಅವನಿಗೆ ಬೇಗ ನಿದ್ದೆ ಬರ್ತದೆ. ಅವರಿಗೆ ನಿದ್ದೆ ಬರಲು ಬೇಕು ದಿನ ಒಂದು ಗುಳಿಗೆ. ಸ್ಟ್ರೆಸ್ ಸರ್, ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್. ನಮ್ಮಲ್ಲಿ ಜನರಿಗೆ ಉಡಲು ಅರಿವೇ ಇಲ್ಲ. ಅರಿವೆಂದರೆ ಬಟ್ಟೆ. ಪಾಪ ಅಲ್ಲಿ ಎಷ್ಟೋ ಜನರಿಗೆ ಉಡಬೇಕೆಂಬ ಅರಿವೇ ಇಲ್ಲ. ಒಂದಿಷ್ಟು ಎಕ್ಸಾಜರೇಷನ್ ಅಲ್ಲ. ನಾನು ಮೊನ್ನೆ ಅದು ಸಿಯಾಟಲ್ ಡೇ ಅಂತ ನನಗೆ ಗೊತ್ತಿಲ್ಲ, ನನ್ನ ಮಗಾಲಿದಲ್ಲಿ ಹೋಗಿದ್ದೆ. ನನ್ನ ಕಣ್ಣೆದುರಲ್ಲಿ ಸರ್ ಒಂದು 10 ಜನ ಹತ್ತಿರ ಹುಡುಗರು ಹಾಗೆ ಏನೂ ಇಲ್ಲದೆ ಸೈಕಲಲ್ಲಿ ಹೋಗ್ತಾಯಿದ್ರು. ಯಾವನ ಸಂತೋಷಪಡಿಸಲಿಕ್ಕೋ ಏನು ಸಂಸ್ಕೃತಿಯೋ ನನಗೆ ವಿಶೇಷ ಅರ್ಥ ಆಗಲಿಲ್ಲ. ಅದು ವಿಕೃತಿ. ಮೈಗೊಂದು ಬಟ್ಟೆ ಬೇಕಲ್ಲ, ಅದು ಸಾಮಾನ್ಯ ಸಂಸ್ಕೃತಿ ಅಲ್ವ. ಇದು ವಿಕೃತಿ. ಇದು ಶಾರೀರಿಕವಾಗಿ ನೀವು ಎಕ್ಸ್ಪ್ಲನೇಷನ್ ತಗೊಂಡ್ರೆ. ಮಾನಸಿಕವಾಗಿ ತಗೊಂಡ್ರೆ ನಮ್ಮ ಮನಸ್ಸು, ಹ್ಯೂಮನ್ ಬ್ರೈನ್, ಅದು ಪ್ರಕೃತಿ. ಆದರೆ ನಮ್ಮ ಮನಸ್ಸಿನಲ್ಲೇ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ. ಅದ್ಭುತವಾದ ವಿಚಿತ್ರವಾದ ಮನಸ್ಸು. ನನ್ನ ಪುಸ್ತಕ ಮಾನವ ಮಿದುಳು ಒಂದು ರೋಚಕ ಲೋಕ ಅಂತ ಬಂತು. ಅದರಲ್ಲಿ ನಾನು ಬರೆದೆ, ನಾನು ಅಯ್ಯೋ ದೇವರ ಭಗವಂತ ಈ ಒಂದು ಮನಸ್ಸನ್ನು ಹೇಗೆ ಸೃಷ್ಟಿ ಮಾಡಿಬಿಟ್ಟ ಅಂತ. ವಿಚಿತ್ರವಾದ ಮನಸ್ಸು. ನಾವು ಪ್ರಾಣಿಗಳಿಂದ ಕಲಿಯುವಂಥದ್ದು ತುಂಬ ವಿಷಯ ಇದೆ. ಆದರೆ ಪ್ರಾಣಿಗಳು ನಮ್ಮಿಂದ ಕಲಿಯೋದು ಏನಿದೆ? ಏನಿಲ್ವಲ್ಲ. ಅಂತಹ ವಿಚಿತ್ರವಾದ ಮನಸ್ಸು. ಈ ಮನಸ್ಸು ಕಸದ ತೊಟ್ಟಿಯೂ ಆಗ್ಬೋದು, ಗುಣದ ತೊಟ್ಟಿಲೂ ಆಗ್ಬೋದು. ಸರ್, ಇದೊಂದು ವಿಚಿತ್ರವಾದ ಕಲ್ಪನೆ. ಎ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಬಿಕಮ್ ಎ ಗ್ರೇಟ್ ಪರ್ಸನ್ ಆ್ಯಂಡ್ ಹಿ ಕ್ಯಾನ್ ಬಿಕಮ್ ದ ವರ್ಸ್ಟ್ ಪರ್ಸನ್. ವಿಚಿತ್ರವಾದ ಕಲ್ಪನೆ. ಅದಕ್ಕೆ ಒಂದೇ ಮಾತಲ್ಲಿ ನಾನು ಹೇಳಿದ್ದು, ಗುಣದ ತೊಟ್ಟಿಲೂ ಆಗಬಹುದು, ಕಸದ ತೊಟ್ಟಿಯೂ ಆಗಬಹುದು. ಗುಣದ ತೊಟ್ಟಿಲಾದರೆ ಅದು ಸಂಸ್ಕೃತಿಯನ್ನು ಸೂಸುತ್ತದೆ. ಕಸದ ತೊಟ್ಟಿ ಆದರೆ ಈ ವಿಕೃತಿಯನ್ನು ಅದು ಪಸರಿಸುತ್ತದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಮನಸ್ಸಿಗೆ ನಾವು ಆ ಷಡ್ ವೈರಿಗಳಿವೆಲ್ಲ, ಕಾಮ, ಕ್ರೋಧ, ಮೋಹ, ಲೋಭ, ಮೋಹ, ಮದ, ಮತ್ಸರ ಎಂಬ ಷಡ್ ವೈರಿಗಳನ್ನು ಸೇರಿಸಿಕೊಂಡ್ರೆ ಅದು ವಿಕೃತಿ ಆಗುತ್ತೆ. ಅದರ ವ್ಯತಿರಿಕ್ತವಾಗಿ ಮೌಲ್ಯಗಳನ್ನು ಬೆರೆಸಿಕೊಂಡ್ರೆ ಅದು ಸಂಸ್ಕೃತಿ ಆಗುತ್ತೆ. ಇದು ಮನಸ್ಸಿನ ಒಂದು ಕಲ್ಪನೆ. ಮನಸ್ಸು ಪ್ರಕೃತಿ, ಅದನ್ನು ವಿಕೃತಿಯನ್ನಾಗಿ ಮಾಡ್ಬೋದು, ಸಂಸ್ಕೃತಿಯನ್ನಾಗಿ ಮಾಡ್ಬೋದು. ನಮ್ಮ ವರ್ತನೆಗಳಿಂದ ಮನಸ್ಸಲ್ಲಿ ಏನು ಬೆರೆಸಿಕೊಳ್ತೇವೆ ಅನ್ನೋದು ಭಾಳ ಮುಖ್ಯ. ಉದಾಹರಣೆಗೆ ಆಸೆ ಪ್ರಕೃತಿ. ಯಾರಿಗೆ ಆಸೆ ಇಲ್ಲ? ಎಲ್ರಿಗೂ ಆಸೆ ಇದೆ. ಭಗವಾನ್ ಬುದ್ಧ ಹೇಳಿದ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ನನ್ನ ದೃಷ್ಟಿಯಲ್ಲಿ ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆ ಅಲ್ಲ. ಆಸೆ ಬೇಕು. ಯಾರಿಗೆ ಆಸೆ ಇಲ್ಲ ಸರ್? ಒಬ್ಬ ಹುಡುಗರಿಗೆ ನಾನು ಇಂಜಿನಿಯರ್ ಮಾಡಬೇಕು ಅಂತ ಆಸೆ ಇಲ್ಲದಿದ್ದರೆ, ನಾನು ದೊಡ್ಡ ಕೆಲಸ ಮಾಡಿದ ಆಸೆ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಆಸೆಗಳು ಬೇಕು, ಆದರೆ ದುರಾಸೆಯಲ್ಲ, ಅತಿ ಆಸೆಯಲ್ಲ. ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನೋದು ಸಪ್ಸಾದ ಮಾತು. ಅದೇ ರೀತಿ ಆಸೆ ಪ್ರಕೃತಿ, ಆದರೆ ದುರಾಸೆ ವಿಕೃತಿ. ಆದರೆ ಪರೋಪಕಾರ ಮಾಡುವಂಥ ನನ್ನೊಂದು ಆಸೆ ಇದೆ ಅಲ್ಲ, ಅದು ಸಂಸ್ಕೃತಿ. ದಯೆ ಎಂಬ ಶಬ್ದವನ್ನು ಕುರುಡನೂ ನೋಡಬಲ್ಲ, ಕಿವುಡನೂ ಕೇಳಿಸಿಕೊಳ್ಳಬಲ್ಲ. ಕೈಂಡ್ನೆಸ್ ಇಸ್ ಎ ವರ್ಡ್ ವಿಚ್ ಎ ಬ್ಲೈಂಡ್ ಕ್ಯಾನ್ ರೀಡ್ ಆ್ಯಂಡ್ ಎ ಡೆಫ್ ಕ್ಯಾನ್ ಹಿಯರ್. ಅಂತಹ ಅದ್ಭುತವಾದ ಕಲ್ಪನೆ. ಆಸೆ ಪ್ರಕೃತಿ, ದುರಾಸೆ ವಿಕೃತಿ. ಆದರೆ ಪರಚಿಂತನೆ, ಪರಹಿತ, ಹಾಗೆ ಪರೋಪಕಾರ ಮಾಡಿದ ಆಸೆ ಇದೆಯಲ್ಲ, ಅದು ಸಂಸ್ಕೃತಿ. ಆಲೋಚನೆ ಪ್ರಕೃತಿ, ಅದು ಸದಾಲೋಚನೆ. ಒಳ್ಳೆಯ ಆಲೋಚನೆಗಳಿದ್ದರೆ, ಎಲ್ಲರಿಗೂ ಹಿತವನ್ನು ಬಯಸುವಂತಹ ಆಲೋಚನೆಗಳಿದ್ದರೆ, ನನ್ನ ಸದಾಶಯಗಳಿದ್ದರೆ ಅದು ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಎಂತಹ ಕಲ್ಪನೆ. ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಎಂತಹ ಅದ್ಭುತವಾದ ಕಲ್ಪನೆ. ಅದು ಸದಾಶಯ, ಅದು ಸಂಸ್ಕೃತಿ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ ಹೇಳಿದಂತಹ ನಮ್ಮ ಋಗ್ವೇದ ಇದೆಯಲ್ಲ, ಅದಕ್ಕೆ ದೊಡ್ಡ ಮಾತೇ ಬೇರೆ ಇಲ್ಲ. ಯಾಕಂದರೆ ನಾವು ನಮ್ಮ ಕೋಣೆಯ ಬಾಗಿಲನ್ನು ಜಡಿದಿಟ್ಟಿಲ್ಲ, ನಮ್ಮ ಕಿಟಕಿಗಳನ್ನು ಹಾಕ್ಕೊಂಡಿಲ್ಲ. ಸದ್ವಿಚಾರಗಳು ಎಲ್ಲಿಂದಲೇ ಬರಲಿ, ನಾನು ಅದನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೇನೆ ಅಂತಕ್ಕಂತಹ ಮಹಾದೊಡ್ಡ ಒಂದು ತತ್ವ ಆ ಮಾತಲ್ಲಿದೆ. ಅದು ಸಂಸ್ಕೃತಿ, ಸದಾಶಯ. ಲೋಕ ಸಮಸ್ತಾನಿ ಸುಖಿನೋ ಭವಂತು, ಸರ್ವೇ ಜನಾ ಸುಖಿನೋ ಭವಂತು. ಎಲ್ಲೂ ಸುಖಿಗಳಾಗಿರಬೇಕು. ನಾನು ಒಬ್ಬನೇ ಸುಖಿಗೆ ಆಗಿಬಿಟ್ರೆ ಅದು ನಿಜವಾದ ಸುಖ ಅಲ್ಲ. ನನ್ನ ಮನೆಯಲ್ಲಿ ನಾನು ಬೆಳಕು ಹಚ್ಚಿ 10 ಮನೆಯಲ್ಲಿ ಕತ್ತಲೆ ಇದ್ದರೆ ಅದು ಸುಖ ಅಲ್ಲ. ಅದು ಸರ್ವೇ ಜನ ಸುಖಿನೋ ಭವಂತು. ಎಲ್ಲರ ಜೊತೆ ನಾನು ಸುಖವಾಗಿರಬೇಕು, ಅದು ಪ್ರಕೃತಿ. ಆದರೆ ಎಲ್ಲರೂ ಸುಖಿಯಾಗಿರಬೇಕು, ಅದು ಸಂಸ್ಕೃತಿ. ಕಾಲೇ ವರ್ಷತು ಪರ್ಜನ್ಯ, ನಮ್ಮ ಎಂಥ ಒಂದು ಪ್ರೇಯರ್ ಸರ್. ಅದು ಕಾಲಕ್ಕೆ ಮಳೆಯಾಗಲಿ. ಪೃಥ್ವಿ ಸಸ್ಯಶಾಲಿನಿ, ಬಿದ್ದ ಮಳೆ ಅದು ಬೆಳೆಯಾಗಿ ಬರಲಿ. ದೇಶೋಯಂ ಕ್ಷೋಭರಹಿತ, ಎಲ್ಲಿಗೂ ಕೂಡ ಕ್ಷಾಮವಿಲ್ಲದೆ ಕ್ಷೇಮದಿಂದ ಜನ ಬಾಳುವಂತಾಗಲಿ. ಸರ್ವೇ ಜನ ಎಲ್ಲರೂ ಸುಖವಾಗಿರಬೇಕು ಅಂತ ಅದ್ಭುತವಾದ ಸದಾಶಯ ಇದೆಯಲ್ಲ, ಅದು ಸಂಸ್ಕೃತಿ. ಆಲೋಚನೆ ಪ್ರಕೃತಿ, ಸದಾಶಯ ಸಂಸ್ಕೃತಿ, ದುರಾಲೋಚನೆ ವಿಕೃತಿ. ಅದೇ ರೀತಿ ನಮ್ಮ ಆಚಾರ ವಿಚಾರಗಳು, ಅದು
ಆಚಾರ ವಿಚಾರವಿದ್ದದ್ದು ಪ್ರಕೃತಿ. ಆದರೆ ಭ್ರಷ್ಟಾಚಾರ, ಅನಾಚಾರ, ವ್ಯಭಿಚಾರ ಇದೆಲ್ಲ ವಿಕೃತಿ. ಭ್ರಷ್ಟಾಚಾರದ ಬಗ್ಗೆ ನಾವು ಇವತ್ತು ಎಷ್ಟು ಮಾತಾಡ್ತಾ ಇದ್ದೇವೆ. ನಿಮಗೆ ಗೊತ್ತೇ ಇದೆ, ನಮ್ಮ ದೇಶದ ದುರಂತಗಳಲ್ಲಿ, ಹಲವಾರು ದುರಂತಗಳಲ್ಲಿ ಒಂದು ಏರುತ್ತಿರುವ ಜನಸಂಖ್ಯೆ ಹಾಗೂ ಇಳಿಯುತ್ತಿರುವ ಗುಣಮಟ್ಟ, ಓವರ್ ಪಾಪ್ಯುಲೇಷನ್, ಅಂಡರ್ ನ್ಯೂಟ್ರಿಷನ್, ಕರಪ್ಷನ್ ಆ್ಯಂಡ್ ಕಾಸ್ಟಿಸಮ್. ಇದು ದುಃಖವಾದ ಸಂಗತಿ. ಭ್ರಷ್ಟಾಚಾರ ನಮ್ಮ ದೇಶದಲ್ಲಿ ಇದೆ, ಕಣ್ಣೆದುರೇ ಕಾಣ್ತಾ ಇದೆ. ಭ್ರಷ್ಟರಲ್ಲಿ 4 ಜನ ಗ್ರೂಪ್ ಇದ್ದಾರೆ. ಒಂದು, ಕೆಲವರಿಗೆ ಲಂಚ ತಗೊಳ್ಳಿಕ್ಕೆ ಆಸೆ ಇದೆ, ಅದರ ಅವಕಾಶ ಇರೋಲ್ಲ, ಆ ಪೋಸ್ಟ್ಗಳು ಆಗಿರ್ತವೆ. ಕೆಲವರಿಗೆ ಆಸೆ ಇದೆ, ಧೈರ್ಯ ಇರೋದಿಲ್ಲ, ಅದಕ್ಕೆ ಧೈರ್ಯ ಬೇಕಲ್ಲ, ಅದಕ್ಕೆ ಲಂಚ ತಗೊಳ್ಬೇಕು, ಧೈರ್ಯ ಬೇಕು. ಕೆಲವರಿಗೆ ಆಸೆಯೂ ಇದೆ, ಅವಕಾಶವೂ ಇದೆ, ಆ ಧೈರ್ಯವೂ ಇದೆ, ಅವ್ರು ತುಂಬ ಪಾಪ್ಯುಲರ್. ಜನ ಹೇಳ್ತಾರೆ, ಏನು ಸರ್ ಒಳ್ಳೆ ಮನುಷ್ಯ ಸರ್, ಹೇಳಿದ ಕೆಲಸ ಮಾಡಿಕೊಡ್ತಾನೆ, ಸ್ವಲ್ಪ ದುಡ್ಡು ತಗೊಳ್ತಾನೆ, ಅದ್ರ ಕೆಲಸ ಮಾಡ್ತಾನೆ, ಒಳ್ಳೆ ಜನ ಸರ್, ಒಳ್ಳೆ ಜನ. ಕೆಲಸ ಮಾಡಿದ ಮೇಲೆ ಇವರಿಗೆ ಆರೋಪ, ಬಡಿವಾಗ ದುಡ್ಡು ತಗೊಳ್ಳಲ್ಲ, ಕೆಲಸನೂ ಮಾಡೋಲ್ಲ. ಅಯ್ಯೋ, ಇವರಿಗೆ ಒಳ್ಳೆ ಪಟ್ಟ ಕೊಟ್ಟು ಬಿಟ್ಬಿಟ್ರು. ಯಾರೋ ಒಬ್ಬರು ಬಂದು ಸಿಕ್ಕಿದ್ರು ವಾಕಿಂಗಲ್ಲಿ, ಸ್ವಲ್ಪ ಅವರು ಲಂಚ ತಗೊಳ್ತಾ ಇದ್ರು. ಏನು ನೀವು ಕಾಣಲೇ ಇಲ್ಲ ಅಂತ ಅಂದೆ. ಅವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೇ, ನಾನು ಸ್ವಲ್ಪ ಲಂಚ ತಗೊಳ್ಳುವಾಗ ಸಿಕ್ಕಾಕೊಂಡ್ಬಿಟ್ಟೆ. ಮತ್ತೇನು ಮಾಡಿದ್ರಿ? ಲಂಚ ಕೊಟ್ಬಿಟ್ಟು ಬಿಡಿಸ್ಕೊಂಡು ಬಿಟ್ಟೆ ತಂದರು. ಯಾರೋ ಲೋಕಾಯುಕ್ತ ಒಬ್ಬರು ಹೋಗಿದ್ರಂತೆ, ನಮ್ಮ ಒಬ್ಬ ಯಾರೋ ದೊಡ್ಡ ಆಫೀಸ್ಗೆ ಹೋದ್ರಂತೆ. ಹೋದ ಕೂಡಲೇ ಅವರು ಹೇಳಿದ್ರಂತೆ, ಓ ಇಲ್ಲಿ ನೋಡಿ, ನಿಮ್ಮ ಆಫೀಸಲ್ಲಿ ತುಂಬ ಜನ ಲಂಚ ತಗೊಳ್ತಾರೆ ಅಂತ ನಮಗೆ ಸುದ್ದಿ ಬಂದಿದೆ, ಅದಕ್ಕೋಸ್ಕರ ನಿಮ್ಮಲ್ಲಿ ಯಾರ್ಯಾರು ಲಂಚ ತಗೊಳ್ತಾರೆ ಸ್ವಲ್ಪ ಲಿಸ್ಟ್ ಮಾಡಿ ಕೊಡಿ. ಕೊಡ್ತಾರೆ, ನಮ್ಮಲ್ಲಿ ತುಂಬ ಜನ ಮೋಸ ಇದ್ದಾರೆ, ಕೊಡ್ತಾರೆ. ಅದನ್ನು ನನಗೇನು ಕೊಡ್ತೀರಿ? ಇವನು ಏನು ಮ್ಯಾನೇಜರ್ ಕೇಳೋದು ಅವ್ರ ಹತ್ರ, ಲೋಕಾಯುಕ್ತ ಅವ್ರ ಹತ್ರ. ಅಂದರೆ ದೇಶ ಹೀಗಾದರೆ ಭಾಳ ಕಷ್ಟ ಇದೆ. ಅದೇ ಹೇಳಿದೆಲ್ಲ, ಭ್ರಷ್ಟಾಚಾರ, ವ್ಯಭಿಚಾರ, ಅನಾಚಾರ ಇದೆಲ್ಲೂ ಕೂಡ ವಿಕೃತಿ, ಸದಾಚಾರ ಸಂಸ್ಕೃತಿ, ಆಚಾರ ಪ್ರಕೃತಿ. ಅದೇ ರೀತಿ ಮಾನಸಿಕವಾಗಿರ್ತಕ್ಕಂತಹ ನನ್ನ ಹಸಿವೆ ನೋಡಿ, ಇನ್ನೊಂದು ಉದಾಹರಣೆ, ಎಲ್ಲದಕ್ಕೂ ಉದಾಹರಣೆ ಕೊಡ್ತಾನೆ ಹೋಗ್ತೇನೆ ನಾನು. ಹೊಟ್ಟೆ ಪ್ರಕೃತಿ, ಹೊಟ್ಟೆ ಒಳಗೆ ಒಂದು ಹಸಿವೆ ಇದೆ, ಅದು ಪ್ರಕೃತಿ. ಹಸಿವಾದಾಗ ನಾನು ಊಟ ಮಾಡ್ತೇನೆ, ಅದು ಪ್ರಕೃತಿ. ಹಸಿದವನಿಗೆ ಬೇಕಾಗಿದ್ದು ಹಿಡಿ ಅನ್ನವೇ ಹೊರತು ವೇದಾಂತಗಳಲ್ಲ. ನೀರಲ್ಲಿ ಮುಳುಗುವವನಿಗೆ ಬೇಕಾಗಿದ್ದು ಬಿಡಿ ತೆಪ್ಪವೇ ಹೊರತು ಸಿದ್ಧಾಂತಗಳಲ್ಲ. ಇಟ್ಸ್ ಎ ಕ್ರೈಮ್ ಟು ಟೀಚ್ ಫಿಲಾಸಫಿ ಟು ಹ್ಯಾಂಗ್ರಿ ಮ್ಯಾನ್, ವಿವೇಕಾನಂದ ಸೆಟ್. ಆ ಕಾರಣಕ್ಕಾಗಿ ನನ್ನ ಹೊಟ್ಟೆ ಪ್ರಕೃತಿ, ಹೊಟ್ಟೆಯೊಳಗಿನ ಹಸಿವು ಪ್ರಕೃತಿ. ಹಸಿವಾದಾಗ ಊಟ ಮಾಡುವುದು ಕೂಡ ಪ್ರಕೃತಿ. ಆದರೆ ಹಸಿವಾಗದಿದ್ದರೂ ಊಟ ಮಾಡುವುದು ವಿಕೃತಿ. ನನಗೆ ಹಸಿವಾಗಿದ್ದರೂ ನಮಗಿಂತ ಹೆಚ್ಚು ಹಸಿವಾದ ಇನ್ನೊಬ್ಬರಿಗೆ ನಾನು ಊಟ ಮಾಡಿಸುತ್ತೇನಲ್ಲ, ಅದು ಸಂಸ್ಕೃತಿ. ನೋಡಿ, ಹಸಿವೆಯಲ್ಲಿ ಪ್ರಕೃತಿ, ವಿಕೃತಿ, ಸಂಸ್ಕೃತಿ. ನಾನು ಊಟ ಮಾಡೋದು ಪ್ರಕೃತಿ, ಇನ್ನೊಬ್ಬರಿಗೆ ಊಟ ಮಾಡಿಸೋದು ಸಂಸ್ಕೃತಿ. ನನಗೆ ಹಸಿವಾಗಿದ್ದರೂ ಊಟ ಮಾಡೋದು ಅದು ವಿಕೃತಿ. ಇನ್ನೊಬ್ಬರ ಊಟವನ್ನು ಕಿತ್ತು ತಿನ್ನುವುದು ಅದು ವಿಕೃತಿ. ನನ್ನ ತಟ್ಟೆದರೆ ಮಾತ್ರ ನಾನು ತಿನ್ನುವುದು ಸಂಸ್ಕೃತಿ. ನನ್ನ ತಟ್ಟೆಯಿಂದ ಇನ್ನೊಬ್ಬರಿಗೆ ನಾನು ಉಣಬಡಿಸುವುದು ಅದು ಸಂಸ್ಕೃತಿ. ಹಸಿವೆ. ಅದೇ ರೀತಿಯಲ್ಲಿ ನಿದ್ರೆ ಭಾಳ ಸಹಜವಾಗಿತ್ತು. ನಿದ್ರೆ ಒಂದು ಪ್ರಕೃತಿ, ಎಲ್ರಿಗೂ ನಿದ್ದೆ ಬೇಕು. ಅದು ಎಲ್ಲ ಪ್ರಾಣಿಗಿರ್ತಕ್ಕಂತಹ ಈ ಹಸಿವೆ, ನಿದ್ದೆ, ಮೈಥುನ, ಭಯ ಇದೆಲ್ಲ ಪ್ರಾಣಿ ಸಹಜವಾದ ಗುಣಗಳು ನಮ್ಮಲ್ಲಿ ಕೂಡ ಇವೆ. ಇದನ್ನು ನೀವು ಟೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ನೀವು ಎಷ್ಟೇ ದೊಡ್ಡ ಫಿಲಾಸಫರ್ ಅದು ಕೂಡ 10 ದಿವಸ ಊಟ ಮಾಡದೆ ಹಾಕಿ ಅವನು ಬದಲಾಗಿ ಬಿಡ್ತಾನೆ ಅವನು. ಈ ಕಾರಣಕ್ಕಾಗಿ ನಿದ್ರೆ ಒಂದು ಸಂಸ್ಕೃತಿ, ನಿದ್ದೆ ಮಾಡುವ ಸಂಸ್ಕೃತಿ. ಆದರೆ ಈ ನಿದ್ದೆಯಲ್ಲಿ ಸ್ಲೀಪ್ ವಾಕಿಂಗ್, ಸ್ಲೀಪ್ ಟಾಕಿಂಗ್ ಎಲ್ಲ ಮಾಡ್ತಾರಲ್ಲ, ಸ್ಕ್ರೀಮಿಂಗ್, ಇದೆಲ್ಲ ವಿಕೃತಿ. ಆದರೆ ನಮ್ಮ ನಿದ್ದೆಗೋಸ್ಕರ, ದೇಶವಾಸಿಗಳ ನಿದ್ದೆಗೋಸ್ಕರ, ಅವರ ನಿದ್ದೆಗೆ ಭಂಗ ಬಾರದಂತೆ ನಮ್ಮ ಯೋಧರು ಗಡಿಯಲ್ಲಿ ಅವರ ನಿದ್ದೆಯನ್ನು ಬಿಟ್ಟು ನಮ್ಮ ದೇಶ ಕಾಯ್ತಾ ಇದ್ದಾರಲ್ಲ, ಅದು ಸಂಸ್ಕೃತಿ. ದ್ಯಾಟ್ ಈಸ್ ಸಂಸ್ಕೃತಿ. ಅದೇ ರೀತಿಯಲ್ಲಿ ಭಯ, ಪ್ರಕೃತಿ ಸಹಜವಾದಂಥ ಗುಣ. ಅದು ಪ್ರಕೃತಿ ಸಹಜವಾದಂಥ ಕಾಮ. ಎಲ್ರಿಗೂ ಭಯ ಇದೆ, ಯಾರಿಗೂ ಭಯ ಇಲ್ಲ ಸರ್? ಭಯ ಇದೆ. ಭಯೋತ್ಪಾದನೆ ವಿಕೃತಿ, ದಯೋತ್ಪಾದನೆ ಸಂಸ್ಕೃತಿ. ನೋಡಿ ಇಂಥ ಮಾತು. ಭಯ ಪ್ರಕೃತಿ, ಭಯೋತ್ಪಾದನೆ ವಿಕೃತಿ, ದಯೋತ್ಪಾದನೆ ಸಂಸ್ಕೃತಿ. ಇನ್ನು ಹಾಗೆ ಮೈಥುನ, ದ ಸೆಕ್ಷುವಲ್ ಡಿಸೈರ್, ನ್ಯಾಚುರಲ್ ಇನ್ಸ್ಟಿಂಕ್ಟ್, ಅದು ಪ್ರಕೃತಿ. ಅದರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲ ಪುರುಷ ಸ್ತ್ರೀಗಳಿರ್ತಕ್ಕಂಥ ಅಂತ ಕೂಡ ಅದು ಕೂಡ ಯುವಕರಲ್ಲಿ ಬಹಳ ಚೆನ್ನಾಗಿ ಕಾಣ್ತೇವೆ. ಅದು ನಾವು ಕಾಲೇಜ್ಗಳಿಗೆ ಹೋದಾಗ ಎಲ್ಲೋ ಕಾಣ್ತೇವೆ. ಯಾರೋ ಒಬ್ಬ ಸೆಕೆಂಡ್ ಇಯರ್ ಹುಡುಗ ಪಾಪ ಫಸ್ಟ್ ಇಯರ್ ಹುಡುಗಿಗೆ ರ್ಯಾಗಿಂಗ್ ಮಾಡ್ತಾ ಇದ್ದಂತೆ. ನಿಮಗೆ ಗೊತ್ತಲ್ಲ, ಈ ಕಾಲೇಜಲ್ಲಿ ರ್ಯಾಗಿಂಗ್ ದೊಡ್ಡ ಒಂದು ವಿಷಯ. ಸೆಕೆಂಡ್ ಇಯರ್ ಹುಡುಗ ಫಸ್ಟ್ ಇಯರ್ ಹುಡುಗಿಗೆ ರ್ಯಾಗಿಂಗ್ ಮಾಡ್ತಾರೆ. ರ್ಯಾಗಿಂಗ್ ಹೇಗೆ ಶುರುವಾಗುತ್ತೆ ಅಂದರೆ, ಫಸ್ಟಿಗೆ ನಿನ್ನ ಹೆಸರೇನೇ ಅಂತ ಶುರುವಾಗುತ್ತೆ. ಈಗ ಅದರ ರ್ಯಾಗಿಂಗ್ ರದ್ದಾಗಿದೆ, ಆದರೂ ಕೂಡ ಪಾಪ ಮಾಡ್ತಾರೆ. ಹೆಸರು ಕೇಳ್ಬೋದಂತೆ. ನಿನ್ನ ಹೆಸರು ಕೇಳ್ತಾರೆ, ನಿನ್ನ ಹೆಸರೇನೇ ಅಂತ ಕೇಳ್ತಾನೆ. ಇವ್ರು ಕೇಳಿದ್ದಾನೆ ಇವ ಫಸ್ಟ್ ಇಯರ್ ಹುಡುಗಿ, ಸೆಕೆಂಡ್ ಇಯರ್ ಹುಡುಗ. ಅವಳು ತುಂಬ ಜಾಣೆ ಹುಡುಗಿ. ನಿನಗೆ ನನ್ನ ಹೆಸರು ಬೇಕಾ? ಹೌದು. ನನ್ನನ್ನು ಎಲ್ಲರೂ ಕೂಡ ಅಕ್ಕ ಅಕ್ಕ ಅಂತ ಕರೀತಾರೆ. ಅವಳು ಜಾಣೆಯಾಗಿ ಉತ್ತರ ಕೊಟ್ಟಳು.
ಇವ ಮಹಾ ಕಿಲಾಡಿ, ಅದಕ್ಕೆ ದೊಡ್ಡ ಕಿಲಾಡಿ. ಹೌದಾ? ಎಂತಹ ಯೋಗ ಯೋಗ! ವೈಟ್ ಎ ಕೋಇನ್ಸಿಡೆನ್ಸ್. ಯಾಕೆ ನಿನ್ನನ್ನು ಎಲ್ಲರೂ ಅಕ್ಕ ಅಕ್ಕ ಅಂತ ಕರೀತಾರೆ, ನನ್ನನ್ನು ಎಲ್ಲರೂ ಕೂಡ ಬಾವ ಬಾವ ಅಂತ ಕರೀತಾರೆ. ಅಂದರೆ ಆ ವಯಸ್ಸಲ್ಲಿ ಇರ್ತಕ್ಕಂಥ ಒಂದು ಗುಣ ಸ್ವಭಾವಗಳು. ಪಾಪ ಮೇಷ್ಟ್ರು ಹೇಳ್ತಾ ಇದ್ರಂತೆ, ಒಂದು ಪಾಠ ಹೇಳಬೇಕಿದ್ರೆ ಮೇಷ್ಟ್ರು ಪಾಠ ಹೇಳ್ತಾ ಇದ್ರೆ, ನೋಡಪ್ಪ ಈ ಪುಸ್ತಕ ಈ ಮೇಜಿನ ಮೇಲೆ ಇದೆ, ಈ ಮೇಜು ಈ ಭೂಮಿಯ ಮೇಲೆ ಇದೆ, ಇದರ ಅರ್ಥ ಪುಸ್ತಕ ಕೂಡ ಭೂಮಿಯ ಮೇಲೆ ಇದೆ. ಇದಕ್ಕೆ ಸರಿಯಾಗಿದ್ದು ನೀನು ಹೇಳು. ಅವರು ಕಿಲಾಡಿಯವರು ಹೇಳ್ತಾರೆ, ಸರ್ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವು ನಿಮ್ಮ ಮಗಳನ್ನು ಪ್ರೀತಿಸುತ್ತೀರಿ, ಅಷ್ಟೇ. ಅದರ ಅರ್ಥ ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತೇನೆ. ಅಂದರೆ ಆ ವಯಸ್ಸಲ್ಲಿ ಇರ್ತಕ್ಕಂಥದ್ದು ಸಹಜ ಸಾಬದಂಥ ಒಂದು ಆಸಕ್ತಿ ಇರುತ್ತೆ. ನಾನು ತುಂಬ ಕಡೆ ಈ ಕಾಲೇಜ್ ಸ್ಕೂಲಿಗೆ ಹೋಗ್ತಾರೆ, ಪಾಪ ಅಲ್ಲಿ ಏನಾಗಿದೆ ಅಂದರೆ ಈ ಕವನಗಳು ಎಲ್ಲ ಬರೀತಾರೆ. ಆ ವಯಸ್ಸಲ್ಲಿ ಪಾಪ ಪ್ರೇಮ ಒಂದೇ ಕವನಕ್ಕೆ ಇರುವಂಥ ವಸ್ತು ವಿಷಯ, ಬೇರೆ ಯಾವುದೂ ಇರುವುದಿಲ್ಲ. ನಾನು ಮಂಗಳೂರಲ್ಲಿ ಒಬ್ಬರು ಸಿಕ್ಕಿದ್ರು, ನಾನು ಕೇಳಿದೆ ಅವರಿಗೆ, ಸರ್ ಒಂದು ವಾಕ್ಯದ ಕತೆ ಹೇಳಿ ಅಂತೆ. ಅಕಸ್ಮಾತ್ ವೃದ್ಧರು ಅವರು ಹೇಳಿದರು, ಒಂದು ವಾಕ್ಯದ ಕತೆ ಏನು ಹೇಳಿ ಡಾಕ್ಟ್ರೇ, ನನಗೆ ಒಂದು ಮದುವೆ ಆಯಿತು, ಅಲ್ಲಿಗೆ ತನ್ನ ಕತೆ ಮುಗಿಯಿತು ಅಂತಂದರು ಅವರು. ಅವರು ಮಾರ್ಮಿಕವಾಗಿ ಮಾತಾಡ್ತಾರೆ. ನಾನು ಅವ್ರನ್ನ ತಪ್ಪಿಬಿಟ್ಟು ಕೇಳಿದ್ದವರು, ವಯಸ್ಸಾದವರು ಸ್ವಲ್ಪ, ಹೇಗಿದ್ದೀರಿ ಅಂತ ಕೇಳಿಬಿಟ್ಟೆ. ಆಗ ಅವ್ರು ಹೇಳಿದರು, ನೋಡಿ ಡಾಕ್ಟ್ರೇ, ಹಾಗೆ ಮುದುಕರನ್ನ ಹಾಗೆಲ್ಲ ಕೇಳಬಾರ್ದು, ಹೇಗಿದ್ದೀರಿ ಅಂತ ಕೇಳಬಾರ್ದು, ಯಾಕಿದ್ದೀರಿ ಅಂತ ಕೇಳಬೇಕು. ಅಯ್ಯಯ್ಯೋ ಹಾಗಲ್ಲ ಸರ್, ನೀವು ತುಂಬ ವೃದ್ಧ ಹಾಗೆಲ್ಲ ಹೇಳಬೇಡಿ, ನಮ್ಗೆ ಬೇಕು ನಮಗೆ. ಆಗ ಅವ್ರು ಹೇಳಿದರು, 60 ವರ್ಷ ಆದವರಿಗೆ ಕೇಳಿ ಹೇಗಿದ್ದೀರಿ, ಪರವಾಗಿಲ್ಲ. 70 ವರ್ಷ ಆದವರಿಗೆ ಕೇಳಿ ಈಗ ಹೇಗಿದ್ದೀರಿ, ಹಾಗೆ ಪರವಾಗಿಲ್ಲ. 80 ವರ್ಷ ಆದವರಿಗೆ ಕೇಳಿ ಇದ್ದೀರಾ, ಇನ್ನೂ ಇದ್ದೀರಾ, ಹಾಗೆ ಕೇಳಿ. 90 ವರ್ಷ ಆದವರಿಗೆ ಕೇಳಬೇಕು, ಇನ್ನು ಹೇಗೆ ಇದ್ದೀರಿ. 100 ವರ್ಷದ ಆದವರಿಗೆ ಇನ್ನು ಯಾಕೆ ಇದ್ದೀರಿ, ಹೀಗೆ ಕೇಳಬೇಕಪ್ಪ ಅಂತ ಮಾರ್ಮಿಕವಾಗಿ ಹೇಳಿದರು. ಇಲ್ಲಿ ಹೀಗೆ ಈ ಕವನಗಳು ನಾನು ಓದ್ತಾ ಇದ್ದೆ. ಪಾಪ ಈ ಹುಡುಗರದ್ದು ಹಾಡುಗಳೆಲ್ಲ ಇದೇ ಹಾಡಲ್ಲ. ಓ ನಲ್ಲೆ ನಾನಿಂದ ಬಲ್ಲೆ, ನೀ ಅಲ್ಲೇ ನಿಲ್ಲೆ, ನೀನು ಯಾಕೆ ನನ್ನ ಒಲ್ಲೆ, ನೀನಿನ್ನ ಎದೆಯು ಕಲ್ಲೆ, ನೀ ಬೇಕಿದ್ರೆ ನನ್ನ ಕೊಲ್ಲೆ, ಒಲ್ಲೆ ಇದ್ರೆ ನಲ್ಲೆ, ನೀನಿಲ್ಲದೆ ನಾನು ಕರೆಂಟ್ ಇಲ್ಲದ ಫ್ಯಾನು, ನೀನಿಲ್ಲದೆ ನಾನು ನೀರಿಲ್ಲದ ಮೀನು, ನೀನಿಲ್ಲದಿದ್ದರೆ ನಾನಾಗುವೆ ತಬ್ಬಲಿ. ಆಗ ನಾನು ಯಾರನ್ನ ತಬ್ಬಲಿ? ಇದು ಕನ್ನಡದ ಸೌಂದರ್ಯ. ತಬ್ಬಲಿ ಅನ್ನೋದು, ತಬ್ಬಲಿನ ಹೇಗೆ ಯೂಸ್ ಮಾಡ್ಕೊಳ್ತಾರೆ. ಒಂದು ಕವನ ನಾನು ಓದಿದೆ. ಈ ಕನ್ನಡ ತುಂಬ ಸುಂದರವಾದ ಭಾಷೆ. ಅರ್ಥವಾಗದವರಿಗೆ ಕಲ್ಲು, ಅರ್ಥವಾದವರಿಗೆ ಕಲ್ಲು ಸಕ್ಕರೆ ನಮ್ಮ ಕನ್ನಡ ಅಂತ ಅದ್ಭುತವಾದ ಭಾಷೆ. ಬಲ್ಲವನ್ನೇ ಬಲ್ಲ ಕಲ್ಲು ಸಾಕ್ಷ್ಯರ ರುಚಿ ಅಂತ. ಸೊ ಇವನು ಮುಂದೆ ಹೇಳ್ತಾರೆ, ಹಂಗೆ ಮುಂದೆ ಇವನ ಹಾಡುಗಳು, ನಾನೀಗ ನನ್ನ ಚೂರು ಚೂರಾದ ಹೃದಯದ ನಿನ್ನನ್ನು ಪ್ರೀತಿಸಲಿ, ಅಥವಾ ಹೃದಯ ಚೂರು ಚೂರಾಗುವವರೆಗೆ ನಿನ್ನನ್ನು ಪ್ರೀತಿಸಲಿ. ಅವಳು ಕಿಲಾಡಿಗಳು ಹೇಳ್ತಾರೆ, ಅವಳು ಹೇಳ್ತಾಳೆ, ನಾನೀಗ ನನ್ನ ಹರಿದು ಹೋದ ಚಪ್ಪಲಿಯಿಂದ ನಿನಗೆ ಬಾರಿಸಲಿ, ಅಥವಾ ಚಪ್ಪಲಿ ಹರಿದು ಹೋಗುವವರೆಗೆ ನಿನಗೆ ಬಾರಿಸಲಿ. ಇರಲಿ, ಈ ಒಂದು ಮೈಥುನನಿದೆಯಲ್ಲ, ಅದು ಪ್ರಕೃತಿ ಸಹಜವಾದಂಥ ವಿಷಯ, ಅದರಲ್ಲಿ ಎರಡು ಮಾತಿಲ್ಲ. ಇಟ್ ಶುಡ್ ಬಿ ದೇ ನ್ಯಾಚುರಲ್, ಅದರಲ್ಲಿ ತಪ್ಪಿಲ್ಲ. ಅದು ನೈಸರ್ಗಿಕವಾದುದು, ಪ್ರಕೃತಿದತ್ತವಾದುದು, ಪ್ರಕೃತಿ ಸಹಜವಾದುದು. ಅದಕ್ಕೋಸ್ಕರ ನಮ್ಮ ಮದುವೆ ಆದ ಕೂಡಲೇ, ಆದರೆ ಆ ಒಂದು ಹಕ್ಕು ಯಾವುದು, ಸೆಕ್ಷುವಲ್ ರೈಟ್ಸ್ ಕಮ್ಸ್ ಓನ್ಲಿ ವೆನ್ ಯು ಗೆಟ್ ಮ್ಯಾರಿಡ್. ನಮ್ಮ ಸಂಸ್ಕೃತಿಯಲ್ಲಿ ನಾವು ಸಪ್ತ ಪದಿಗಳನ್ನು ಇಡ್ತೇವೆ, ಇಟ್ಟುಬಿಟ್ಟು ಆ 5ನೇ ಶಬ್ದದಲ್ಲಿ ಹೇಳ್ತೇವೆ, ಪ್ರಜಾಭ್ಯ ಪಂಚಪದೀಭವ. ನಾನು ನೀನು ಸೇರಿಕೊಂಡು ಸಂತಾನ ಉತ್ಪತ್ತಿ ಮಾಡೋಣ, ಸಮಾಜಕ್ಕೆ ಸತ್ಪ್ರಜೆಗಳನ್ನು ಕೊಡತಕ್ಕಂಥ ಒಂದು ಕಮಿಟ್ಮೆಂಟ್ ಇನ್ ದಟ್ ಮ್ಯಾರೇಜ್. ದಟ್ಸ್ ವೈ ದೇ ಗೆಟ್ ಎ ರೈಟ್ ಟು ಗೆಟ್ ಗೋ ಫಾರ್ ದ ಸೆಕ್ಷುವಲ್ ಡಿಸೈರ್. ಅದು ಸಂಸ್ಕೃತಿ, ನಮ್ಮಲ್ಲಿ ಸಂಸ್ಕೃತಿ ಇದೆ. ಗಂಡ ಹೆಂಡತಿ ಸೇರಬೇಕು. ಆದರೆ ಇನ್ನೊಂದು ಹೆಂಗಸರನ್ನು ಮಾಡುವಂತಹ ಸಾಮೂಹಿಕ ಅತ್ಯಾಚಾರಗಳು, ಲೈಂಗಿಕ ಕಿರುಕುಳಗಳು, ಅದು ಕೂಡ ಸರ್ ಕೇಳಿದರೆ ನಂಬಲಿಕ್ಕೆ ಆಗೋಲ್ಲ, ಓದಲಿಕ್ಕೆ ಆಗೋಲ್ಲ. ಒಂದು ಅಪ್ಪನೇ ತನ್ನ ಮಗಳನ್ನು ರೇಪ್ ಮಾಡ್ತಾನೆ, ಅದು ಯಾವ ಸಂಸ್ಕೃತಿ ಸರ್? ಅದು ವಿಕೃತಿಗಿಂತ ದೊಡ್ಡ ವಿಕೃತಿ ಬೇರೆ ಬೇಕಾ? ಫಾದರ್, ತಂದೆ ಮಗಳನ್ನು ರೇಪ್ ಮಾಡಿದೆ ಅಂತ ನೀವು ಪೇಪರಲ್ಲಿ ಓದಿದ್ದು ಇದ್ದೇ ಆದರೆ, ನಾನು ಓದಿದ್ದೇನೆ. ಆದರೆ ಅದಕ್ಕಿಂತ ದೊಡ್ಡ ವಿಕೃತಿ ಬೇರೆ ಇದೆಯಾ? ಅದು ವಿಕೃತಿ ಅಲ್ವಾ? ಅದಕ್ಕೆ ಬಸವಣ್ಣ ಹೇಳಿದರು, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರದನವ ನೊಲ್ಲೆನೆಂಬ. ನೋಡಿ ಎಂಥ ಮಾತು ಹೇಳಿದರು. ಆ ಕಾರಣಕ್ಕಾಗಿ ಅದು ಮೈಥುನ, ಸೆಕ್ಸ್ ಈಸ್ ನ್ಯಾಚುರಲ್, ಬಟ್ ಟು ಹ್ಯಾವ್ ಸೆಕ್ಸ್ ವಿತ್ ದ ರೈಟ್ ಮೈ ಲೈಫ್ ಪಾರ್ಟ್ನರ್ ಈಸ್, ಅದು ಕಲ್ಚರ್, ಆ್ಯಂಡ್ ಟು ಡೂ ವಿತ್ ದ ಅದರ್ ಈಸ್ ನಾಟ್ ಎ ಕಲ್ಚರಲ್, ಅದು ವಿಕೃತಿ. ಅದು ಹಾಗಾಯಿತು. ಇನ್ನು ನೀವು
ಅದೇ ರೀತಿಯಲ್ಲಿ ನೀವು ಬಂದರೆ ಸಾಂಸಾರಿಕವಾಗಿ ನೋಡಿದರೆ ಪ್ರಕೃತಿ ವಿಕೃತಿ ಸಂಸ್ಕೃತಿ, ನಾನೀಗ ಶಾರೀರಿಕವಾಗಿ ಹೇಳಿದೆ, ಹಾಗೆ ಸಾಂಸಾರಿಕವಾಗಿ ಉದಾಹರಣೆಗೆ ನನ್ನ ಮಾತು ಪ್ರಕೃತಿ. ಆದರೆ ನನ್ನ ಮಾತುಗಳು ಯಾರನ್ನಾದರೂ ಕೆರಳಿಸುವಂತಿದ್ದರೆ ಅದು ವಿಕೃತಿ, ಯಾರ ಮನಸ್ಸನ್ನಾದರೂ ಅರಳಿಸುವಂತಿದ್ದರೆ ಅದು ಸಂಸ್ಕೃತಿ. ಮಾತು ಭಾಳ ಅದ್ಭುತವಾದ ಅಸ್ತ್ರ ಸರ್. ಹುಟ್ಟಿದ ಮಗು 1-2 ವರ್ಷದಲ್ಲಿ ಮಾತಾಡೋದನ್ನು ಕಲ್ತ್ಕೊಂಡು ಬಿಡುತ್ತೆ. ಆದರೆ ಮಾತಿನ ಕಲೆಯನ್ನು ಕರಗತ ಮಾಡಿಕೊಂಡು ಮಾತಿನ ಬೆಲೆಯನ್ನು ಅರಿತು ಮಾತಾಡಲಿಕ್ಕೆ ವರ್ಷಗಳೇ ಸಾಲದು. ಕೆಲವರು ಯೋಚಿಸಿ ಮಾತಾಡ್ತಾರೆ, ಕೆಲವರು ಮಾತಾಡಿದ ಮೇಲೆ ಯೋಚಿಸ್ತಾರೆ. ಆಡಿದ ಬಾಯೊಳಗಿದ್ದಂಥ ಶಬ್ದ ಅದು ನನ್ನ ಒಡೆಯ, ಬಾಯಿಗೆ ಬಿದ್ದದ್ದು ಅದು ನನ್ನ ದಾಸ. ಒಡೆದ ಕನ್ನಡಿ, ಒಡೆದ ಮುತ್ತು, ಆಡಿದ ಮಾತು ಮತ್ತೆ ಹಿಂದಿರುಗಿ ಬರಲಾರದು. ಅಂದಮೇಲೆ ಒಂದು ಮರದಿಂದ ಲಕ್ಷಾಂತರ ಕಿಡಿಗಳನ್ನು ನಾವು ತಯಾರಿಸಬಹುದು, ಲಕ್ಷಾಂತರ ಬೆಂಕಿ ಕಡ್ಡಿಗಳನ್ನು ತಯಾರಿಸಬಹುದು. ಆದರೆ ಒಂದೇ ಒಂದು ಬೆಂಕಿ ಕಡ್ಡಿಯಿಂದ ಲಕ್ಷಾಂತರ ಮರಗಳನ್ನು ಸುಟ್ಟಾಕ್ಬೋದು. ಒಂದು ಕೆಟ್ಟ ನುಡಿಯಿಂದ, ಅದಕ್ಕೆ ಯಾರು ಹೇಳಿದರು, ಒಂದು ಕಿಡಿ ಕಾಡನ್ನೇ ಸುಡಬಲ್ಲದು, ಆದರೆ ಒಂದು ಕೆಟ್ಟ ನುಡಿ ಕಾಡನ್ನು ನಾಡನ್ನು ಎರಡನ್ನೂ ಸುಡಬಲ್ಲದು. ಆ ಕಾರಣಕ್ಕಾಗಿ ಮಾತಿನ ಬಗ್ಗೆ ತುಂಬ ಜಾಗೃತಿ ಇರಬೇಕು ಸರ್. ಮಾತುಗಾರಿಕೆ ಬೇಕು. ಮಾತುಗಾರಿಕೆ ಅಂದರೆ ಏನು? ಸರಿಯಾದ ಶಬ್ದಗಳನ್ನು ಸಂದರ್ಭೋಚಿತವಾಗಿ ಸಮರ್ಪಕವಾಗಿ ಹೇಳುವುದೇ ಮಾತುಗಾರಿಕೆ. ದ ರೈಟ್ ವರ್ಡ್ ಇನ್ ದ ರೈಟ್ ಪ್ಲೇಸ್, ದ್ಯಾಟ್ ಈಸ್ ಕಾಲ್ಡ್ ಎಸ್ ದ ವೊಕ್ಯಾಬ್ಯುಲರಿ. ಜನ ತಪ್ಪಾಗಿ ಮಾತಾಡ್ತಾರೆ, ಅಸಂಬದ್ಧವಾಗಿ ಮಾತಾಡ್ತಾರೆ. ನಿಮಗೆ 1-2 ಉದಾಹರಣೆ ಹೇಳ್ತೇನೆ. ಮೊನ್ನೆ ಯಾರೊಬ್ಬ ರಾಜಕಾರಣಿಗಳು ನನಗೆ ಸಿಕ್ಕಿದ್ರು. ಅವರಿಗೊಂದು ಹೆಣ್ಣು ಮಗು ಆಗಿತ್ತು. ಅವನು ಊಟಕ್ಕೆ ಕರೆದಿದ್ರು. ಡಾಕ್ಟ್ರೇ, ಒಂದು ಹೆಣ್ಣು ಮಗು ಆಗಿದೆ, ನಾಮಕರಣ ಬನ್ನಿ ಅಂತಂದ್ರೆ ಹೋಗಿದ್ದೆ. ನಡೆದ ಘಟನೆ. ಅಷ್ಟೊತ್ತಿಗೆ ನೋಡ್ರಿ, ಅವ್ರು ಯಾಕೆ ಮುಖದ ಸಂತೋಷ ಇರಲಿಲ್ಲ. ನಾನು ಯಾಕೆ ಸರ್ ಸಂತೋಷ ಪಟ್ಕೊಟ್ಟಿಲ್ಲ, ಮಗು ಆಗಿದೆ ಇಲ್ಲ. ಇಲ್ಲ ಡಾಕ್ಟ್ರೇ, ನಿಮ್ಮ ದಕ್ಷಿಣ ಕನ್ನಡದವ್ರು ಯಾರೋ ಜ್ಯೋತಿಷರು ಹೇಳಿದರು ನನಗೆ, ನಿನಗೆ ಈ ಸಲ ಗಂಡು ಮಗು ಆಗುತ್ತೆ. ಆಗಲಿಲ್ಲ ನೋಡಿ, ಹೆಣ್ಣು ಮಗು ಆಗಿದೆ. ನನಗೆ ಅನಿಸ್ತಾ ಇದೆ ಡಾಕ್ಟ್ರೇ, ಈ ವಿಚಾರದಲ್ಲಿ ಕೂಡ ವಿರೋಧ ಪಕ್ಷದವರ ಕೈವಾಡ ಇರಬೇಕು. ಅಂದರೆ ಅಸಂಬದ್ಧ ಮಾತಾಡೋದು, ಅಸಂಬದ್ಧ, ಅನಾವಶ್ಯಕ, ತುಂಬ ವಿಚಿತ್ರ. ಕೆಲವರಿಗೆ ಮಾತಾಡಬೇಕಲ್ಲ ಅಂತ ಮಾತಾಡ್ತಾರೆ ಅಷ್ಟೇ. ಕೆಲವರಿಗೆ ನಿಮಗೆ ನೋವಾಗುತ್ತೆ ಅಂತ ಗೊತ್ತಾಗೋಲ್ಲ. ಕೆಲವರಿಗೆ ಏನೋ ಹೇಳಬೇಕಂತಿರ್ತಾರೆ, ಇನ್ನೊಂದು ಹೇಳಿಬಿಡ್ತಾರೆ. ಇದೊಂದು ದೊಡ್ಡ ಪಚೀತಿ. ಯಾವುದೋ ಸ್ಕೂಲಿಗೆ ಹೋಗಿದ್ದೆ, ಅಲ್ಲಿ ಅವ ಮಾಸ್ಟರ್ ಆಫ್ ಸೆರೆಮನಿ ಇದ್ದ. ಅವನು ಏನು ಹೇಳಬೇಕಾಗಿದ್ದು, ಈಗ ನಮ್ಮ ಗಂಡು ಮಕ್ಕಳಿಗೆ ಬಹುಮಾನ ವಿತರಣೆ, ತದನಂತರ ಹೆಣ್ಣು ಮಕ್ಕಳಿಗೆ ಬಹುಮಾನ ವಿತರಣೆ. ಅವನು ಹಾಗೆ ಹೇಳಿಲ್ಲ. ಅವನು ಹೇಳಿದ, ಈಗ ಗಂಡು ಮಕ್ಕಳಿಗೆ ಬಹುಮಾನ ವಿತರಣೆ, ಇದಾದ ನಂತರ ಹೆಣ್ಣು ಮಕ್ಕಳ ವಿತರಣೆ. ಆ ಬಹುಮಾನ ತಪ್ಪಿಸೇ ಬಿಟ್ಟ ಇಲ್ಲಿ. ತುಂಬ ಕೆಲವರು ಪಾಪ ಏನೋ ಹೇಳಬೇಕಂತಿರ್ತಾರೆ, ತಪ್ಪಾಗಿ. ಮೊನ್ನೆ ನಾನು ಮನೆಗೆ ಹೋಗಿದ್ದೆ ಸರ್, ಇದೆಲ್ಲ ನಡೆದ ಘಟನೆ. ನನ್ನ ಹತ್ರ ಯಾವತ್ತೂ ಕೂಡ ಎಲ್ಲ ಒರಿಜಿನಲ್ ಹೋಗಿದ್ದೆ. ಅಲ್ಲಿ ಒಂದು ಅಜ್ಜಿ ಕೂತಿತ್ತು ಮನೆಯಲ್ಲಿ, ನಮ್ಮ ಪರಿಚಯದವರು ಹೋಗಿದ್ದೆ. ಸಣ್ಣ ಪುಟ್ಟ ಮಗು ಬಂತು. ಆಗ ನಾನು ಮಗು ಕರೆದೆ, ಬಾ ಅಂತ. ತುಂಬ ಚೂಟಿಯಾಗಿತ್ತು, ಕರೆದೆ ನಾನು. ಆಗ ಅಜ್ಜಿ ಹೇಳುತ್ತೆ, ಹೋಗು ಮಗು ಹೋಗು, ಡಾಕ್ಟ್ರೇ ಈ ಮಗು ಪುಟ್ಟಿ ಭಾಳ ಒಳ್ಳೆ ಮಗು, ಅದರ ಅಮ್ಮ ಥರ, ಯಾರು ಕರೆದ್ರೂ ಬಂದುಬಿಡುತ್ತೆ. ನನಗೆ ಅಂದರೆ ಅವರ ಸ್ವಭಾವ ಹಮ್ಮನಾಗಿತ್ತು ಅಂತ ಹೇಳಬೇಕಾಗಿತ್ತು ಅವರಿಗೆ. ಹಾಗೆ ಹೇಳಲೇ ಇಲ್ಲ ಪಾಪ. ನನಗೆ ಏನು ಮುಜುಗರ ಮಾಡಿಬಿಡ್ತಾರೆ ಅವರು. ಇದರ ಅಮ್ಮ ಥರ ಯಾರೋ ಕರೆದ್ರೂ ಬಂದುಬಿಡ್ತಾರೆ ಅಂದರೆ ಪಾಪ ಏನು ಅನ್ಬೇಕು ಹೇಳಿ. ಇಂತಹ ವಿಚಿತ್ರವಾದ ಮಾತುಕತೆ. ಅದಕ್ಕೋಸ್ಕರ ನಾನು ಹೇಳಿದೆ, ಮಾತುಗಳು ಉಭಯ ಕುಲಶೋಪರಿಯಾಗಿದ್ದರೆ ಅದು ಪ್ರಕೃತಿ. ಮಾತುಗಳು ಯಾರ ಮನಸ್ಸನ್ನಾದರೂ ನೋಯಿಸುವಂತಿದ್ದರೆ, ಕೆರಳಿಸುವಂತಿದ್ದರೆ ಅದು ವಿಕೃತಿ. ಯಾರ ಮನುಷ್ಯನಾದರೂ ಸಂತೋಷಪಡಿಸುವಂತಿದ್ದರೆ, ಯಾರ ಮನಸ್ಸನ್ನು ಅರಳಿಸುವಂತಿದ್ದರೆ ಅದು ಸಂಸ್ಕೃತಿ. ಹಾಸ್ಯ ಕೂಡ ಅಷ್ಟೇ. ಹಾಸ್ಯ ತಿಳಿ ಹಾಸ್ಯ ಆಗಿದ್ದರೆ ಅದು ಸಂಸ್ಕೃತಿ. ಹಾಸ್ಯ ಪ್ರಕೃತಿ, ಹಾಸ್ಯ ನವರಸಗಳಲ್ಲಿ ಒಂದು ಅದು. ಅದೇ ತಿಳಿ ಹಾಸ್ಯ ಆಗಿದ್ದರೆ ಅದು ಪ್ರಕೃತಿ. ಅದೇ ಅಪಹಾಸ್ಯ ಆಗಿದ್ದರೆ ಅದು ವಿಕೃತಿ. ನಿಮಗೆ ಗೊತ್ತಿದೆ, ಮಹಾಭಾರತದಲ್ಲಿ ಆ ದೃಪದ ರಾಜನ ಮನೆಗೆ ದುರ್ಯೋಧನ ಬಂದಾಗ ಅವನು ಕಾಲು ಜಾರಿ ಬೀಳ್ತಾನೆ. ಆಗ ಒಂದು ಅಪಹಾಸ್ಯ ಮಾಡ್ತಾಳೆ ದ್ರೌಪದಿ. ನಾನು ತಿಳ್ಕೊಂಡಿದ್ದೆ ಬರೀ ಅಪ್ಪನೇ ಕುರುಡ ಅಂತ. ಈಗ ನೋಡಿದ್ರೆ ಮಗ ಕೂಡ ಕುರುಡ, ಎಷ್ಟಾದರೂ ಕುರುಡನ ಮಗನಲ್ಲವೇ ಅಂತ ಅಪಹಾಸ್ಯ ಮಾಡ್ತಾಳೆ. ಮಹಾಭಾರತಕ್ಕೆ ದೊಡ್ಡ ಕಾರಣ ಅದು. ಅವನು ಅದೇ ದ್ವೇಷವಾಗಿ ಇಟ್ಟುಕೊಳ್ತಾನೆ. ಅದು ಸಂಸ್ಕೃತಿಯಲ್ಲ. ಒಬ್ಬರ ಮನಸ್ಸು ನೋಯಿಸುವಂತೆ ಮಾತಾಡೋದಿದೆಲ್ಲ ಅದು. ಕೆಲವರು ಮಾತಾಡಿಬಿಡ್ತಾರೆ, ಅಂದರೆ ಬೇಕು ಅಂತಲ್ಲ, ಅವರಿಗೆ ಗೊತ್ತಾಗಿರೋಲ್ಲ. ನಾನು ಯಾವುದೋ ಒಂದು ಕ್ಲಬ್ಗೆ ಪ್ರೆಸಿಡೆಂಟ್, ಅಲ್ಲೊಬ್ಬ ಪಾಪ ಕುಡಿದು ಒಬ್ಬ ಸತ್ತು ಹೋಗಿಬಿಟ್ಟು ಒಬ್ಬ ಮೆಂಬರ್. ಇನ್ನೊಂದು ನಡೆದ ಘಟನೆ, ಇಲ್ಲಿ BVK ಕ್ಲಬ್ ಆಗಿದ್ದೆ. ಪಾಪ ಅವನಿಗೆ ಅವನ ದೃಷ್ಟಿಯಲ್ಲಿ ಚೆನ್ನಾಗಿ ಕುಡಿಬೇಕು ಅಂತ. ಯಾಕಂದರೆ ಗುಂಡು ಹಾಕದ ಗಂಡು ಇದ್ದರೆಷ್ಟು ಇರದಿದ್ದರೆಷ್ಟು ಅಂತ ಒಂದು. ಗುಂಡು ಹಾಕದ ಗಂಡು ತಲೆಗೆ ಏರಿದ ವಿಸ್ಕಿ ಇದ್ದರೆಷ್ಟು ಇರದಿದ್ದರೆಷ್ಟು ಅಂತ ಅವನ ಲೆಕ್ಕಾಚಾರ.
ಅವ್ನು ಕುಡ್ದ ಅವನಿಗೆ ಗೊತ್ತಿಲ್ಲ, ದಡ್ಡ, ಕುಡಿಲಿಕ್ಕೆ ಗೊತ್ತಿರಬೇಕಲ್ಲ, ಕುಡಿಲಿಕ್ಕೂ ಕೂಡ ಎಲ್ಲಿಗೆ ಗೊತ್ತಿರಬೇಕು. ಯಾರೋ ಮೊನ್ನೆ ಹೇಳ್ತಿದ್ರು ಕುಡಿದರೆ ಹೇಗೆ ಕುಡಿಬೇಕು ಅಂತ. ಅವ್ರು ಹೇಳ್ತಾರೆ, ಕುಡಿದರೆ ನಾಲಿಗೆ ಜೋಲಾಡದಂತಿರಬೇಕು, ಕುಡಿದರೆ ಮೈ ಅಲ್ಲಾಡದಂತಿರಬೇಕು, ಕುಡಿದರೆ ತಾನು ಕುಡಿದದ್ದು ಯಾರಿಗೂ ತೋರದಂತಿರಬೇಕು, ಅಥವಾ ತಲೆಗೆ ಏರದಂತಿರಬೇಕು, ಏರಿದರೂ ಯಾರಿಗೂ ತೋರದಂತಿರಬೇಕು, ಕುಡಿದರೆ ಅವರವರು ಅವರವರ ಮನೆಗೇ ಹೋಗಿ ಸೇರುವಂತಿರಬೇಕು, ಹೋಗಿ ಸೇರಿದೊಡೆ ಮಡದಿಯೊಡೆ ನಾನು ಕುಡಿದಿಲ್ಲವೆಂದೊಡೆ ಆಕೆ ಒಪ್ಪಿ ಅದನ್ನು ಅಪ್ಪಿ ಮುದ್ದಾಡುವಂತಿರಬೇಕು, ಹಾಗೆ ಕುಡಿಬೇಕು ಸರ್ ಅಂತ ಹೇಳಿದ್ರು ಯಾರೋ ಮೊನ್ನೆ. ಇರಲಿ ಪಾಪ ಇವಾಗ ಕುಡಿದ್ಬಿಟ್ಟು ಜೋರಾಗಿ ಕುಡಿದ್ಬಿಟ್ಟಿದ್ದಾನೆ. ಬಹುಶಃ ಅದು ಅದಕ್ಕೆ ಅವನು ಯಾರೋ ಹಿ ವಾಸ್ ವರ್ಕಿಂಗ್ ಇನ್ ವೆಟರ್ನರಿ ಕಾಲೇಜ್ ಅಂತೆ. ಅಷ್ಟು ನಮ್ಮ ಡಾಕ್ಟರ್ ಬಹುಶಃ ಅವನು ವೆಟರ್ನರಿ ಡೋಸೇ ಕುಡ್ದಿರಬೇಕು ಅಂತ. ಇರಲಿ, ಕುಡಿದ್ಬಿಟ್ಟು ಸತ್ಬಿಟ್ಟ. ಅವನಿಗೊಂದು ಶೋಕ ಸಂಚಾಪ ಸುಜಗೆ ಮಾಡಿಬಿಟ್ಟು ನಾನು ಅಧ್ಯಕ್ಷ ಬೇರೆ. ಅಷ್ಟೊತ್ತಿಗೆ ಯಾರು ಹೇಳಿದ್ರಪ್ಪ ನಿಮ್ಮಲ್ಲಿ ಯಾರಾದರೂ ಅವರ ಪರಿಚಯವರು ಇದ್ದರೆ 4 ಮಾತು ಮಾತಾಡಿ ಅಂತಂತೆ. ನಾನು ಯಾಕೆ ನಿಮಗೆ ಹೇಳಿದೆ ಅಂದರೆ, ಎಷ್ಟು ಮಾತುಗಾರಿಕೆ ಗೊತ್ತಿಲ್ಲದ್ರೆ ಎಷ್ಟು ಅಭಾಸ ಆಗುತ್ತೆ ಅಂತ. ಈ ಒಬ್ಬ ಪುಣ್ಯಾತ್ಮ ಬಂದುಬಿಟ್ಟು ಇವನ ಭಾಷಣ ಹೇಗೆ ಭಾಷಣ ಅಂದರೆ, ನೋಡಿ ನಮ್ಮ ರಾಮಪ್ಪನವರು 40 ವರ್ಷಕ್ಕೆ ಸತ್ಬಿಟ್ರು, ಕುಡಿದುಬಿಟ್ಟು ಸತ್ತೇ ಹೋಗಿಬಿಟ್ರು. 40 ವರ್ಷ ಒಂದು ಸಾಯುವ ವಯಸ್ಸು ಅಲ್ವೇ ಅಲ್ಲ. ಹಾಗೆ ನೋಡಿದ್ರೆ ನಮ್ಮ ಅಧ್ಯಕ್ಷರಿಗೆ ಪುತ್ತೂರಿಯವರಿಗೆ 60 ವರ್ಷ ಆಗಿದೆ, ಅವ್ರಿಗೇನಾಗಲೇ ಇಲ್ಲ. ಇವರ ಭಾಷಣ ನಾನು ಏನು ಮಾಡಬೇಕು ಹೇಳಿ ಅಲ್ಲಿ ಕೂತ್ಕೊಂಡು. ನೋಡಿ, ಇದಕ್ಕೆ ಹೇಳೋದು ಕಲಿಯುಗ ಅಂತ. ಯಾರು ಸಾಯಬೇಕೋ ಅವ್ರು ಸಾಯ್ತಾ ಇಲ್ಲ, ಯಾರು ಸಾಯಬಾರ್ದು ಅವ್ರು ಸಾಯ್ತಾ ಇದ್ದಾರೆ. ಹೇಳಿ ಸರ್, ಸಾಕ ಸರ್, ಹೋಗಪ್ಪ ಅಂತ ನಾನು. ಅಂದರೆ ಏನು ಇನ್ಯಾವುದು ಬಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಪಾಪ ಯಾರೋ ಈಗ ಮುದುಕರಿವರು ಮಾತಾಡ್ತಾ ಇದ್ರು. ಒಬ್ಬರು ಹೇಳಿದ್ರು, ಅಲ್ರಿ ರಂಗಪ್ಪನವ್ರೆ ನಿಮಗೇನು ಆಸ್ಪತ್ರೆಗೆ ಅಡ್ಮಿಟ್ ಆಗಿತ್ತಂತೆ? ಹೌದು. ಅಯ್ಯೋ ನಿಮಗೆ ತುಂಬ ಸೀರಿಯಸ್ ಆಗಿತ್ತಂತೆ? ಹೌದು. ನೀವು ನನಗೊಂದು ಮಾತು ಹೇಳೇ ಇಲ್ಲ, ನಾನು ನಿಮ್ಮ ಮಿತ್ರ ಅಲ್ವಾ, ನಿಮ್ಮ ಬಾಲ್ಯ ಸ್ನೇಹಿತ ಹೇಳೇ ಇಲ್ಲ? ಇಲ್ಲ ಈ ಸಲ ಯಾರಿಗೆ ಹೇಳಿಲ್ಲ ರಂಗಪ್ಪನವ್ರಿಗೆ, ಯಾರಿಗೆ ಹೇಳೇ ಇಲ್ಲ. ಯಾಕೆ ಹೀಗೆ ಮಾಡಿದ್ರಿ? ನಾನೊಂದು ಹಾಸ್ಪಿಟ್ಲಿಗೆ ಬರ್ತಿದ್ದೆ ಅಲ್ಲ. ಇಲ್ಲ ಈ ಸಲ ಸುಮ್ಮನೆ ಯಾಕೆ ತೊಂದರೆ ಅಂತ ಯಾರಿಗೆ ಹೇಳಿಲ್ಲ. ಹೋಗಲಿ ಬಿಡಿ, ನೆಕ್ಸ್ಟ್ ಟೈಮ್ ಸೀರಿಯಸ್ ಆದಾಗ ಹೇಳಿ, ನಾನು ಬಂದುಬಿಡ್ತೇನೆ. ಅಂದರೆ ಇವನು ಹೋಗೋದು ಗ್ಯಾರಂಟಿ, ಅವ್ರು ಸೀರಿಯಸ್ ಆಗೋದು ಗ್ಯಾರಂಟಿ ಅಂತ ಆಯಿತು. ನನಗೆ ಅನಿಸುತ್ತೆ ಪುಣ್ಯಾತ್ಮ ಈ ಒಂದು ಮಾತಿನಲ್ಲೇ ಎಷ್ಟೊಂದು ಜನ ಅಲ್ಲ, ಕೆಲವರು ತಮಾಷೆಯಾಗಿ ಮಾತಾಡ್ತಾರೆ ಬಿಡಿ, ಅದೊಂದು ನೇಚರ್, ಅದು ತುಂಬ ತಮಾಷೆಯಾಗಿ ಮಾತಾಡ್ತಾರೆ. ಅದನ್ನು ನಾನು ಹೇಳಕ್ಕೆ ಬರೋಲ್ಲ. ಅದು ನನಗೊಬ್ಬ ಕ್ಲಾಸ್ಮೇಟ್ ಇದ್ದ ಹುಬ್ಳಿಯಲ್ಲಿ, ನಾನು ಓದಿದ್ದು ಹುಬ್ಳಿಯಲ್ಲಿ. ಅವನ ಹೆಸರು ಮಲ್ಲಿಕಾರ್ಜುನ ಮೆಣಸಿನಕಾಯಿ ಅಂತ. ಆಯಿತಾ, ಆ ಕಡೆ ಇಟ್ಕೊಳ್ತಾರೆ ಮೆಣಸಿನಕಾಯಿ, ಅದು ಇದು ತೊಂಡೆಕಾಯಿ ಬೆಂಡೆಕಾಯಿ ಅಂತೆಲ್ಲ ಇಟ್ಕೊಳ್ತಾರೆ. ಅಡುಗೆ ಬೇಕಾದ ಸಾಮಾನೆಲ್ಲ ಅವ್ರ ಹತ್ರ ಇರ್ತದೆ, ಹೆಸರಲ್ಲಿ ಇರ್ತದೆ. ಹೋಗಿದ್ದೆ ನಾನು, ಅವನು ಕೇಳಿದೆ, ಅಲ್ಲಪ್ಪ ನೀನು ನನ್ನ ಕ್ಲಾಸ್ಮೇಟ್ ಅವನು, ಅಲ್ಲಿ ನೀನು ಮಲ್ಲಿಕಾರ್ಜುನ ಶಿವನ ಹೆಸರು, ನಿನ್ನ ಹೆಸರಿನ ಮುಂದೆ ನೀನು ಮೆಣಸಿನಕಾಯಿ ಅಂತ ಯಾಕೆ ಇಟ್ಕೊಂಡೆ? ಅವನು ಹೇಳ್ತಾನೆ, ಹಿಂದೆ ಇಟ್ಕೊಂಡ್ರೆ ಉರಿಯುತ್ತೆ ಸಾರ್. ಅಲ್ಲ, ಅಂದರೆ ಅದು ಹಾಸ್ಯ ಪ್ರಜ್ಞೆ, ಅದು ಹಾಸ್ಯ ಪ್ರಜ್ಞೆ. ನನಗೊಬ್ಬ ಫ್ರೆಂಡ್ ಇದ್ದ, ಅವನಿಗೆ ನೀವೆಲ್ಲ ನಗ್ತಾ ಇದ್ದರೆ ತುಂಬ ಸುಂದರವಾಗಿ ಕಾಣ್ತೀರಿ, ಅದಕ್ಕೋಸ್ಕರ ನಾನು ನಿಮ್ಮನ್ನು ನಗಿಸೋದು ಅಷ್ಟಕ್ಕೆ. ನಿಮಗೆ ತುಂಬ ಸಂತೋಷ ಆದಾಗ ಆಗಾಗ ಚಪ್ಪಾಳೆಯನ್ನು ಕೂಡ ಹೊಡಿಬೋದು. ಯಾಕೆ ಅಂದರೆ ಚಪ್ಪಾಳೆ ಹೊಡೆಯೋದ್ರಿಂದ 5 ಲಾಭಗಳಿವೆ. ಒಂದು ಸಭೆಯ ಶ್ರೀಮಂತಿಕೆಯನ್ನು ಜೀವಂತಿಕೆಯನ್ನು ಹೆಚ್ಚಿಸುತ್ತೆ, ಇಲ್ಲವಾದರೆ ಅದು ಶೋಕ ಸಂತಾಪ ಸೂಚನೆ ಸಭೆ ಥರ ಕಾಣುತ್ತೆ. ಒಂದು. ಎರಡನೇದಾಗಿ ನೀವು ತಟ್ಟಿದ್ದು ನಿಮ್ಮ ಕೈಗಳನ್ನೆಲ್ಲ, ನಮ್ಮ ಬೆನ್ನನ್ನು. ಮೂರನೇದು ನಿಮ್ಮ ಕೈಗೊಂದು ಎಕ್ಸಸೈಸ್ ಆಗುತ್ತೆ. ನಾಲ್ಕನೇದು ಯಾರೋ ನಿದ್ದೆ ಮಾಡ್ತಿದ್ರೆ ಅವ್ರನ್ನ ಎಬ್ಬಿಸಿದಾಗ ಆಗುತ್ತೆ. 5ನೇದು ಸೊಳ್ಳೆಗಳಿದ್ರೆ ಸೊಳ್ಳೆಗಳ ನಾಶ ಆಗುತ್ತೆ. ಅದಕ್ಕಾಗಿ ಚಪ್ಪಾಳೆ ಯಾರಿಗಾದರೂ ಕೆನ್ನೆಗೆ ಹೊಡಿಬಾರ್ದು, ಕೆನ್ನೆಗೆ ಹೊಡೆದು ನಿಧಾನವಾಗಿ ಹೊಡಿಬೇಕು. ಚಪ್ಪಾಳೆ ಹೊಡಿಗೋ ಮಾತ್ರ ಸಂತೋಷವಾಗಿ ಮಕ್ಕಳಾಗೆ ಹೊಡಿಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಹೊಡೆಯೋದಕ್ಕೆ ಅಭ್ಯಂತರ ಇಲ್ಲ. ಹೀಗೆ ನಾನು ಹೇಳಿದೆಲ್ಲ, ಅದು ನಾನು ಎಷ್ಟು ಬೀಜ ಹೋಗ್ಬೋದು, ನಾನು ಮಾತ್ರ ತಪ್ಪಿಸಬಾರ್ದಲ್ಲ. ಅದಕ್ಕೋಸ್ಕರ ನಾನು ಹೇಳಿದೆ, ಮಾತು ಪ್ರಕೃತಿ, ಆದರೆ ಸುಂದರವಾದ ಮಾತು, ಯಾರನ್ನು ನೋಯಿಸುವಂಥ ಮಾತು ಅಲ್ಲ, ನೋಯಿಸುವಂಥ ಮಾತು ವಿಕೃತಿ, ಯಾರನ್ನು ಸಂತೋಷಪಡಿಸುವ ಮಾತು ಅದು ಸಂಪತ್ತಿ. ಅದೇ ರೀತಿ ಹಾಸ್ಯ ಕೂಡ, ಅದೇ ರೀತಿ ಸ್ವರ. ನೋಡಿ, ಎಲ್ಲದಕ್ಕೂ ಇದೆ ಸ್ವರ, ಪ್ರಕೃತಿ. ಮೈ ವಾಯ್ಸ್ ಈಸ್ ಮೈ ನೇಚರ್, ಪ್ರಕೃತಿ. ಸಂಗೀತ ಸಂಸ್ಕೃತಿ. ಸ್ವರ ಪ್ರಕೃತಿ, ಸಂಗೀತ ಸಂಸ್ಕೃತಿ. ಅದೇ ಆರ್ಭಟ ಕರ್ಕಶ, ಅದು ವಿಕೃತಿ. ನನ್ನ ಕಾಲು ಪ್ರಕೃತಿ ಸರ್, ಒಂದೇ ಮಾತಲ್ಲಿ ಹೇಳ್ತೇನೆ, ಕಾಲು ಪ್ರಕೃತಿ, ಕುಣಿತ ಸಂಸ್ಕೃತಿ, ಒದೆತ ವಿಕೃತಿ. ಅಷ್ಟೇ ನೋಡಿ, ಒಂದೇ ಮಾತಲ್ಲಿ ಎಷ್ಟು ಅರ್ಥ ಬಂತು. ಆ ಕುಣಿತ ಸಂಸ್ಕೃತಿ, ಒದೆತ ವಿಕೃತಿ, ಕಾಲು ಪ್ರಕೃತಿ. ಇದು ಅದ್ಭುತವಾದ ಕಲ್ಪನೆ. ಈ ಹಿನ್ನೆಲೆಯಲ್ಲಿ ನಾವು ಆ ಶಾರೀರಿಕವಾಗಿ ನೋಡಿದರೆ, ಮಾನಸಿಕವಾಗಿ ನೋಡಿದರೆ, ಅದೇ ರೀತಿ ನೀವು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನೋಡಿದರೆ, ಗಂಡು ಹೆಣ್ಣು ಪ್ರಕೃತಿ, ಗಂಡು ಹೆಣ್ಣು ಪ್ರಕೃತಿ. ಅವರಿಗೆ ಮದುವೆ ಒಂದು ಸಂಸ್ಕೃತಿ. ಮ್ಯಾರೇಜ್ ಈಸ್ ಎ ಕಲ್ಚರ್.
ಅದಕ್ಕೆ ಬೀಚ್ ಹೇಳಿದಾರಲ್ಲ, ಗಂಡಸಾದವನಿಗೆ ಒಂದು ಮನೆ ಒಂದು ಹೆಂಡತಿ ಇರಬೇಕು, ಸ್ವಂತದ್ದಾದರೆ ಒಳ್ಳೆಯದು ಅಂತ. ಅದಕ್ಕೋಸ್ಕರ ಮದುವೆ ಹಾಕ್ಕೊಳ್ಬೇಕಾಗತ್ತೆ. ಮದುವೆ ಸಂಸ್ಕೃತಿ, ಗಂಡು ಹೆಣ್ಣು ಪ್ರಕೃತಿ. ಆದರೆ ಮದುವೆ ಆಗದೇನೆ ಒಟ್ಟಿಗಿರ್ತಾರಲ್ಲ ಗಂಡ ಹೆಂಡತಿ ಅಂತೆ, ಅದು ವಿಕೃತಿ. ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್ ವಿಚ್ ಈಸ್ ದೇರ್ ಇನ್ ಅಮೇರಿಕಾ, ನೌ ಇನ್ ಬ್ಯಾಂಗ್ಳೂರ್ ಆಲ್ಸೋ ಈಸ್ ವಿಕೃತಿ. ಎಷ್ಟು ಜನ ಸರ್ ಗಂಡ ಹುಡುಗಿಯರ ನಡುವೆ ಮದುವೆ ಬೇಡ, ಮಕ್ಕಳು ಬೇಡ, ಜವಾಬ್ದಾರಿ ಬೇಡ, ಯಾವಾಗ ಬೇಕಿದ್ರೆ ಬಿಡ್ಬೋದಲ್ಲ ಅವನಿಗೆ ಇವನಿಗೆ. ಇದು ಒಟ್ಟಿಗೆ ಕೂತು ಲಿವಿಂಗ್ ಟುಗೆದರ್ ವಿದೌಟ್ ಮ್ಯಾರೇಜ್ ವಿಕೃತಿ. ದ್ಯಾಟ್ ಈಸ್ ಅನ್ಯಾಚುರಲ್ ಅಲ್ವಾ ಸರ್? ಯಾರ ಅಪ್ಪನಿಗೆ ಗೊತ್ತಿಲ್ಲ ಪಾಪ, ಪಾಪ ಒಳ್ಳೇದು ನನ್ನಂತ ಒಳ್ಳೆ ಅಪ್ಪ, ಈ ಮಗನಿಗೆ ನನ್ನ ಹುಡುಗಿದ ಅವ್ರಿಗೆ ಗೊತ್ತಿಲ್ಲ, ಅವ್ನು ಕರೆದು ಹೇಳ್ತಾನೆ, ನೋಡಪ್ಪ ನಿನಗೊಂದು ಒಳ್ಳೆ ಹುಡುಗಿಯನ್ನು ನೋಡಿಟ್ಟಿದ್ದೇನೆ, ಆಕೆ ಗುಣವತಿ, ಆಕೆ ರೂಪವತಿ, ಆಕೆ ಕಲಾವತಿ. ಆಗ ಮಗ ಹೇಳ್ತಾನೆ, ಇಲ್ಲಪ್ಪ ನಾನು ನನ್ನ ಗರ್ಲ್ ಫ್ರೆಂಡನ್ನೇ ಮದುವೆ ಆಗಬೇಕು. ಯಾಕೆ? ಆಕೆ ರೂಪವತಿನೋ ಅಲ್ಲ, ಗುಣವತಿನೋ ಅಲ್ಲ, ಕಲಾವತಿನೋ ಅಲ್ಲ, ಇನ್ನೇನು ಆಕೆ ಗರ್ಭವತಿ ಅಂತಾರೆ. ಇದು ವಿಕೃತಿ ನೋಡಿ. ಎಂತಹ ಒಂದು ಕಲ್ಪನೆ! ಗಂಡು ಹೆಣ್ಣು ಪ್ರಕೃತಿ, ಮದುವೆ ಸಂಸ್ಕೃತಿ, ಮದುವೆ ಇಲ್ಲದ ಒಟ್ಟಿಗೆ ಮದುವೆ ಗಂಡು ದಂಪತಿಗಳಾಗಿ ಇರುವುದು ಅದು ವಿಕೃತಿ ಅಲ್ಲೋ ಸರ್? ಆದರ್ಶ ದಂಪತಿಗಳಾಗಬೇಕನ್ನೋದು ಎಲ್ಲರ ಒಂದು ಬಯಕೆ, ಅದು ಪ್ರಕೃತಿ. ಮದುವೆ ಆದಮೇಲೆ ಆದರ್ಶ ದಂಪತಿಗಳಾಗಿರಬೇಕು ಅನ್ನೋಂಥದ್ದು ಪ್ರಕೃತಿ. ಆದರೆ ಅನುಕೂಲ ದಾಂಪತ್ಯ ಇದೆಯಲ್ಲ, ಅದು ವಿಕೃತಿ. ಅನುರಾಗ ದಾಂಪತ್ಯ ಸಂಸ್ಕೃತಿ. ನನ್ನನ್ನು ಯಾರೋ ಕೇಳಿದ್ರು, ಮೊನ್ನೆ ಮದುವೆಗೆ ಒಂದು ಯಾವುದೋ ಹೋಗಿದ್ದೆ, ಅಲ್ಲಿಗೊಂದು ವರಪೂಜೆ ನಡೀತಾ ಇತ್ತು. ಇದರ ಈ ಬಗ್ಗೆ ನನಗೆ ಯಾಕೆ ವಿಚಿತ್ರವಾದಿಗಳು. ನಾನು ಹೇಳಿದೆ, ನೋಡಿ, ಮರಣಕ್ಕೆ ಮುನ್ನ ಕುರಿ ಪೂಜೆ, ಮದುವೆಗೆ ಮುನ್ನ ವರಪೂಜೆ ಅಂತಂದೆ ನಾನು. ಎಲ್ಲ ತಗೊಂಡು ಬಿಡ್ತಾರೆ. ಆಮೇಲೆ ಮದುವೆಗೆ ಹೋಗಿದ್ದೆ. ಮದುವೆ ಹುಡುಗರಿಗೆ ಪಾಪ ಕನ್ಯಾದಾನ ನಡೀತಾ ಇತ್ತು. ಅವನು ಕರಿಮಣಿ ಕಟ್ತಾ ಇದ್ದಾನೆ, ತಾಳಿ ಕಟ್ತಾ ಇದ್ದಾನೆ. ಅವನ ಮುಖದಲ್ಲಿ ನಗು ಇತ್ತು, ಈ ಹುಡುಗಿ ಮುಖದಲ್ಲಿ ಕಣ್ಣೀರು ಇಳಿತಾ ಇತ್ತು. ಯಾಕಂದರೆ ಅವನ ಅಪ್ಪ ಅಮ್ಮನ ಅಳ್ತಾ ಇದ್ರು. ಹುಡುಗಿಯನ್ನು ದಾರ ಕೊಡಬೇಕಲ್ಲ, ಕನ್ಯಾದಾನ ಮಾಡ್ತಾ ಇದ್ದಾರೆ, ಮಗು ಕೊಡಬೇಕಲ್ಲ, ಅವಳು ಕಣ್ಣೀರು ಹಾಕ್ತಾಯಿದ್ರು. ಇದರ ಔಚಿತ್ಯ ಏನು ಪುತ್ತೂರು ಯಾರು ಅಂತ ಕೇಳಿದರು. ನಾನು ಹೇಳಿದೆ, ನೋಡಿ, ಆ ಹುಡುಗಿ ಅಳ್ತಾ ಇದೆ, ಯಾಕೆಂದರೆ ಇದು ಅವಳ ಕೊನೆಯ ಅಳು, ಇನ್ನು ಮುಂದೆ ಅವಳು ಅಳ್ಲಿಕ್ಕಿಲ್ಲ, ಇನ್ನು ಅಳಿಸ್ಲಿಕ್ಕೇ ಇರುವುದು ಅವಳು. ಇವ ಕಳ್ಳ ನಗ್ತಾ ಇದ್ದಾರೆ, ದಿಸ್ ಇಸ್ ಇಸ್ ಲಾಸ್ಟ್ ಸ್ಮೈಲ್, ಇನ್ನು ಮುಂದೆ ನಗಲಿಕ್ಕಿಲ್ಲ, ಬಿದ್ದ ಇವ. ಪಾಪ ಆದರ್ಶ ದಂಪತಿಗಳು ಅಂತ ಶುರು ಮಾಡ್ತಾರೆ ಜೀವನ. ಎಲ್ಲ ಆಸೆ ಇಲ್ಲ, ಚೆನ್ನಾಗಿರ್ಬೇಕ್ರಿ, ನಾವು ಹಾಲು ಜೇನು ಥರ ಇರಬೇಕು. ನೋಡ್ತಾರೆ ಎಷ್ಟೋ ಜನ ದಂಪತಿಗಳಿರ್ತಾರೆ, ಕೇಳುವಾಗ ಅಯ್ಯೋ ನಮ್ಮ ದಾಂಪತ್ಯ ಹಾಲು ಜೇನು ಎಲ್ಲ ಬುರುಡೆ ಸರ್. ದೇವರನಾಗ ಹೇಳ್ತೇನೆ, ಅದು ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರ್ಶ ದಂಪತಿಗಳು ಇದ್ದಾರೆ. ಯಾರು ಅಂದರೆ ಕುರುಡ ಗಂಡ, ಕಿವುಡಿ ಹೆಂಡತಿ, ಇವರು ಮಾತ್ರ ಆದರ್ಶ ದಂಪತಿಗಳು. ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ, ಒಂದೊಂದು ಮನದಲ್ಲಿ ಒಂದೊಂದು ವ್ಯಥೆ. ಹೌಸ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಟು ಎನಿಮೀಸ್ ಲಿವ್ ಟುಗೆದರ್ ಅಂತ. ಹಾಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ನೀವು ಏನು ಹೇಳಿದರೂ ಕೂಡ ಹಾಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಕಾರಣ ಯಾಕೆಂದರೆ ಭಿನ್ನ ಭಿನ್ನವಾದಂಥ ಆರ್ಥಿಕ, ಭಿನ್ನ ಭಿನ್ನವಾದಂಥ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಾಂಸಾರಿಕ ಭಿನ್ನಲಿಂದ ಬಂದಿರತಕ್ಕಂಥವರು ಇವರೆಲ್ಲ ಗಂಡ ಹೆಂಡತಿ ಹಾಗೆ ಇರೋಕ್ಕಾಗಲ್ಲ. ಹೊಸ್ತಿರಲಿ ಚೆನ್ನಾಗಿರುತ್ತೆ ಎಲ್ಲ ಕೂಡ. ನೀನೇ ನನ್ನ ಪ್ರಾಣ, ನೀನೇ ನನ್ನ ತ್ರಾಣ. ಸೆಕೆಂಡ್ ಇಯರ್, ನೀನ್ಯಾಕೆ ನನ್ನ ಓ ಹೆಂಡತಿ ಯಾಕೆ ನನ್ನ ಪ್ರಾಣ ಹಿಂಡುತ್ತಿ. 3ನೇ ವರ್ಷ, ಅಯ್ಯೋ ನನ್ನ ಪ್ರಾಣ ತೆಗಿಲಿಕ್ಕೆ ಕೊಲೆಗಡುಕನೇ ಬರಬೇಕಾಗಿಲ್ಲ, ಹೆಂಡತಿ ಒಬ್ಬಳಿದ್ದರೆ ಸಾಕು. ಈ ಥರ ಎಲ್ಲ ಆಗುತ್ತೆ. ಈ ಕಾರಣಕ್ಕಾಗಿ ನಾನು ಹೇಳಿದ್ದು, ಆದರ್ಶ ದಂಪತಿ ಇರುವಂತಕ್ಕದ್ದು ಅದು ಪ್ರಕೃತಿ. ಆದರೆ ಅನುಕೂಲ ದಾಂಪತ್ಯ ಇದೆ ಅಲ್ಲ, ಅಂದರೆ ಜಸ್ಟ್ ಅದು ವಿಕೃತಿ. ಅನುರಾಗ ದಾಂಪತ್ಯ ಅದು ಸಂಸ್ಕೃತಿ. ನೀವೆಲ್ಲ ಸೇರಿದ್ದೀರಿ. ಒಂದು ಒಳ್ಳೆ ಮಾತನ್ನು ಹಿಂದೆ ಹೇಳಿದರೆ ನನಗೆ ಗೊತ್ತಿಲ್ಲ, ನನಗೆ ಇನ್ನೊಂದು ಸಲ ಹೇಳಿದ್ರೆ ಬೇಸರ ಇಲ್ಲ. ಯಾಕಂದರೆ ನಾನೇ ಒಂದು ರಚನೆ ಬರೆದಂಥ ರಚನೆಗಳು, ನನ್ನ ಹಲವಾರು ಪುಸ್ತಕಗಳು ಈಗಾಗಲೇ ಒಂದು 20,000 ಪ್ರತಿಗಳು ಹೋಗಿದೆ. 8-10 ಪುಸ್ತಕಗಳು ಬರೆದಿದೆ. ಎಲ್ಲ ಖಾಲಿ ಆಯಿತು ಸರ್. ಈಗ ತುಂಬ ಜನ ಕೇಳಿದರು, ಪುಸ್ತಕಗಳು ನನ್ನ ಹತ್ರ ಉಳಿದಿಲ್ಲ. ಈಗ ಪುನಃ ರೀಪ್ರಿಂಟಿಗೆ ಕೊಟ್ಟಿದ್ದೇನೆ. ಈಗ ಹೊಸ ಪುಸ್ತಕ ರಾಮಜೋಯಿಸವರು ಫಾರ್ವರ್ಡ್ ಬರೆದಿದ್ದಾರೆ. ಅದು ಶಬ್ದಗಳು ನನ್ನ ಯೋಗ್ಯತೆಗೆ ಮೀರಿದಂಥ ಶಬ್ದಗಳು ಬರೆದಿದ್ದಾರೆ ಅವರು. ಅಂಥ ಅದ್ಭುತವಾದ ಪುಸ್ತಕ ಇಂಗ್ಲೀಷಲ್ಲಿ ಒಂದಿದೆ, ಎಸ್ಸೇಸ್ ಆನ್ ಲೈಫ್ ಆ್ಯಂಡ್ ಲಿವಿಂಗ್. 33 ಚಾಪ್ಟರ್ಸ್ ಇದೆ. ಯಾಕೆಂದರೆ ಕನ್ನಡವನ್ನು ಓದಲು ಬಾರದ ಕನ್ನಡಿಗರಿಗೆ ಬರೆದಂಥ ಪುಸ್ತಕ ಅದು. ಎಷ್ಟು ಹುಡುಗರಿಗೆ, ನನ್ನ ಮಕ್ಕಳಿಗೆ ಪಾಪ ಕನ್ನಡ ಮಾತಾಡ್ತಾರೆ, ಆದರೆ ಓದಲಿಕ್ಕೆ ಬರೋಲ್ಲ, ಅಷ್ಟು ಮೆಲ್ಲಗೆ ಓದ್ತಾರೆ ಅವರು. ನಿಮಗೆ ಗೊತ್ತಿರುವ ಈಗಿನ ಯಂಗ್ಸ್ಟರ್ಸ್ ಎಲ್ಲ ಓದಲಿ, ಅವರಿಗೋಸ್ಕರ ಬರೆದಂಥ ಪುಸ್ತಕ, ಕಾಲೇಜುಗಳಿಗೆ ಬೇಕಾಗಿದ್ದು. ಅದರಲ್ಲಿ ದ ಆರ್ಟ್ ಆಫ್ ಲಿವಿಂಗ್, ಕಮ್ಯುನಿಕೇಷನ್, ಆರ್ಟ್ ಆಫ್ ಕಮ್ಯುನಿಕೇಷನ್, ಲೀಡರ್ಶಿಪ್ ಕ್ವಾಲಿಟೀಸ್ ಆ್ಯಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಹೌ ಟು ಇನ್ಕ್ರೀಸ್ ದ ಮೆಮೊರಿ ಪವರ್, ಹೌ ಟು ಫೇಸ್ ಅನ್ ಎಕ್ಸಾಮಿನೇಷನ್, how to select a life partner, how to gain a friend and how to lose a friend, old age problems ಎಲ್ಲ ಬರೆದು ಹಾಕಿಬಿಟ್ಟು, ಓ ಗಾಡ್ ವೇರ್ ಆರ್ ಯು ಆ್ಯಂಡ್ ಗೆಟ್ ರೆಡಿ ಟು ಲೀವ್ ದಿಸ್ ಫೀಸ್ ಎಲ್ಲ ಬರೆದು ಹಾಕಿಬಿಟ್ಟಿದ್ದೇನೆ. ಅದು ತುಂಬ ಓಡ್ತಾ ಇದೆ. ಕೆಲವು ಪ್ರತಿಗಳು ತಂದಿದ್ದೇನೆ.
ಕೇವಲ ಕಾಸ್ಟ್ ಪ್ರೈಸಿಗೆ ಕೊಟ್ಟರೆ ಸಾಕು, ಫ್ರೀನಲ್ಲಿ ಕೊಡೋಕ್ಕೆ ಬರೋಲ್ಲ, ನನಗೆ ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅಮ್ಮನ ಪ್ರೀತಿ ಫ್ರೀ ನೋಡಿ, ಅದಕ್ಕೆ ಬೆಲೆನೇ ಇರೋದಿಲ್ಲ. ಆ ಕಾರಣಕ್ಕಾಗಿ ಪ್ರಿಂಟಿಂಗ್ ಕಾಸ್ಟಲ್ಲಿ 150ಕ್ಕೆ ಲಭ್ಯ ಇದೆ. ಯಾರಾದರೂ ಬೇಕಾದ್ರೆ ಆಮೇಲೆ ನಾನು ಸಂಗ್ರಹಿಸ್ಬೋದು. ನಾನು ಯಾಕೆ ಮಿತ ಹೇಳಿದರೆ, ಅನುರಾಗ ದಾಂಪತ್ಯ ಅದು ಸಂಸ್ಕೃತಿ ಸರ್, ಅದು ಭಾರತೀಯ ಸಂಸ್ಕೃತಿ. ನಾನು ನಿಮಗೆ ಹೇಳಲೇಬೇಕು. ತುಂಬ ಜನ ಹಿರಿಯರು ಇಂತಿಷ್ಟು ತಾವು ಕೂತಿದ್ದೀರಾ. ಆದರೆ ವೃದ್ಧಾಪ್ಯದಲ್ಲಿ ದಂಪತಿಗಳ ಪ್ರೀತಿ ಅವರ ವಯಸ್ಸು ಜಾಸ್ತಿ ಆದ ಹಾಗೆ ಅದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋಲ್ಲ. ಅಲ್ವ ಸರ್? ವಯಸ್ಸು ಆದ ಹಾಗೆ ಪ್ರೀತಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋಲ್ಲ. ಇದೊಂದು ಅದ್ಭುತವಾದ ಕಲ್ಪನೆ ಮೇಲೆ ಕೊಡ್ತೇನೆ. ಸರಳ ಕನ್ನಡದಲ್ಲಿ 80 ವರ್ಷದ ಮುದುಕಿ 90 ವರ್ಷದ ಮುದುಕ ಗಂಡ ಹೆಂಡತಿ. ಇವಳಿಗೆ 80, ಅವಳಿಗೆ 90. ಅವನಿಗೆ ಹಿಂದಿನ ಕಾಲದಲ್ಲಿ ತುಂಬ ವ್ಯತ್ಯಾಸ ಇತ್ತು, ಈಗ ವ್ಯತ್ಯಾಸ ಇಲ್ಲ. ಈಗ ಗಂಡನಿಗೆ ಅವರಿಗೆ ಬಹುವಚನದಲ್ಲಿ ಯಾರು ಕರೀತಾರೆ? ಈಗೆಲ್ಲ ಎಲ್ಲ ಏಕವಚನಗಳೇ ಕರೆಯೋದು. ಯಾಕಂದರೆ ಜಗಳ ಆಡಲಿಕ್ಕೆ ಸುಲಭ ಆಗುತ್ತೆ ನೋಡಿ. ಈಗ ಈ ರೀತಿಯಲ್ಲಿ ಹೋಯಿತು, ಲೇಟ್ ಕರೀತಾರೆ ಇವರು. ಜಗಳ ಆಡಲಿಕ್ಕೆ ಕ್ವಿಕ್ಲಿ ಆಗುತ್ತೆ ನೋಡಿ. ಈಗ ಅಯ್ಯೋ ನನ್ನ ಮಕ್ಕಳಾದ್ರೂ ಅಷ್ಟೇ, ನನ್ನನ್ನು ಈಗ ನನ್ನ ಎಲ್ಲ ಮಕ್ಕಳು ಕೂಡ ಅವ್ರ ಗಂಡನ ಅವ್ರಿವ್ರದ್ದು ಕರೆಯೋದು ಎಲ್ಲೂ ಕೂಡ ಇಲ್ಲ. ಯಾಕಂದರೆ ಒಂದು ವಯಸ್ಸು ಡಿಫ್ರೆನ್ಸ್ ಕಡಿಮೆ ಇದ್ದೆ, ಎರಡನೇದು ಇಬ್ಬರು ಕೂಡ ವರ್ಕಿಂಗ್. ಈಗ ನಾನು ದುಡ್ತಾ ಇರ್ತೇನೆ ಹೇಗಂತೇನೆ. ನೀನಾದ್ರು ಹುಡುಗಿಯನ್ನು ನೋಡಲಿಕ್ಕೆ ಹೋಗಿಬಿಟ್ಟು ಈ ಹುಡುಗಿಗೆ ಹಾಡಲಿಕ್ಕೆ ಬರ್ತಾ ಇದ್ದರೆ ಫಸ್ಟಿಗೆ ನೀನು ಹಾಡಪ್ಪ, ಆಮೇಲೆ ನಾನು ಹಾಡ್ತಾ ಅಂತ ಹುಡುಗಿ ಹೇಳುತ್ತೆ. ಅಡುಗೆ ಮಾಡಲಿ ಮತ್ತೆ ಫಸ್ಟ್ ನೀನು ಅಡುಗೆ ಮಾಡಲಿ, ಅರ್ಧ ನೀನು ಮಾಡಬೇಕು, ಅರ್ಧ ನಾನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಹುಡುಗರಿರುವಾಗ ಹಿಂದಿನ ಕಾಲದ ದಾಂಪತ್ಯ ಆಗಿರಲಿಲ್ಲ. ಈಗ ನಿಮ್ಮ ಅಜ್ಜಿ, ನಮ್ಮ ಅಜ್ಜಿ ಆಯಿತಾ, ಒಂದು ಎಂಥ ದಾಂಪತ್ಯ ಜೀವನ ಮಾಡಿದೆ ಸರ್. ಒಂದು ಅದ್ಭುತವಾದ ಕಲ್ಪನೆ ಕೊಡ್ತೇನೆ ಸರ್. ಇದು ಹೃದಯ ಸ್ಪರ್ಶವಾದ ಮಾತುಗಳು ಸರಳ ಕನ್ನಡದಲ್ಲಿ. 80 ವರ್ಷದ ಮುದುಕಿ 90 ವರ್ಷದ ಮುದುಕನಿಗೆ ಸರಳ ಕನ್ನಡದಲ್ಲಿ ಹೇಳ್ತಾಳೆ, ಈ ದಾಂಪತ್ಯ ಯಾನದಲ್ಲಿ, ಯಾನ ಅಂದರೆ ಪ್ರಯಾಣ, ದಾಂಪತ್ಯ ಯಾನದಲ್ಲಿ ಎನ್ನ ಕೈ ಪಿಡಿದವರು, ಪಿಡಿದ ಕೈ ಬಿಡದವರು ನೀವಲ್ಲವೇ ನನ್ನದವರೇ, ನೀವಲ್ಲವೇ. ಮತ್ತೆ ಮುದುಕಿ ಹೇಳುತ್ತೆ, ಹಬ್ಬಗಳು ಬಂದಾಗ ಹೊಸ ಪಂಚೆ ನಿಮಗಿರಲಿ ಇರದಿರಲಿ, ನಾ ಹಳೆ ಸೀರೆ ಉಟ್ಟಾಗ ಬಿಟ್ಟು ಬಿಡು ಎಂದವರು, ಸಾಕು ಬಿಡು ಎಂದವರು, ಹೊಸ ಸೀರೆ ಕೊಟ್ಟವರು, ಮಲ್ಲಿಗೆಯರಿಟ್ಟವರು ನೀವಲ್ಲವೇ ನನ್ನದವರೇ, ನೀವಲ್ಲವೇ. ಮತ್ತೆ ನಾ ತವರೂರು ಹೊರಟಾಗ ಬಾಗಿಲ ಬಳಿ ಬಂದವರು, ನೋಡುತ್ತಾ ನಿಂತವರು, ಬೇಗ ಬಾ ಎಂದವರು ನೀವಲ್ಲವೇ ನನ್ನದವರೇ, ನೀವಲ್ಲವೇ. ಮತ್ತೆ ಫೋನುಗಳ ಮಾಡುತ್ತಾ ಮನೆಯೊಳಗೆ ನೀನಿಲ್ಲ, ಬಳೆಗಳ ಸದ್ದಿಲ್ಲ, ಬಾಯಿಗೆ ರುಚಿ ಇಲ್ಲ, ಬೇಗ ನೀ ಬರುವಿಯಲ್ಲ ಅಂದವಳು ನೀವಲ್ಲವೇ ನನ್ನದವರೇ, ನೀವಲ್ಲವೇ. ಆ ಮುದುಕಿ ಹೇಳುತ್ತೆ. ಉತ್ತರವಾಗಿ ಮುದುಕ ಹೇಳ್ತಾನೆ, 90 ವರ್ಷದ ಮುದುಕ ಹೇಳ್ತಾನೆ, ಬೇರಿಲ್ಲದೆ ಮರವೆಲ್ಲಿದೆ, ಮರವಿಲ್ಲದೆ ಹೂವೆಲ್ಲಿದೆ, ಹೂವಿಲ್ಲದೆ ಹಣ್ಣೆಲ್ಲಿದೆ, ಹಣ್ಣಿಲ್ಲದ ಮರ ಯಾರಿಗೆ ಬೇಕಾಗಿದೆ, ನೀನಿಲ್ಲದ ಮನೆ ಯಾರಿಗೆ ಬೇಕಾಗಿದೆ. ಮನೆಯೊಳಗೆ ಬಂದವಳೇ, ಮನೆಯಾಕೆ ಆದವಳೇ, ಮನದಲ್ಲಿ ನಿಂದವಳೇ, ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಬಡತನವೋ ಸಿರಿತನವೋ ಕಷ್ಟ ನಷ್ಟಗಳಿರಲಿ, ನನ್ನ ಜೊತೆ ಬಂದವಳು, ಜತೆಯಾಗಿ ನಿಂತವಳು, ನೀನಲ್ಲವೇ ನನ್ನ ರಸಿ, ನೀನಲ್ಲವೇ. ಆ ಮುದುಕ ಹೇಳ್ತಾನೆ. ಕೊನೆಗೆ ಒಂದು ಮಾತು ಹೇಳ್ತಾನೆ ಸರ್, ಕೊನೆಗೊಂದು ಮಾತು ಹೇಳ್ತಾನೆ ಅವನ ಮುದುಕ ಹೇಳ್ತಾನೆ, ವೃದ್ಧಾಪ್ಯ ಬಂದಾಗ, ನೀವು ನನ್ನ ಚಾಪ್ಟರ್ ಓದಬೇಕು, ಓಲ್ಡ್ ಏಜ್ ಅಂತ, ಕಣ್ಣೀರು ಬರ್ತದೆ, ನಾನು ಆಕಾಶವಾಣಿ ಕೊಟ್ಟಿದ್ದೆ. ವೃದ್ಧಾಪ್ಯ ಬಂದಾಗ, ಆರೋಗ್ಯ ಹೋದಾಗ, ಆದಾಯ ಇರದಾಗ, ಹಣವೆಲ್ಲ ಸವೆದಾಗ, ನಾವು ಒಳಗೊಳಗೆ ಅತ್ತಾಗ, ಬಂಧುಗಳು ಬರದಾಗ, ಮಕ್ಕಳು ಮರೆತಾಗ, ನಾವು ಒಳಗೊಳಗೆ ಅತ್ತಾಗ, ಬಳಿ ಬಂದು ನಿಂದವಳು, ತಲೆಸವರಿ ಅಂದವಳು, ಮರುಗದಿರಿ ಎಂದವಳು, ಯಾರಿರಲಿ ಇರದಿರಲಿ ನಾನಿಲ್ಲವೇ ಎಂದವಳು, ನೀನಲ್ಲವೇ ನನ್ನ ಅರಸಿ, ನೀನಲ್ಲವೇ. ಅಂತಹ ಅದ್ಭುತವಾದಂಥ ಅನುರಾಗ ದಾಂಪತ್ಯ ಇದೆಯಲ್ಲ, ಅದು ಸಂಸ್ಕೃತಿ. ಅನುಕೂಲ ದಾಂಪತ್ಯ ಕಿಲಾಡಿ ಗಂಡ ಆದರೆ ಅದು ಸಂಸ್ಕೃತಿ ಅಲ್ಲ, ಕಿಲಾಡಿ ಹೆಂಡತಿ ಆದರೆ ಅದು ಸಂಸ್ಕೃತಿ ಅಲ್ಲ. ನನಗೆ ಹೆಚ್ಚು ನಾನು ಅದ್ರ ಬಗ್ಗೆ ತುಂಬ ಹೇಳಬಲ್ಲೆ, ಆದರೂ ನಾನು ಸಂಕ್ಷಿಪ್ತವಾಗಿ ಹೇಳಬೇಕು. ಕಿಲಾಡಿ ಗಂಡ, ಕಿಲಾಡಿ ಹೆಂಡತಿ, ಒಂದೊಂದೇ ಮಾತನ್ನು ಹೇಳ್ತೇನೆ. ಪಾಪ ಮಗ ಅಪ್ಪನಿಗೆ ಕೇಳ್ತಾನಂತೆ, ಅಪ್ಪ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಫಿಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್? ಇವ ಅಪ್ಪ ಸ್ವಲ್ಪ ಕಿಲಾಡಿ. ಅವನು ಹೇಳ್ತಾನೆ, ಕಮ್ ಯರ್ ಮೈ ಸನ್, ಯು ಆರ್ ಮೈ ಸನ್, ದಿಸ್ ಈಸ್ ಕಾನ್ಫಿಡೆನ್ಸ್, ಬಟ್ ಯುವರ್ ಫ್ರೆಂಡ್ ಈಸ್ ಆಲ್ಸೋ ಮೈ ಸನ್, ದಿಸ್ ಈಸ್ ಕಾನ್ಫಿಡೆನ್ಷಿಯಲ್. ಎಷ್ಟೋ ಸಂಸಾರಗಳು ಇರ್ತವೆ ಸರ್, ಇದೆಲ್ಲ ಇದೆಲ್ಲ ಆ ಕಿಲಾಡಿ ಗಂಡನ ಇದು ಬಿಡ್ತಾನೆ, ಕಿಲಾಡಿ ಹೆಂಡ್ತಿನೇ ಇರ್ತಾಳೆ ಪಾಪ. ಯಾವುದೋ ಒಂದು ಮನೆಗೆ ಮೊನ್ನೆ ಹೋಗಿದ್ದೆ ನಾನು, ಹೋಗ್ಬೇಕಿದ್ರೆ ಪಾಪ ನೀವೆಲ್ಲ ನಿಮ್ಮ ಹಳೆ ಸೀರೆ ಕೆಲಸದೊಳಗೆ ಕೊಡ್ತೀರಲ್ಲ, ನಮ್ಮನ್ನಲ್ಲಿ ಹಳೆ ಸೀರೆ ಆದ ಕೂಡಲೇ ಕೆಲಸದೊಳಗೆ ಕೊಟ್ಬಿಡ್ತೇವೆ. ಯಾಕೆ ಹೊಸ ಸೀರೆ ಗಂಡ ತಂದು ಕೊಡ್ತಾರೆ ಅಂತ ತಿಳ್ಕೊಂಡು ಹಳೆ ಸೀರೆ ಕೆಲಸದೊಳಗೆ ಕೊಡ್ತೇವೆ. ಆ ಮನೆಯಲ್ಲಿ ಹೋಗಿದ್ದೆ, ಆ ಕೆಲಸದೊಳಗೆ ಅಮ್ಮ ಒಂದು ಹಳೆ ಸೀರೆ ಕೊಟ್ಟಳು ಅವಳ್ದಾರೆ. ಈ ಕೆಲಸದವಳು ಹೇಳ್ತಾಳೆ, ಅಮ್ಮ ಇನ್ನು ಮುಂದೆ ನಿಮ್ಮ ಹಳೆ ಸೀರೆ ಕೊಡಬೇಡಿ. ಯಾಕೆ? ಖಂಡಿತ ಕೊಡಬೇಡಿ, ತುಂಬ ತೊಂದರೆ ಆಗುತ್ತೆ. ಯಾಕೆ?
ನೀವು ನಿಮ್ಮ ಹಳೆ ಸೀರೆ ಕೊಟ್ಟರೆ ನಾನು ಅದನ್ನು ಉಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದರೆ ನಿಮ್ಮ ಯಜಮಾನರು ನನ್ನನ್ನು ನೀವು ಅಂತ ಕನ್ಫ್ಯೂಸ್ ಮಾಡಿಕೊಂಡು ನನ್ನ ಹತ್ರ ಬರೋದನ್ನು ನಿಲ್ಲಿಸ್ತಾರೆ. ಎರಡನೇ ಪಾಯಿಂಟಲ್ಲಿ ಭಾಳ ಇಂಪಾರ್ಟೆಂಟ್. ಪಾಪ ಪಕ್ಕದ ಮನೆಯಲ್ಲಿ ಒಬ್ಬನಿಗೆ ಪಾಪ 2 ಮದುವೆ ಆಗಿದ್ದ, 2 ಹೆಂಡತಿರು ಸತ್ತು ಹೋದ್ರು. ಫಸ್ಟ್ ಹೆಂಡತಿ ಸತ್ತು ಹೋಗಿದ್ಲು, 2ನೇ ಹೆಂಡತಿ ಮದುವೆ ಆದ. ಒಬ್ಬಳು ನೆರೆಕರನ ಪ್ರೀತಿಗೆ ಪಾತ್ರರಾದ್ಲು, ಇನ್ನೊಬ್ಬಳು ದೇವರ ಪ್ರೀತಿ ಪಾತ್ರ ಆದರು. ಒಂದು ಇಬ್ಬರು ಸತ್ತೋಗ್ಬಿಟ್ರು. ಇಟ್ಬಿಟ್ಟು ಸತ್ತೋದ್ಬಿಟ್ಟು ಕೂಡಲೇ ಅವರು ವೈಕುಂಠ ಸಮಾರಾಧನೆ ಮಾಡಿದ್ದ. ಹೆಂಡತಿಗೆ ಹೇಳ್ತಾರೆ ನೋಡಿ, ಹೆಂಡತಿ ಹೇಳ್ತಾರೆ ನೋಡ್ರಿ ಪಾಪ ಪಕ್ಕದ ಮನೆಯವರು ಅವರ ಮೊದಲೇ ಹೆಂಡತಿ ಸತ್ತೋದ್ರು, ಆಗ ಕೂಡ ವೈಕುಂಠ ಸಮಾರಾಧನೆ ಕರೆದಿದ್ದೆ, ನೀವು ಹೋಗಿದ್ರಿ. ಈಗ 2ನೇ ಹೆಂಡತಿ ಕೂಡ ಸತ್ತು ಹೋಗಿಬಿಟ್ಟಿದ್ದಾಳೆ, ಪುನಃ ವೈಕುಂಠ ಸಮಾರಾಧನೆ ಕರೆದಿದ್ದಾರೆ, ದಯವಿಟ್ಟು ಹೋಗಿ. ಇವನು ಹೇಳ್ತಾನೆ ಇಲ್ಲ ನಾನು ಹೋಗೋಲ್ಲ. ಯಾಕೆ? ನಾನು ಯಾವ ಮುಖದಲ್ಲಿ ಹೋಗಲಿ? ನನಗೆ ಮುಜುಗರ ಆಗುತ್ತೆ. ಯಾಕೆ? ಪಾಪ ಅವನಿಗೆ 2 ಸಲ ಕರೆದ, ನನಗೆ 1 ಸಲ ಕೂಡ ಕರೀಲಿಕ್ಕೆ ಆಗಲಿಲ್ಲ. ಇವ ಯಾವ ಕಿಲಾಡಿರಿ, ಇವ ಯಾವ ಮಾಕಿಲಾಡಿ. ಯಾರೋ ಪಾಪ 7 ಜನ ಹೆಣ್ಮಕ್ಳು ತೀರ್ಥಯಾತ್ರೆಗೆ ಟೆಂಪೋ ಮಾಡಿ ಹೊರಟ್ರಂತೆ. 7 ಜನ ಹೋದಕೂಡಲೇ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಹೋದಕೂಡಲೇ ಇಡೀ ಟೆಂಪೋ ಅದು ಆಕ್ಸಿಡೆಂಟ್ ಆಗಿ ಆ 7 ಜನ ಅವರ ಗಂಡಂದಿರ ಹೆಣ್ಣುಮಕ್ಕಳು ಹೆಂಡತಿರು ತೀರ್ಕೊಂಡ್ಬಿಟ್ರು. ಪಾಪ 7 ಜನ ಗಂಡಂದರು ದಿವಸ ಅಳೋದೇ ಅಳೋದು, ಅಯ್ಯೋ ನಮ್ಮ ಹೆಂಡತಿ ಹೋದ್ಲು, ನಮ್ಮ ಹೆಂಡತಿ ಹೋದ್ಲು ಅಂತ. ಅವ್ರ ಜೊತೆ ಒಬ್ಬ ಫ್ರೆಂಡ್ ಇದ್ದ, ಅವನು ಅಳ್ಲಿಕ್ಕೆ ಶುರು ಮಾಡ್ದ. ಅವನ ಹೆಂಡತಿ ಹೋಗಿರಲಿಲ್ಲ. ಅದೆಲ್ಲಪ್ಪ ನಮ್ಮ ಹೆಂಡತಿ ತಿರ್ಕೊಂಡು ನೀನು ಯಾಕೆ ಅಳ್ತಾ ಇದ್ದೆ ಅಂದರೆ, ಅಯ್ಯೋ ನಾನು ಅದಕ್ಕೆ ಅಳ್ತಿರೋದು, ನಾನು ಅವಳು ಬಡ್ಕೊಂಡೆ ಹೋಗು ಅಂತ. ಅವಳು ಹೋಗಲೇ ಇಲ್ಲ ನೋಡಿ. ಹಾಗೆ ಕಿಲಾಡಿ ಹೆಣ್ಣಂದ್ರು ಇರ್ತಾರೆ. ಪಾಪ ದೇವಸ್ಥಾನಕ್ಕೆ ಇಬ್ಬರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬಂದಿರ್ತಾರೆ. ಬದುಕುಳ್ಳೆ ಪುರೋಹಿತರು ಕೇಳ್ತಾರೆ, ನೋಡಪ್ಪ ಬನ್ನಿ ಸರ್, ನಿಮ್ಮ ಹೆಂಡತಿ ಕೂಡ ಬನ್ನಿ, ಈ ಕಡೆ ಬನ್ನಿ, ಇಲ್ಲಿ ನಿಲ್ಲಿ. ಈಗ ನಾನು ಪೂಜೆ ಯಾರ ಹೆಸರಲ್ಲಿ ಮಾಡಿಸ್ಬೇಕು, ಮಂಗಳಾರತಿ ಯಾರ ಹೆಸರಲ್ಲಿ ಮಾಡಿಸ್ಬೇಕು? ಆಗ ಗಂಡ ಹೆಂಡ್ತಾ ಇಲ್ಲ, ನಮ್ಮ ಹೆಂಡತಿ ಹೆಸರಲ್ಲಿ ಮಾಡಿಸಿ. ಯಾಕೆ? ನನಗೆ ಬೆಳಿಗ್ಗೆ ಮನೇಲಿ ಪೂಜೆ ಆಗಿದೆ, ಮಂಗಳಾರತಿನೂ ಆಗಿದೆ, ನೀವು ಇವ್ರ ಹೆಸರಲ್ಲೇ ಮಾಡಿಸ್ಬಿಡಿ. ಪಾಪ ಗಂಡ ಕೈ ಮುದ್ದು ಹೇಳ್ತಾನಂತೆ, 7 ಜನ್ಮಕ್ಕೆ ಇವರೇ ನನ್ನ ಪತಿದೇವರಾಗಲಿ. ಇವಳು ಹೆಂಡತಿ ಕೇಳಿಕೊಳ್ತಾಳೆ. ತಕ್ಷಣ ಗಂಡ ಹಾಗಿದ್ದರೆ ಇದೇ ನನ್ನ 7ನೇ ಜನ್ಮವಾಗಿರಲಿ. ನಾನು ಹಾಸ್ಯಕ್ಕೋಸ್ಕರ ಹೇಳಿದೆ, ಆದರೆ ತಾತ್ಪರ್ಯ ಇಷ್ಟೇ ಆಯ್ತಲ್ಲ. ಅನುಕೂಲ ದಾಂಪತ್ಯ ಇದೆಯಲ್ಲ, ಅದು ವಿಕೃತಿ. ಅನುರಾಗ ದಾಂಪತ್ಯವೇ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಪ್ರೀತಿಸಿದವರನ್ನೇ ಮದುವೆ ಆಗ್ತೇವೆ, ಮದುವೆ ಆದಮೇಲೆ ಮದುವೆ ಆದವರನ್ನು ಮಾತ್ರ ಪ್ರೀತಿಸುತ್ತೇವೆ. ಇದು ನಮ್ಮ ಸಂಸ್ಕೃತಿ. ಅದೇ ರೀತಿ ಮಕ್ಕಳನ್ನು ಹೆತ್ತವರು ಸಾಕ್ತಾರೆ, ಅದು ಅವರೇ ಅಪೇಕ್ಷೆ ಪಡ್ತಾರೆ, ಅದು ಪ್ರಕೃತಿ. ಎಲ್ಲ ಹೆತ್ತವರು ಮಕ್ಕಳನ್ನು ಸಾಕ್ತಾರೆ. ಯಾಕೆಂದರೆ ನಿಮಗೆ ಗೊತ್ತೇ ಇದೆ ಆಯ್ತಲ್ಲ, ಕುಪುತ್ರೋ ಜಾಯತೆ ಕುಮಾತ ನ ಭವತಿ. ಆದಿಶಂಕರಾಚಾರ್ಯ ಹೇಳ್ತಾರೆ, ಕೆಟ್ಟ ಮಗನಿರ್ಬೋದು, ಆದರೆ ಕೆಟ್ಟ ತಾಯ್ದಿರ್ಲಿಕ್ಕೆ ಆಗೋಲ್ಲ. ಆ ಅಮ್ಮ ಅನ್ನುವಂಥ ಒಂದು ಹೃದಯ ಇದೆಯಲ್ಲ, ನಾನು ಎಷ್ಟೋ ಕಡೆ ಹೇಳೋದು ಅಂತ, ಎಂಥ ಒಂದು ಕಲ್ಪನೆ ಸರ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಯಾವ ಹೆಂಗಸಿಗೆ ನಾನು ಊಟ ಮಾಡುವಾಗ ಯಾವ ಹೆಂಗಸಿನ ಹೊಟ್ಟೆ ತುಂಬುತ್ತದೋ, ನಾನು ಜಾರಿ ಬಿದ್ದರೆ ಯಾವ ಹೆಂಗಸಿನ ಕಣ್ಣಲ್ಲಿ ನೀರು ಬರುತ್ತದೋ, ಯಾವ ಹೆಂಗಸಿಗೆ ನಾನು 80 ವರ್ಷ ಮುದುಕನಾದರೂ ಸಣ್ಣ ಮಗುವಿನಂತೆ ಕಾಣುತ್ತೇನೋ, ಯಾವ ಹೆಂಗಸಿಗೆ ನಾನು ಕುರುಪಿಯಾಗಿದ್ದರೂ ಸುಂದರ ವ್ಯಕ್ತಿಯಾಗಿ ನಾನು ಕಾಣುತ್ತೇನೋ, ಯಾವ ಹೆಂಗಸು ನನ್ನ ಸರ್ವಸ್ವ ನನ್ನ ಒಳಿತಿಗೆ ತನ್ನ ಸರ್ವಸ್ವವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ಕೊಡಲಿಕ್ಕೆ ಸಿದ್ಧಳಿದ್ದಾಳೋ, ಆ ಹೆಂಗಸು ಯಾರಕ್ಕಾಗೋಕ್ಕಲ್ಲ, ಅವಳು ನನ್ನ ಅಮ್ಮನೇ ಆಗಿರಬೇಕು, ಇನ್ಯಾರಕ್ಕಾಗಲಿಕ್ಕಾಗಲ್ಲ ಸರ್. ಯಾವ ಗಂಡಸು ಬಂದು ಹೇಳ್ತಾನೆ, ಸರ್ ನನಗೆ ಹೆಚ್ಚು ಓದಲಿಕ್ಕಾಗಿಲ್ಲ, ನನ್ನ ಮಗ ಓದಬೇಕು, ಸರ್ ನನ್ನ ಪಂಚೆ ಹರಿದು ಹೋಗಿದೆ, ನನ್ನ ಮಗಳು ಒಳ್ಳೆ ಸೀರೆ ಉಡಬೇಕು ಸರ್, ನನ್ನ ಮಗ ಒಳ್ಳೆ ಆಫೀಸಲ್ಲೇ ಕೂತ್ಕೊಂಡು ನಾನು ಕಣ್ತುಂಬ ನೋಡಬೇಕು ಅಂತ ಹೇಳ್ತಾನೋ, ಆ ಮನುಷ್ಯ ಇನ್ಯಾರಲ್ಲ, ನಿಮ್ಮ ಅಪ್ಪನೇ ಆಗಿರಬೇಕು. ಯಾಕೆಂದರೆ ಹೆತ್ತವರ ಸಂಬಂಧ ಅದು ಕೊರಳ ಸಂಬಂಧ ಅಲ್ಲ, ಕರುಳ ಸಂಬಂಧ. ಯಾರು ಕಡಿದು ಹಾಕದ್ದ ಋಣಾನುಬಂಧ ಅದು. ಇದು ಕಲ್ಪನೆ, ಇದು ಸಂಸ್ಕೃತಿ. ಆದರೆ ಅದೇ ಹೆತ್ತವರನ್ನು ನಾನು ವೃದ್ಧಾಪ್ಯದಲ್ಲಿ ಅವರ ಸೇವೆ ಮಾಡಬೇಕಲ್ಲ, ಅದು ನನ್ನ ಸಂಸ್ಕೃತಿ. ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತೇನಲ್ಲ, ಅದು ವಿಕೃತಿ. ಸರ್ ಅದಕ್ಕಿಂತ ದೊಡ್ಡ ದುಃಖದ ವಿಚಾರ ಯಾವುದಿಲ್ಲ. ಇವತ್ತು ವೃದ್ಧರ ಮನೆಯಲ್ಲಿ ಇರತಕ್ಕಂಥ ಒಂದು ಸಮಸ್ಯೆಗಳನ್ನು ನೀವು ಕೇಳಿದರೆ, ವೃದ್ಧರ ಅವಶ್ಯಕ ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ ಇದೆ ಸರ್. ನನ್ನ ಮುಂದಿನ ಕಾದಂಬರಿ ಮನೆಯ ಕತೆ, ಮನದ ವ್ಯತೆ. ಐ ಕ್ಯಾನ್ ಗೆಸ್ ವಾಟ್ ಕ್ಯಾನ್ ಹ್ಯಾಪನ್ ಇಫ್ ಆರ್ ಎ ಓಲ್ಡ್ ಮ್ಯಾನ್ ಆ್ಯಸ್ ಈ ಓಲ್ಡ್ಸ್. ನಾನು ನನ್ನನ್ನೇ ಒಂದು 90 ಮುದುಕನಾಗಿ ಮಾಡಿಕೊಂಡು ನಾನು ಒಂದು ಅದನ್ನು ಆ ಸ್ಥಿತಿಯನ್ನು ನಾನು ನಿರ್ಮಾಣ ಮಾಡಬಲ್ಲೆ, ಅರ್ಥೈಸಬಲ್ಲೆ. ಒಂದು ಮನೆಯಲ್ಲಿ ಎಷ್ಟು ಮುದುಕರು ಹೇಗಿರ್ತಾರೆ ಗೊತ್ತಿಲ್ಲ ಸರ್. ಒಂದು ಮನೆಯಲ್ಲಿ ಒಂದು ಗಂಡ ಇದ್ದ, ಒಂದು ಹೆಂಡತಿ, ಒಂದು ಮಗು, ಇವರು 3 ಜನರಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ. ಇವರಿಗೆ ಒಂದು ಮುದುಕ ಅಪ್ಪ ಇದ್ದ, ಆ ಅಪ್ಪನಿಗೆ
ಎಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ. ಇವತ್ತಿ ಕೂಡ ಎಷ್ಟೋ ಮನೆಯಲ್ಲಿ ನಡೀತಾ ಇದೆ. ಆ ಮುದುಕರಿಗೆ ಬೇರೆ ಊಟ, ಬೇರೆ ಕೋಣೆ, ಬೇರೆ ಟ್ರೀಟ್ಮೆಂಟ್. ಸೊಸೆ ಹೇಳ್ತಾಳೆ, ಆ ಮುದುಕರಿಗೆ ಬೇರೆ ಊಟ ಕೊಡ್ರಿ, ನಾವು ಹೋಗಿ ಯಾವುದೋ ದರ್ಶನಿಗೆ ಊಟ ಮಾಡ್ಕೊಂಡು ಬರೋಣ. ಇದನ್ನು ಕೇಳಿಸ್ಕೊಂಡು ಆ ಮುದುಕ ನಗನಗ್ತಾ ಇವರನ್ನು ಕಳಿಸ್ಬೇಕು. ಸಿಟ್ಟು ಮಾಡೋಂಗಿಲ್ಲ, ಕೋಪ ಮಾಡೋಂಗಿಲ್ಲ. ಇದು ಮನೆಯ ಸ್ಥಿತಿ. ಅಂಥ ಮನೆಯಲ್ಲಿ ಈ ಗಂಡ ಹೆಂಡತಿ ಮಗನಿಗೆ ಬೆಳ್ಳಿ ತಟ್ಟೆಯಲ್ಲಿ ಊಟ, ಆ ಮುದುಕನಿಗೆ ಮಾತ್ರ ಎಲ್ಯೂಮಿನಿಯಂ ತಟ್ಟೆಯಲ್ಲಿ ಊಟ. ತುಂಬ ವರ್ಷ ನಡೀತು ಸರ್. ಆಮೇಲೆ ಒಂದು ದಿವಸ ಮುದುಕ ಸತ್ತು ಹೋದ ಕೂಡಲೇ ಇವ್ರು ಹೇಗೋ ಅಪ್ಪನ ತಿಥಿ ಮಾಡಿದ, ಆ ತಟ್ಟೆನ ಬಿಸಾಕ್ಲಿಕ್ಕೆ ಹೊರಟ. ಆಗ ಇವನ ಮಗ ಓಡಿ ಬಂದ, ಹೇಳ್ದ, ಅಪ್ಪ ನನಗೆ ಎಲ್ಯೂಮಿನಿಯಂ ತಟ್ಟೆ ಬೇಕು. ನಿನಗೆ ಯಾಕೆ ಬೇಕು? ನಿನಗೆ ಬೆಳ್ಳಿ ತಟ್ಟೆ ಇದೆಯಲ್ಲ. ಇಲ್ಲ, ನೀನು ಮುದುಕ ಆದಮೇಲೆ ನಿನಗೆ ಊಟ ಕೊಟ್ಟಬೇಕಲ್ಲ. ಅದಕ್ಕೆ ಹೇಳಿದ್ದು ನಾನು, ವೃದ್ಧರ ಸೇವೆ, ಹೆತ್ತವರ ಸೇವೆ, ಇಟ್ಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಚಿಲ್ಡ್ರನ್. ದರ್ ಇಸ್ ನೋ ವರ್ಡ್, ದರ್ ಇಸ್ ನೋ ಸೆಕೆಂಡ್ ಅಬೌಟ್ ಇಟ್. ನಮ್ಮ ಸಂಸ್ಕೃತಿ ಅದು. ಅವರನ್ನು ಒಂದು ಮದರ್ಸ್ ಡೇ ಅಂತ ಮಾಡ್ತಾರೆ. ಯಾವ ಮದರ್ಸ್ ಡೇ ಸರ್? ನಾವು ಇಷ್ಟು ನಮ್ಮ ಪೇಪರಲ್ಲಿ ಆ ಮದರ್ಸ್ ಡೇ, ಫಾದರ್ಸ್ ಡೇ, ಟೀಚರ್ಸ್ ಡೇ, ಲವರ್ಸ್ ಸುಡುಗಾಡ್ 1000 ಡೇ ಮಾಡ್ತೇವಲ್ಲ. ಇದರ್ ಇನ್ ಡೇ ಫಾರ್ ಎ ಮದರ್? ಎವ್ರಿ ಡೇ ಐ ಹ್ಯಾವ್ ಟು ವರ್ಷಿಪ್ ಅಲ್ವಾ? ಎವ್ರಿ ಡೇ ಐ ಹ್ಯಾವ್ ಟು ವರ್ಷಿಪ್. ಏನೋ ಒಂದು ಹೂ ಕೊಟ್ಬಿಟ್ಟು ಹ್ಯಾಪಿ ಡೇ, ಹ್ಯಾಪಿ ಬರ್ತ್ಡೇ ಮಮ್ಮಿ ಅಂದರೆ ಮುಗೀತಾ ನನ್ನ ಕೆಲಸ? ಅದು ನಮ್ಮ ಸಂಸ್ಕೃತಿ ಅಲ್ವಲ್ಲ. ನಮ್ಮ ಸಂಸ್ಕೃತಿ ನನ್ನ ಹೆಗಲಲ್ಲಿ ಹೊತ್ತವಳನ್ನು ನಾನು ತಲೆಯಲ್ಲಿ ಹೊತ್ಕೊಂಡು ಹೋಗಬೇಕು. ಅದು ನಮ್ಮ ಸಂಸ್ಕೃತಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಸರ್, ಮಕ್ಕಳನ್ನು ನೋಡೋದು ಹೆತ್ತವರ ಪ್ರಕೃತಿಯೇ ಆಗಿದ್ದರೂ ಕೂಡ, ಪ್ರಕೃತಿ ಸ್ವಭಾವ ಆಗಿದ್ದರೂ ಕೂಡ, ಆ ಹೆತ್ತವರನ್ನು ಅವರ ವೃದ್ಧಾಪ್ಯದಲ್ಲಿ, ಮುಖ್ಯವಾಗಿ ವೃದ್ಧಾಪ್ಯದಲ್ಲಿ ನೋಡಬೇಕಾಗಿದ್ದು ಮಕ್ಕಳ ಸಂಸ್ಕೃತಿ. ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ವಿಕೃತಿ. ಹಾಗೆ ಸಾಮಾಜಿಕವಾಗಿ ಒಂದೇ ಮಾತ್ರ ಹೇಳಬೇಕಿದ್ರೆ, ನನ್ನದು ನನ್ನದೇ, ಇದು ಪ್ರಕೃತಿ, ಇದು ಮನುಷ್ಯತ್ವ. ನನ್ನದು ನನ್ನದೇ, ನಿನ್ನದು ನಿನ್ನದೇ, ಒಂದೇ ಶಬ್ದ. ಇದು ಪ್ರಕೃತಿ, ಮನುಷ್ಯತ್ವ. ನನ್ನದು ನನ್ನದೇ, ನಿನ್ನದು ನನ್ನದೇ, ಇದು ಮೃಗತ್ವ, ಇದು ವಿಕೃತಿ. ಅಪ್ಪ ನಿನ್ನದು ನಿನ್ನದೇ, ನನ್ನದು ನಿನ್ನದೇ, ಇದು ದೈವತ್ವ, ಇದು ಸಂಸ್ಕೃತಿ. ಐ ಲವ್ ಯು, ಯು ಲವ್ ಮೀ, ದಿಸ್ ಇಸ್ ಹ್ಯುಮ್ಯಾನಿಟಿ. ಐ ಲವ್ ಮೀ, ಯು ಟು ಲವ್ ಮೀ, ದಿಸ್ ಇಸ್ ಅನಿಮಾಲಿಟಿ. ಐ ಲವ್ ಯು ಈವನ್ ಇಫ್ ಯು ಡೋಂಟ್ ಲವ್ ಮೀ, ದಟ್ ಈಸ್ ಡಿವಿನಿಟಿ. ಅದು ಸಂಸ್ಕೃತಿ. ಇಷ್ಟೇ ವ್ಯತ್ಯಾಸ. ಸಂಪತ್ತು ನಾವು ಸಂಪಾದನೆ ಮಾಡ್ತೇವೆ, ಸದ್ವಿನಿಯೋಗ ಆಗಬೇಕು, ಅದು ಸಂಸ್ಕೃತಿ. ನನಗೋಸ್ಕರ ಬಳಸ್ಕೊಂಡ್ರೆ, ಅದು ನಾನು ಸಂಪತ್ತಿನ ದುರುಪಯೋಗ ಮಾಡಿಕೊಂಡ್ರೆ ಅದು ವಿಕೃತಿ. ಹಸು ಪ್ರಕೃತಿ, ದೇವರದು ಕೊಟ್ಟಂಥ ಹಸು ಪ್ರಕೃತಿ. ಆದರೆ ಆ ಹಸಿ ಹುಲ್ಲನ್ನು ತಿಂದು ಬಿಸಿ ಹಾಲನ್ನು ಕೊಟ್ಟ ಹಸು, ನನ್ನ ಅಮ್ಮನ ಎದೆಯ ಹಾಲು ಕೊನೆಯಾದ ದಿನದಿಂದ ಇವತ್ತಿನವರೆಗೆ ಸಾಯುವವರೆಗೆ ನನಗೆ ಹಾಲು ಕೊಟ್ಟ ಹಸು, ಆ ಹಾಲನ್ನು ತಾನೆಂದು ಕುಡಿಯದ ಹಸು, ಆ ಹಾಲಿಗೆ ಯಾವತ್ತೂ ತಾನು ನೀರು ಬೆರೆಯದ ಹಸು, 1 ಲೀಟರ್ ಹಾಲಿಗೆ 2 ಲೀಟರ್ ಬೆರೆಸಿದವ್ರು ನಾವೇ. ಆ ಹಸು ನನ್ನ ಪಾಲಿಗೆ ಗೋಮಾತೆ, ಅದು ಸಂಸ್ಕೃತಿ. ಆ ಹಸುವನ್ನು ಕೊಂದು ತಿನ್ನುವುದಿದೆಲ್ಲ ಅದು ವಿಕೃತಿ. ಅದು ವಿಕೃತಿ ಸರ್. ಅವರಿಗೆ ಅರ್ಥ ಆಗೋದಿಲ್ಲ ಏನು ಹಸು ಮಾಂಸ ಆದರೆ ಅಂತ ಅಂತಾರೆ. ಅವರಿಗೆ ಪಾಶ್ಚಾತ್ಯರಿಗೆ ಅರ್ಥ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ. ಆದರೆ ಯಾರ ಮನೆಗೆ ಆಗಾದರೂ ಬೆಳಕಿನ ನಂದಾದೀಪವಾಗುವುದು ಅದು ಸಂಸ್ಕೃತಿ. ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ, ನಂದಾದೀಪವಾಗುವುದು ಅದು ಸಂಸ್ಕೃತಿ. ಅದ್ಭುತವಾದ ಕಲ್ಪನೆ. ಕಾಡು ಪ್ರಕೃತಿ, ನಾಡು ಸಂಸ್ಕೃತಿ. ಕಲ್ಲ ಬಂಡೆ ಪ್ರಕೃತಿ, ಆ ಕಲ್ಲವಳಿ ವಿಗ್ರಹ ಅದು ಸಂಸ್ಕೃತಿ. ಹೂವು ಪ್ರಕೃತಿ, ಹೂವಿನ ಮಾಲೆ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅಕ್ಕಿದಾಗುವ ಅನ್ನ ಸಂಸ್ಕೃತಿ. ಅನ್ನವನ್ನು ಬೇಯಿಸಿದರೆ ಅದು, ಅಕ್ಕಿಯನ್ನು ಕುಟ್ಟಿ ಬೇಯಿಸಿದರೆ ಅದು ಅನ್ನ. ಅನ್ನವನ್ನು ಇನ್ನಷ್ಟು ಬೇಯಿಸಿದರೆ ಅದು ಗಂಜಿ. ಅದೇ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಿದರೆ, ದೇವರಿಗೆ ಸಮರ್ಪಿಸಿದರೆ ಅದು ನೈವೇದ್ಯ. ಅದೇ ಅನ್ನವನ್ನು ಉಂಡೆ ಮಾಡಿಟ್ಟರೆ ಅದು ಸತ್ತವರಿಗೆ ಪಿಂಡ. ನೋಡಿ, ಒಂದೇ ಅನ್ನ, ಎಷ್ಟು ಅರ್ಥ. ಅಕ್ಕಿಗೆ ಅಕ್ಷತೆ, ಅರಸಿನವನ್ನು ಬೆರೆಸಿದರೆ ಅದು ಅಕ್ಷತೆ. ಅದೇ ಅಕ್ಷತೆಯನ್ನು ಸ್ವಾಮಿಗಳು ನೀಡಿದರೆ ಅದು ಮಂತ್ರಾಕ್ಷತೆ ಅಲ್ವಾ? ಈ ಕಾರಣಕ್ಕಾಗಿ ನಾನು ಹೇಳಿದೆಲ್ಲ ಸರ್, ಐ ಲವ್ ಮೈ ಮದರ್. ಇದು ಸಂಸ್ಕೃತಿ, ಸಾಮಾನ್ಯವಾದ, ಇದು ಸಾಮಾನ್ಯ ಪ್ರಕೃತಿ. ಇದು ವೈ ಐ ಲವ್ ಹರ್? ಬಿಕಾಸ್ ಶಿ ಈಸ್ ಮೈ ಮದರ್. ನೋಡಿ ಎಂಥ ಅದ್ಭುತ. ಐ ಲವ್ ಮೈ ಮದರ್ ಇದು ಪ್ರಕೃತಿ. ಐ ಹೇಟ್ ಮೈ ಮದರ್ ಇದು ವಿಕೃತಿ. ಐ ಲವ್ ಆಲ್ ಮದರ್ಸ್ ಇದು ಸಂಸ್ಕೃತಿ. ಏನು ಸರ್ ಒಂದು ಅದ್ಭುತವಾದ ಕಲ್ಪನೆ ಕೊಟ್ಟೆ ನಿಮಗೆ. ನನ್ನ ಅಮ್ಮನ ಪ್ರೀತಿಸಿದ್ದೇ ಇದೆಲ್ಲ, ಎಲ್ಲ ಮಾತ್ರ ನಾನು ತಾಯಿಯವ್ರು ನೋಡ್ತಾರಲ್ಲ ಅದು ಸಂಸ್ಕೃತಿ. ಈ ರೀತಿಯಾಗಿ ಸ್ನೇಹಿತರೆ, ನಾವು ಪ್ರಕೃತಿಯನ್ನು ವಿಕೃತಿಯನ್ನಾಗಿ ಮಾಡಿಕೊಳ್ಳದೆ ಸಂಸ್ಕೃತಿಯನ್ನು ಬದುಕಿಕೊಳ್ಬೇಕು. ಅದಕ್ಕೆ ಕೊನೆಯ 10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸುತ್ತೇನೆ.
ಅದಕ್ಕೆ ಸಂಸ್ಕರಣ, ಸಂಸ್ಕಾರ, ಸಂಸ್ಕೃತಿಗಳ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೇನೆ. ಸಂಸ್ಕರಣ ಅಂದರೆ ಪರಿಶುದ್ಧಗೊಳಿಸುವುದು, ಶುದ್ಧೀಕರಣ. ನೀವು ಚಿನ್ನ ಅದು ಭೂಗರ್ಭದಲ್ಲಿ ಸಿಗುತ್ತೆ, ಅದನ್ನು ಹಾಗೆ ಧರಿಸ್ಕೊಳ್ಳೋಕ್ಕಾಗಲ್ಲ. ಅದನ್ನು ನೀವು ಪರಿಶುದ್ಧ ಮಾಡಬೇಕಾಗುತ್ತೆ, ರಿಫೈನ್ ಮಾಡಬೇಕಾಗುತ್ತೆ, ಸಂಸ್ಕರಿಸಬೇಕಾಗುತ್ತದೆ. ಆಗಲೇ ಅದು ಅದು ಧರಿಸಲು ಯೋಗ್ಯವಾದಂಥ ಆಭರಣವಾಗುತ್ತದೆ. ಹಾಲು ಪ್ರಕೃತಿ, ಕೆಟ್ಟೋಗುತ್ತೆ. ಅದನ್ನು ಸಂಸ್ಕರಿಸಿ ನೀವು 1 ದಿವಸ ಇಟ್ಟರೆ ಕೆಟ್ಟೋಗುತ್ತೆ. ಅದನ್ನು ಸಂಸ್ಕರಿಸಿ ಮೊಸರು ಮಾಡಿ 2 ದಿವಸ ಕೆಟ್ಟೋಗಲ್ಲ. ಅದೇ ಮೊಸರನ್ನು ಇನ್ನಷ್ಟು ಸಂಸ್ಕರಿಸಿ ಬೆಣ್ಣೆ ಬರುತ್ತೆ, 4 ದಿವಸ ಆದರೂ ಕೆಟ್ಟೋಗಲ್ಲ. ಅದೇ ಬೆಣ್ಣೆಯನ್ನು ಇನ್ನಷ್ಟು ಸಂಸ್ಕರಿಸಿ ತುಪ್ಪ ಮಾಡಿ 6 ತಿಂಗಳಾದರೂ ಕೆಟ್ಟೋಗಲ್ಲ. ಇದು ಸಂಸ್ಕರಣದ ಲಾಭ. ಬೆಳೆಯೂ ಜಾಸ್ತಿ ಆಗುತ್ತೆ, ಬೆಲೆಯೂ ಜಾಸ್ತಿ ಆಗುತ್ತೆ, ಬಾಳ್ವಿಕೆಯೂ ಜಾಸ್ತಿ ಆಗುತ್ತೆ. ಅದು ಸಂಸ್ಕರಣ. ಸಂಸ್ಕಾರ ಅಂದರೆ ನಮ್ಮ ನುಡಿಗಳಲ್ಲಿ, ನಮ್ಮ ನಡೆಯಲ್ಲಿ, ನಮ್ಮ ವರ್ತನೆಯಲ್ಲಿ, ನಮ್ಮ ಮಾತಿನಲ್ಲಿ ಸಂಸ್ಕಾರದ ಛಾಯೆ ಇರಬೇಕು. ನೀವು ಕೆಲವು ಮನೆಗಳಿಗೆ ಹೋಗಿ ಸರ್, ಒಂದು ಮನೆ ಹೋಗಿದ್ದೆ, ಒಂದು ಸಣ್ಣ ಮಗು, ಮನೆ ಅಂಕಲ್ ಕೂತ್ಕೊಳ್ಳಿ. ಅಪ್ಪ ಅಮ್ಮ ಮನೇಲಿ ಇಲ್ಲ, ಈಗ ಬಂದುಬಿಡ್ತಾರೆ. ಅಂಕಲ್ ಅಲ್ಲಿವರೆಗೆ ಕೂತ್ಕೊಳ್ಳಿ, ನಿಮಗೆ ಫ್ಯಾನ್ ಹಾಕ್ಲಿಯಾ? ಅಂಕಲ್ ಇಲ್ಲಿ ಪೇಪರ್ ಇದೆ ಓದ್ತೀರಾ? ಅಂಕಲ್ ಟಿ ವಿ ಆನ್ ಮಾಡಲಿಯಾ? ಅಂಕಲ್ ಒಳಗೆ ಒಳ್ಳೆ ಜ್ಯೂಸ್ ಇದೆ ತಂದು ಕೊಡಲಿಯಾ? ಏನು ಮಾತ್ರಿ, ನೀವು ಕೊಟ್ಟು ಕುಡಿದಷ್ಟು ಸಂತೋಷ ಆಗುತ್ತೆ. ಇನ್ನೊಂದು ಮನೆಗೆ ಹೋಗ್ತೀರಿ, ಯಾರ್ರೀ ಅಪ್ಪ ಇಲ್ಲ, ಡಬ್ ಅಂತ ಬಾಗ್ಲಾಗ್ತಾರೆ. ಸರ್ ನಾನು ಒಂದು ಹೇಳ್ತೇನೆ, ಇದು ಕೊನೆಯ 5 ನಿಮಿಷದಲ್ಲಿ ಮಾತು ಹೇಳ್ತಿದ್ದೇನೆ. ಸಾಕ್ಷರತೆ ಬೇರೆ, ಶಿಕ್ಷಣ ಬೇರೆ, ಸಂಸ್ಕಾರ ಬೇರೆ. ದೇ ಆರ್ ನಾಟ್ ಈಕ್ವಲ್. ಸಾಕ್ಷರತೆ ಅಂದರೆ ಅಕ್ಷರ ಜ್ಞಾನ ಅಷ್ಟೇ. ಶಿಕ್ಷಣ ಅಂದರೆ ವಿಷಯ ಜ್ಞಾನ ಅಷ್ಟೇ. ಐ ಆಮ್ ಎ ಕಾಮರ್ಸ್ ಗ್ರ್ಯಾಜುಯೇಟ್, ಓಕೆ, ಯು ಆರ್ ಎ ಗ್ರ್ಯಾಜುಯೇಟ್ ಇನ್ ಕಾಮರ್ಸ್, ದಟ್ಸ್ ಆಲ್. ಸಂಸ್ಕಾರ ಮೌಲ್ಯಗಳ ಪರಿಜ್ಞಾನ. ಸುಶಿಕ್ಷಿತರೆಲ್ಲ ಸುಸಂಸ್ಕೃತರಾಗಬೇಕೆಂದಿಲ್ಲ, ಸುಸಂಸ್ಕೃತರೆಲ್ಲ ಸುಶಿಕ್ಷಿತರು ಆಗಬೇಕಿಲ್ಲ. ಈ ಭಯೋತ್ಪಾದನೆ, ನಾನು ಅಮೆರಿಕದಲ್ಲಿದ್ದೆ, WTC ಹೊಡೆದಾಕಿದ್ರು. ದೇ ವರ್ ಆಲ್ ಏರೋನಾಟಿಕಲ್ ಇಂಜಿನಿಯರ್ಸ್, ಆಲ್ big engineers, but they were not cultured. They had no business to kill 3,000 people at one spot. ನಮ್ಮಜ್ಜಿ ನಿಮ್ಮಜ್ಜಿ ಹೆಚ್ಚು ಓದಿರಲಿಲ್ಲ, ಯಾವ ಸ್ಕೂಲಿಗೆ ಹೋಗಿಲ್ಲ, ಯಾವ ಶಾಲೆಗೆ ಹೋಗಿಲ್ಲ, ಯಾವ ಕಾಲೇಜಿಗೆ ಹೋಗಿಲ್ಲ, ಎಂಥ ಜೀವನ ಮಾಡಿಬಿಟ್ರು. ನಮ್ಮ ಅಜ್ಜಿ ಯಾವಾಗಲೂ ಹೇಳುವವಳು, ಏನು ಹೇಳುವಳು ಅವಳು, ಅಪ್ಪ ಯಾರ ಬಗ್ಗೆ ಆದರೂ ಒಳ್ಳೆ ಮಾತಾಡುವಂಥ ಅವಕಾಶ ಬಂದರೆ ಮಗು 4 ಮಾತು ಜಾಸ್ತಿ ಆಡಿಬಿಡಪ್ಪ, ಯಾರ ಬಗ್ಗೆ ಆದರೂ ಕೆಟ್ಟದ್ದು ಮಾತಾಡೋ ಸಂದರ್ಭ ಬಂದರೆ ನೀವು 4 ಮಾತು ಕಡಿಮೆ ಆಡಿಬಿಡು. ಇದು ಸಂಸ್ಕಾರ. ಯಾರಾದರೂ ತಡವಾಗಿ ಬಂದರೆ, ಮನೆಗೆ ಯಾರಾದರೂ ದಿಢೀರಾಗಿ ಗೆಸ್ಟ್ ಬಂದುಬಿಟ್ರೆ ಸುಳ್ಳು ಹೇಳೋಳು, ಅಯ್ಯೋ ನನಗೆ ಯಾಕೋ ಇವತ್ತು ಹಸಿನೋ ಇಲ್ಲ, ಸುಂದರ ಸುಳ್ಳು, ಹಸಿವೆ ಇದೆ, ಬಂದವ್ರಿಗೆ ತೊಂದರೆ ಆಗಬಾರ್ದು, ಅದು ಸಂಸ್ಕಾರ. ಯಾರ ಮನೆಗೆ ಅದು ತಡವಾಗಿ ಹೋಗೋದಿದ್ದರೆ, ಹೋಗಲಿ ಮಧ್ಯರಾತ್ರಿ ಹೋದರೆ ಊಟ ಆಯ್ತದೆ ಕೆಳಗೆ, ಎಲ್ಲೆಲ್ಲ ಊಟ ಆಗಿದೆ, ಸುಳ್ಳು ಹೇಳೋಳು, ಯಾಕೆ ಅವ್ರಿಗೆ ತೊಂದರೆ ಕೊಡಬಾರ್ದು. ಇದೆಲ್ಲ ಎಲ್ಲಿ ಕಲಿಸ್ಬೇಕು ಸರ್? ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತು, ನಾನು ಹಿಂದೆ ಹೇಳಿದ್ರೆ ಗೊತ್ತಿಲ್ಲ. ಹರಿಕತೆ ಹರಿದಾಸರು ಹೇಳ್ತಾಯಿದ್ರು, ಹರಿನಾರಾಯಣ ಸ್ಮರಣೆಯನ್ನು ಮಾಡಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ. ಹೇಳಿ ನಿಮ್ಮಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಇಚ್ಛೆ ಇದೆ? ಕೈ ಎತ್ತಿ. ಎಲ್ಲೂ ಕೈ ಎತ್ತೀರಿ, ಗುರುಗಳೇ ನಾನು ಹೋಗ್ತೀನಿ ಅಂತ. ಒಬ್ಬಳು ಜಾಣ ಅಜ್ಜಿ ಕೈ ಎತ್ತಲೇ ಇಲ್ಲ ಅಂತೆ. ಆಗ ಹರಿದಾಸ ಕೇಳ್ತಾರೆ, ಯಾಕೆ ಅಜ್ಜಿ ನಿನಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇಲ್ವಾ? ಇದೇ ಗುರುಗಳೇ, ಸ್ವರ್ಗ ಅಂದರೆ ಯಾರಿಗೆ ಬೇಡ? ಅಯ್ಯೋ ಮತ್ತೆ ನೀನು ಕೈ ಎತ್ತಲೇ ಇಲ್ಲ. ನಾನು ಯಾಕೆ ಕೈ ಎತ್ತಿಲ್ಲ ಅಂದರೆ, ಈ ಬೀದಿಯಲ್ಲಿ ಇಷ್ಟೊಂದು ಜನ ಪಟ್ಟಿಂಗರು, ಇವ್ರು ಸ್ವರ್ಗಕ್ಕೆ ಹೋದ ಮೇಲೆ ಈ ಬೀದಿನೇ ಸ್ವರ್ಗ ಆಗುತ್ತೆ, ಅವ್ರ ಮೇಲಕ್ಕೆ ಹೋಗಲಿ, ನಾನು ಇಲ್ಲೇ ಸಂತೋಷವಾಗಿರ್ತೇನೆ. ಸರ್, ನಾವು ಸುಶಿಕ್ಷಿತರು ಆಗಬೇಕು, ಸುಸಂಸ್ಕೃತರು ಆಗಬೇಕು. ಅದು ನಮ್ಮ ಸಂಸ್ಕೃತಿ ಅಂತ ಹೇಳಿಬಿಟ್ಟು, ಸಂಸ್ಕೃತಿ ಅಂದರೆ ಸಮ್ಯಕೃತಿ. ಸಂಸ್ಕಾರಗಳು ಅದು ಸದ್ಚಿಂತನೆಗಳು, ಸದ್ಭಾವನೆಗಳು, ಸತ್ಸಂಪ್ರದಾಯಗಳು, ಅದು ಸಾಕ್ಷಾತ್ಕಾರಗೊಂಡಾಗ ಅದು ಸಂಸ್ಕೃತಿ ಎನಿಸುತ್ತದೆ. ಒಂದೊಂದು ದೇಶಕ್ಕೆ ಒಂದು ಸಂಸ್ಕೃತಿ, ಒಂದೊಂದು ಜಾತಿಯವರಿಗೆ ಒಂದು ಸಂಸ್ಕೃತಿ, ಒಂದೊಂದು ಮತ ಬಾಂಧವರಿಗೆ ಒಂದು ಸಂಸ್ಕೃತಿ. ಅತಿಥಿ ಸತ್ಕಾರ ನಮ್ಮ ಸಂಸ್ಕೃತಿ. ಅತಿಥಿ ದೇವೋಭವ ಮಾತ್ರ ಅಲ್ಲ, ಅತಿಥಿ ಅಭ್ಯಾಗತಃ ಅಂತಿದೆ. ಅಭ್ಯಾಗತ ಅಂದರೆ ಇನ್ವಿಟೇಷನ್ ಕರೆಯದೇ ಬಂದವನು. ಅಭ್ಯಾಗತ ಸ್ವಯಂ ವಿಷ್ಣು, ಅವನು ವಿಷ್ಣುಗೆ ಸಮಾನ. ಅಂಥ ದೊಡ್ಡ ಸಂಸ್ಕೃತಿ ನಮ್ಮದು. ಈಗ ಇಲ್ಲ ಬಿಡಿ, ಈಗ ಅತಿಥಿ ಯಾರು ಬಂದರೆ ತಲೆ ಪಾಪ ಇವರಿಗೆ ತಲ್ಲವಾಗುತ್ತೆ. ಇನ್ನು ಕಾಲದಲ್ಲಿ ಪಾಪ 1 ವಾರ ಮನೇಲಿ ಇದ್ದಂತ ಹೇಳೋರು, ಈಗ ವಾರ ಬಿಟ್ಟು 1 ಹೊತ್ತು ಹೋದ್ರೂ ಕೂಡ ಅವ್ರು ತಲ್ಲೋ. ಯಾವುದಾದ್ರು ಕೂಡ ನೋಡಿ, ಯಾರಾದರೂ ಮನೆಗೆ ಕರೆಸಬೇಕಿದ್ರೆ ಗಂಡನಿಗೂ ಒಂದು ಮನಸ್ಸಿರಬೇಕು, ಹೆಂಡತಿಗೂ ಮನಸ್ಸಿರಬೇಕು, ಇಬ್ಬರಿಗೂ ಒಪ್ಪಿಗಿರಬೇಕು. ಇಬ್ಬರು ಯಾರು ಬೇಡ. ಕೆಲವು ಮನೆಯಲ್ಲಿ ಆಗುತ್ತೆ, ಗಂಡನಿಗೆ ಯಾರು ಕರೆಯೋದು ಭಾಳ ಇಷ್ಟ, ಹೆಂಡತಿಗೆ ಇಷ್ಟ ಇಲ್ಲ, ಅವಳಿಲ್ಲ, ಏನು ಮಾಡೋಕ್ಕಾಗುತ್ತೆ? ಇವನು ಇನ್ನೊಂದು ಮನೇಲಿ ಹೆಂಡತಿಗೆ ಇಷ್ಟ ಇದೆ, ಇವನಿಗೆ ಇಷ್ಟ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಒಂದು ಮನೇಲಿ ಇಬ್ಬರಿಗೂ ಇಷ್ಟ ಇಲ್ಲ. ಅಂಥ ಮನೆಗೆ ನನ್ನವನೊಬ್ಬ ಹೋಗಿಬಿಟ್ಟ, ಹೋದಕೊಳ್ಳೆ ಇಬ್ಬರಿಗೂ ತಲೆನೋವಾಯಿತು. ಬಂದುಬಿಟ್ರಲ್ಲ ಭಟ್ರು, ಪುತ್ರ ಯಾರು, ಊಟ ಹಾಕಬೇಕಲ್ಲ, ಅದಕ್ಕೆ ಇಬ್ಬರು ಪ್ಲ್ಯಾನ್ ಮಾಡ್ತಾರೆ ಒಳಗೆ ಹೋಗ್ಬಿಟ್ಟು. ಏನು ಮಾಡೋಣ, ಅತಿಥಿ ಬಂದುಬಿಟ್ಟಲ್ಲ, ಏನು ಮಾಡೋಣ? ಒಂದು ಕೆಲಸ ಮಾಡೋಣ. ಗಂಡ ಹೇಳ್ತಾನೆ, ನಾವಿಬ್ಬರು ಜಗಳ ಆಡ್ದಂಗೆ ಆಡೋಣ, ನಾನು ನಿಂಗೆ ಹೊಡೆದಂಗೆ ಮಾಡ್ತೇನೆ, ನೀನು ಅತ್ತಂಗೆ ಮಾಡು.
ಈ ಜಗಳ ನೋಡಿಬಿಟ್ಟು ಅವನು ಎದ್ದು ಹೋಗ್ತಾನೆ ಅಂತಬಿಟ್ಟು ಅವನನ್ನು ಅಲ್ಲೇ ಕೂತ್ಕೊಳಿಸಿಬಿಟ್ಟು ಪಕ್ಕದ ಕೋಣೆಗೆ ಹೋಗಿಬಿಟ್ಟು ಗಂಡ ಹೊಡೆದಂಗೆ ಮಾಡಿದ, ಇವಳು ಅತ್ತಂಗೆ ಮಾಡಿದ್ದು, ಅರ್ಧ ಗಂಟೆ ಮಾಡಿದರು, ವಾಪಸ್ ಬಂದರು, ಬೆವತ್ತಿದ್ದಾರೆ, ಎದುರಿಸಿ ಬಿಟ್ಟಿದ್ದಾರೆ. ಆಗ ಅತಿಥಿ ಹೇಳಿದ, ಕ್ಷಮಿಸಬೇಕು ಸರ್, ಯಾಕೋ ನೀವು ಗಂಡ ಹೆಂಡತಿ ಇವತ್ತು ಯಾಕೋ ಮೂಡಲಿಲ್ಲ, ಜಗಳಾಡ್ತಾ ಇದ್ದೀರಿ, ನಾನು ಬಂದಿದ್ದು ಸಮಯ ಸರಿಯಾಗಿಲ್ಲ, ನಾನು ಬರ್ತೇನೆ ಅಂತ ಹೊರಟೆ ಹೋಗಿಬಿಟ್ಟ. ಪಾಪ ಗಂಡ ಹೆಂಡತಿ ಭಾಳ ಸಂತೋಷ ಆಯಿತು, ಪ್ಲ್ಯಾನ್ ಸಕ್ಸಸ್ಫುಲ್ ಆಯ್ತಲ್ಲ. ಗಂಡ ಹೆಂಡತಿಗೆ ಹೇಳ್ತಾನೆ, ಏನೇ ನಾನು ನಿನಗೆ ಹೊಡೆದೆ ಅಂತ ತಿಳ್ಕೊಂಡ್ಯಾ? ಆಗ ಅವಳು ಹೇಳ್ತಾರೆ, ಇಲ್ಲ ಇಲ್ಲ, ಆ ಹೊಡೆಯೋ ತಾಕತ್ತು ನಿಮಗೆ ಹೇಳಿದೆ, ನೀವು ತಾಕತ್ತು ಹೊಡೆದಾಗ ಮಾಡಿದ್ರಿ ಅಷ್ಟೇ. ಇವಳಿಗೆ ಹೇಳ್ತಾರೆ, ಏನು ರೀ ನಾನು ಅತ್ತೆ ಅಂತ ಇಲ್ಲ ಇಲ್ಲ, ನೀನು ಎಲ್ಲಿ ನನಗೆ ಅಳಿಸ್ತೀಯ, ನೀನು ಅತ್ತಂಗೆ ಮಾಡಿದೆ ಅಷ್ಟೇ ಅಂತ. ಅಷ್ಟೊತ್ತಿಗೆ ಆ ಅತಿಥಿ ಕಿಡಿಗೆ ತೆಗೆದು, ಏನು ರೀ ನಾನು ಹೋದೆ ಅಂತ ತಿಳ್ಕೊಂಡು ನಾನು ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ. ಸೊ ನಮ್ಮ ಉಡುಪು ತೊಡುಪಲ್ಲಿ, ನಮ್ಮ ಆಚಾರ ವಿಚಾರದಲ್ಲಿ, ಅತಿಥಿ ಸತ್ಕಾರದಲ್ಲಿ, ನಮ್ಮ ಯೋಚನೆಗಳಲ್ಲಿ ಅದು ಆ ಒಂದು ಸಂಸ್ಕೃತಿ ಇರಲಿ ಅಂತ ಹೇಳ್ತಾ, ಕೊನೆಯದಾಗಿ ಸ್ನೇಹಿತರೆ ಒಂದು ಮಾತ್ರ ನಾನು ಸ್ಪಷ್ಟವಾಗಿ ಹೇಳಬೇಕು, ಖಂಡಿತವಾಗಿ ಹೇಳ್ತೇನೆ, ಯಾಕಂದರೆ ಇದು ವೈಜ್ಞಾನಿಕ ಚಿಂತನೆ. ನಾನು ಸಾಮಾನ್ಯವಾಗಿ ಮೂಢನಂಬಿಕೆಗಳಿಗೆ ನಾನು ಒಳಪಟ್ಟವನಲ್ಲ, ನಾನು ವೈಜ್ಞಾನಿಕವಾಗಿ ಯೋಚನೆ ಮಾಡುವನು. ಅದನ್ನು ಸ್ಪಷ್ಟವಾಗಿ ಹೇಳುವತಕ್ಕದ್ದು, ಮನುಷ್ಯನ ಆಹಾರ ಮುಖ್ಯ ಅಲ್ಲ, ಅವನ ವ್ಯವಹಾರ ಮುಖ್ಯ. ಸರ್, ಇಟ್ಸ್ ಅ ಮ್ಯಾಟ್ರ್ ಆಫ್ ನ್ಯೂಟ್ರಿಷನ್ ಅಷ್ಟೇ. ಸಸ್ಯಾಹಾರಿಗಳೆಲ್ಲ ಒಳ್ಳೆಯವರಾಗಬೇಕಾಗಿಲ್ಲ, ಮಾಂಸಾಹಾರಿಗಳೆಲ್ಲ ಕೆಟ್ಟವರಾಗಬೇಕಾಗಿಲ್ಲ. ದಟ್ಸ್ ಅ ವೈಜ್ಞಾನಿಕ ಸಿಚುವೇಶನ್. ಅವನ ಆಚಾರ ಮುಖ್ಯ ಅಲ್ಲ, ಅವನ ವಿಚಾರಧಾರೆ ಮುಖ್ಯ. ಒಳ್ಳೆಯ ಕೆಲಸಗಳನ್ನು ಮಾಡುವವನು ಅವನು ನಾಸ್ತಿಕನಾಗಿದ್ದರೂ ನರಕಕ್ಕೆ ಹೋಗಲಾರ, ಕೆಟ್ಟ ಕೆಲಸ ಮಾಡುವವನು ಅವನು 10 ಸಲ ದೇವಸ್ಥಾನಕ್ಕೆ ಹೋದರೂ ಸ್ವರ್ಗಕ್ಕೂ ಹೋಗಲಾರ. ಆಚಾರ ಮುಖ್ಯ ಅಲ್ಲ, ವಿಚಾರಧಾರೆ ಮುಖ್ಯ. ಅವನ ನೋಟ ಮುಖ್ಯ ಅಲ್ಲ, ನಡತೆ ಮುಖ್ಯ. ಹೃದಯ ಶ್ರೀಮಂತಿಕೆ ಜೊತೆ ಶಾರೀರಿಕ ಮಡಿವಂತಿಕೆ ಜೊತೆ ಹೃದಯದ ಮಡಿವಂತಿಕೆ ಬೇಕು, ಶರೀರದ ಮಡಿವಂತಿಕೆಯೂ ಬೇಕು. ಚರಿತ್ರೆ ಮುಖ್ಯ ಅಲ್ಲ, ಚಾರಿತ್ರ್ಯ ಮುಖ್ಯ. ಜಾತಿ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ವೇದಗಳನ್ನು ಕೊಟ್ಟ ವೇದವ್ಯಾಸರು ಅಂಬಿಕೇಶ್ವರಿಗೆ ಹುಟ್ಟಿದವರು. ರಾಮಾಯಣ ಬಂದ ವಾಲ್ಮೀಕಿ ವ್ಯಾದರು, ಕಾಳಿದಾಸ ಕುರುಬ, ನಾನು ಪೂಜೆ ಮಾಡೋ ಕೃಷ್ಣ ಗೊಲ್ಲ. ಜಾತಿ ಎಲ್ಲಿ ಬಂತು ಸರ್? ಜಾತಿ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ. ಮತ ಮುಖ್ಯ ಅಲ್ಲ, ಮತಿ ಮುಖ್ಯ. ಶಿಶುನಾಳ ಸರೀಫರ ಸಾಹೇಬರ ಗುರುಗಳು ಗೋವಿಂದ ಭಟ್ರು ಬ್ರಾಹ್ಮಣರು, ಇವರು ಸಾಬರು ಎಲ್ಲ ತಮಾಷೆ ಮಾಡಿದ್ರು, ಅಲ್ರಿ ಭಟ್ರೆ ಸಾಬರನ್ನು ನೀವು ಅದಕ್ಕೊಂದು ಮುಂಜಿ ಮಾಡಿ ಅಂತಂದರು. ಮಾಡಿದ್ರು ಮುಂಜಿ, ಹಾಕಿದ ಜನಿವಾರವ ನುಕ್ಕಿದ ಭವಸಾಗರ ಹಾಡ್ತಾನೆ ಶಿಶುನಾಳ ಸರೀಫ. ಮತ ಮುಖ್ಯ ಅಲ್ಲ, ಮತಿ ಮುಖ್ಯ. ಸ್ನೇಹಿತರೆ, ಪಾಲನೆ ಬೋಧನೆ ಮುಖ್ಯ ಅಲ್ಲ, ಪಾಲನೆ ಮುಖ್ಯ. ಯೋಜನೆ ಮುಖ್ಯ ಅಲ್ಲ, ಚಾಲನೆ ಮುಖ್ಯ. ಶಂಕುಸ್ಥಾಪನೆ ಮುಖ್ಯ ಅಲ್ಲ, ಉದ್ಘಾಟನಾ ಸಮಾರಂಭಗಳು ಮುಖ್ಯ. ಮೊನ್ನೆ ನಾನು ಯಾರೋ ಕೇಳಿದರು, ಪುತ್ರರೇ ಶಂಕುಸ್ಥಾಪನೆ ಎಂದರೆ ಏನು? ನಾನು ಹೇಳಿದೆ, ದೊಡ್ಡವರು ಬಂದು ಒಳ್ಳೆಯ ಕೆಲಸಕ್ಕೆ ಕಲ್ಲು ಹಾಕುವುದು, ಇದು ಶಂಕುಸ್ಥಾಪನೆ ಅಂತಂದೆ. ಹೌದಲ್ಲ ಸರ್? ಇದುವೇ ನಿಜವಾದ ಶಂಕುಸ್ಥಾಪನೆ. ಹಾಗಾಗಿ ಸ್ನೇಹಿತರೆ, ಒಬ್ಬ ವ್ಯಕ್ತಿ ಏನ ನುಡಿದನೆಂಬುದು ಮುಖ್ಯವಲ್ಲ, ಹೇಗೆ ನಡೆದನೆಂಬುದು ಮುಖ್ಯ. ಎನ್ನ ನುಡಿಯೊಂದು ಪರಿ, ಎನ್ನ ನಡೆಯೊಂದು ಪರಿ, ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯು ಕೂಡಿರೆ ಕೂಡಲ ಸಂಗಮ ದೇವ ಎನ್ನೊಳಗಿರಿಪ್ಪನಯ್ಯ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಎಷ್ಟು ಗಳಿಸಿದ ಅನ್ನೋದು ಮುಖ್ಯವಲ್ಲ, ಅದನ್ನು ಹೇಗೆ ಗಳಿಸಿದ ಅನ್ನೋದು ಮುಖ್ಯ. ಅನ್ನವನ್ನು ಉಣುವಾಗ ಕೇಳು ನೀ, ಅದ ಬೇಯಿಸಿದ ನೀರು ನಿನ್ನ ದುಡಿಮೆಯ ಬೆವರೇ ಪರರ ಕಣ್ಣೀರೇ, ಇದೇ DVG ಬರೆದಿದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟು ಗಳಿಸಿದ ಅನ್ನೋದು ಮುಖ್ಯ ಅಲ್ಲ, ಗಳಿಸಿದನ್ನು ಹೇಗೆ ಬಳಸಿದ ಅನ್ನೋದು ಮುಖ್ಯ. ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದು ಲೇಸಯ್ಯ. ಸಂಪತ್ತಿನ ಸಂಪಾದನೆ, ಸಂಗ್ರಹಣೆ, ವಿತರಣೆ ಎಲ್ಲವೂ ಸಮ ಪ್ರಮಾಣದಲ್ಲಿರಬೇಕು. ಐ ರಿಪೀಟ್ ದಿಸ್ ವರ್ಡ್, ಸಂಪಾದನೆ, ಸಂಗ್ರಹಣೆ, ವಿತರಣೆ, ಇಟ್ ಶುಡ್ ಬಿ ಈಕ್ವಲ್ ಪ್ರಪೋರ್ಷನ್. ಲೆಟ್ ಅಸ್ ನಾಟ್ ಮೇಕ್ ಎ ಮಿಸ್ಟೇಕ್. ಹಾಗಂತ ಹೇಳ್ತಾ, ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ ಅನ್ನೋದು ಮುಖ್ಯ ಅಲ್ಲ ಸರ್, ಅವ ಹೇಗೆ ಬದುಕಿದ ಅನ್ನೋದು ಭಾಳ ಮುಖ್ಯ. ಒಬ್ಬ ವ್ಯಕ್ತಿ ಹೇಗೆ ಬಂದ ಅನ್ನೋದು ಮುಖ್ಯ ಅಲ್ಲ, ಬಂದವ ಹೇಗೆ ಹೋದ ಅನ್ನೋದು ಮುಖ್ಯ. ಸ್ನೇಹಿತರೆ, ಬರುವಾಗ ನಮಗಿದ್ದದ್ದು ಕೇವಲ ಉಸಿರು, ಹೆಸರಿಲ್ಲ. ಸಾಯುವಾಗ ಉಸಿರಿಲ್ಲ, ಹೆಸರಿರಲಿ.